ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಘ್ನ ನಿವಾರಕನಾದ ಶ್ರೀ ಗಣೇಶನನ್ನು ಭಕ್ತಿಪೂರ್ವಕವಾಗಿ ನಮಿಸಿ, ಈ ನೆಲದ ವಿಶೇಷ ಶಕ್ತಿಯಾಗಿ ನಾನು ಇಲ್ಲಿಗೆ ಬರುವುದಕ್ಕೂ ಕಾರಣರಾದ ಶ್ರೀರಾಮ ಭಟ್ಟರನ್ನು ಶ್ರದ್ಧಾಂಜಲಿ ಪೂರ್ವಕ ನಮಸ್ಕಾರ ಸಲ್ಲಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದು ಭಕ್ತಿಯ ಧ್ಯಾನಯೋಗದಿಂದ ಆರಂಭವಾದ ಭಕ್ತನ ಹಂತ ಎಷ್ಟೆಷ್ಟು ವಿಸ್ತೃತ ಅವಸ್ಥೆಯನ್ನು ದಾಟಲಿಕ್ಕೆ ಸಾಧ್ಯವಿದೆ, ಹಾಗೆ ದಾಟುವ ವೇಳೆಗೆ ಅವನು ಮಾಡಿಕೊಳ್ಳಬೇಕಾದಂತಹ ಅವನ ದೈಹಿಕ ಯೋಗ ತಯಾರಿ, ಮಾನಸಿಕ ಭಕ್ತಿಯ ತಯಾರಿ, ಅದರ ಜೊತೆಗೇ ಅವನು ನಿರಂತರ ಮಾಡಿಕೊಳ್ಳುವ ನಾಮಸ್ಮರಣೆಯ ಫಲ, ಆ ನಾಮಸ್ಮರಣೆ ಕಟ್ಟ ಕಡೆಗೆ ಅವನು ಕೇವಲ ನಿರಂತರ ನಾಮಸ್ಮರಣೆ ಮಾಡಿದ್ದರ ಫಲವಾಗಿ ಅದು ಸಂಭವಿಸಲಿಕ್ಕಿಲ್ಲ, ಆದರೆ ಅದು ಅಂತ್ಯಕಾಲದಲ್ಲಿ ಹೇಗೆ ಸಂಭವಿಸಬಹುದು, ಅವನಿಗೆ ಹೇಗೆ ಅನುಗ್ರಹ ಆಗಬಹುದು ಅನ್ನುವುದನ್ನು ಹೇಳಿ, ಆ ಅಂತ್ಯಕಾಲವನ್ನು ಹೇಗೆ ಹಿಂದಿನ ಸಿದ್ಧ ಪುರುಷರು ಸಾಧನೆಯ ಮಾರ್ಗವಾಗಿ ತಾವಾಗಿ ಪ್ರಾಣ ಬಿಡುವ ಒಂದು ಕ್ರಮವನ್ನು ಹೇಗೆ ನಡೆಸ್ತಿದ್ರು, ಆಗ ಅವರು ಆಯ್ಕೆ ಮಾಡಿಕೊಳ್ತಿದ್ದಂತಹ ದಿವಸಗಳು ಯಾವುವು, ಹೇಗೆ ಅವರ ಪ್ರಾಣ ನಿಷ್ಕ್ರಮಣ, ಮತ್ತು ಹಾಗೆ ಸಲ್ಲುವವರು ಹೇಗೆ ಒಂದು ವಿಶೇಷ ಅವಸ್ಥೆಯಲ್ಲಿ ನನ್ನನ್ನೇ ಸೇರ್ತಾರೆ ಅನ್ನುವ ಭಾಗಗಳನ್ನೆಲ್ಲ ನಾವು ನಿನ್ನೆ ದಿನ ನೋಡಿದ್ವಿ. ಹಾಗೆ ಹೇಳುವಾಗ ಕೃಷ್ಣನ ಹುಟ್ಟು ದಾಟಿ ಅವನನ್ನು ಸೇರಬೇಕು ಅನ್ನುವುದನ್ನು ಅದು ನಮಗೆ ಹೇಳ್ತಿದೆ. ಉಳಿದದ್ದೆಲ್ಲ ಅಲ್ಲ, ನೀವೇನೇನು ಮಾಡಿದರೆ ಉಪಯೋಗ ಇಲ್ಲ, ಮಾಡುವುದರ ಕಟ್ಟ ಕಡೆಯದ್ದೊಂದೇನು ಇದೆ ಅಲ್ಲ, ಅದು ನನ್ನನ್ನು ಸೇರುವಂತೆ ಆಗುವುದು, ಅದು ಆದರೆ ಅದು ನಿಜವಾದ ಪರಿಣಾಮ ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಪ್ರಶ್ನೆ ಅನೇಕರಿಗೆ ಬರಬಹುದು, ಹಾಗೆ ಒಂದು ಪ್ರಾಣ ಬಿಡಲಿಕ್ಕೆ ಬರ್ತದಾ, ಬಿಟ್ಟವರಿದ್ದಾರಾ, ಎಲ್ಲ ನಮಗೆ ಸಾಮಾನ್ಯವಾಗಿ ಬರುವ ಪ್ರಶ್ನೆಗಳು. ಸ್ವಲ್ಪ ನೀವು ಗಮನಿಸಿದರೆ ಹೀಗೆ ನಮ್ಮ ಪೂರ್ವ ಇತಿಹಾಸದಲ್ಲಿ ದ್ರೋಣಾಚಾರ್ಯರ ಕುರಿತು ಇಂಥದ್ದೊಂದು ಉಲ್ಲೇಖ ಬರುತ್ತೆ. ಅಲ್ಲಿ ದ್ರೋಣಾಚಾರ್ಯರಿಗೆ ಯಾವಾಗ ಅಶ್ವತ್ಥಾಮ ತೀರಿಕೊಂಡ ಅನ್ನುವ ಸುದ್ದಿಯನ್ನು ಕೇಳಿದರು, ಅದು ಸುಳ್ಳೋ ಸತ್ಯವೋ ಅವರಿಗೆ ಗೊತ್ತಿಲ್ಲ. ಆಗ ಅವರು ತಾನು ಒಂದು ಯೋಗ ಸಮಾಧಿಸ್ಥ ಅವಸ್ಥೆಯಲ್ಲಿ ಕೂತರು. ವಾಸ್ತವಿಕ ಅವರ ಪ್ರಾಣ ಯಾಕೆ ಹೊರಟಿತ್ತು ಅಂದರೆ, ಅವರು ಅಶ್ವತ್ಥಾಮನನ್ನು ನೋಡಲಿಕ್ಕೆ ಅಂತ ಹೊರಟವರು ಹಾಗೆ ಕೂತು. ಆದರೆ ಅದೇ ಸಮಯವನ್ನು ಉಪಯೋಗ ಮಾಡಿಕೊಂಡು ದೃಷ್ಟದ್ಯುಮ್ನ ತಲೆ ಕಡಿತಾನೆ. ಈ ದೃಷ್ಟದ್ಯುಮ್ನ ತಲೆ ಕಡಿಲಿಕ್ಕೆ ಹೊರಡುವಾಗ ಅದು ಸಲ್ಲದು, ಅವರನ್ನು ಹಾಗೆ ಕೊಲ್ಲತಕ್ಕದ್ದಲ್ಲ ಅಂತ ಕೂಗಿಕೊಳ್ತಾನೆ ಅರ್ಜುನ. ಆಗ
ಆ ತಲೆಯನ್ನು ಕಡಿಯುವ ಏನು ಆ ಭಾವ ತೀವ್ರತೆ ಇತ್ತು, ಅದನ್ನು ತಡೆದುಕೊಳ್ಳಲಿಕ್ಕಾಗದೆ ಅವನು ಕತ್ತರಿಸಿಯೇ ಬಿಡ್ತಾನೆ. ಅರ್ಜುನ ದುಃಖಿಸುವಾಗ ಅರ್ಜುನ ದುಃಖಿಸುವ ಪೂರ್ವದಲ್ಲೇ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅವರು ಆ ದೇಹದೊಳಗಿಲ್ಲ, ಅವರು ಹೊರಗೆ ನಡೆದದ್ದು ಆಗಲೇ ಆಗಿದೆ ಅಂತ. ಆಗ ವೇದವ್ಯಾಸರು ಒಂದು ವಿವರಣೆ ಬರೀತಾರೆ. ಆಗ ದ್ರೋಣಾಚಾರ್ಯರ ಜೀವಜ್ಯೋತಿ ಹೊರಗೆ ಹೋದುದನ್ನು ಕೃಷ್ಣ, ಅರ್ಜುನ ಮತ್ತು ಯುಧಿಷ್ಠಿರರು ನೋಡಿದರು ಅಂತ. ಜ್ಯೋತಿ ಒಂದು ಹೊರಗೆ ಹೋದದ್ದನ್ನು ನೋಡಿದ್ರು, ಆದ್ದರಿಂದ ಅದು ದೇಹ ಮಾತ್ರ ಕೊಲೆ ಮಾಡಿದ್ದು, ಜೀವವನ್ನಲ್ಲ ಅಂತ ಅಲ್ಲಿ ವೇದವ್ಯಾಸರು ಕೊಡುವ ಒಂದು ವಿವರಣೆ. ದೇಹಕ್ಕೆ ಯಾಕೆ ಆ ಬಾಧೆ, ಅದು ಕರ್ಮಫಲ ಏನು, ಆ ವಿವರಣೆಗಳೆಲ್ಲ ಇವೆ. ಅವ್ರೇನು ಮಾಡಿದ್ರು ಅದಕ್ಕೆ ಆ ದೇಹಕ್ಕೆ ಆ ಬಾಧೆ ಅಂತ. ಇನ್ನೊಂದು, ಅದು ನಮಗೇನು ಅನಿಸುತ್ತೆ, ಇದು ಆ ಕಾಲದ್ದು ಆಗಿ ಹೋದದ್ದು ನಮಗೇನು ಗೊತ್ತು, ಅದು ಈಗದ್ದಲ್ವಲ್ಲ ಅಂತ. ಬೇಂದ್ರೆಯವರ ಕಥೆಯಲ್ಲಿ ಕೂಡ ಇಂಥದ್ದೊಂದು ಘಟನೆ ಬರುತ್ತೆ. ಬೇಂದ್ರೆ ತನ್ನ ಬಾಲ್ಯದಲ್ಲಿ ಪುಟ್ಟ ಮಗು ಇನ್ನೂ 4ನೇ ವರ್ಷದವರಿರುವಾಗ ಅವರ ಮನೆಯಲ್ಲಿ ಅವರದೇ ತಮ್ಮ ಸಣ್ಣ ಮಗು, ಅದು ಇವರ ಅಜ್ಜಿಯ ತೊಡೆಯಲ್ಲೋ ಏನೋ ಕೂತಿರುವಾಗ ಅನಾರೋಗ್ಯವಾಗಿ ಅಲ್ಲೇ ಎದುರಿಗೆ ಪ್ರಾಣ ಬಿಡುತ್ತೆ. ಆಗ ಬೇಂದ್ರೆಯವರು 4 ವರ್ಷದ ಮಗು, ಅವರು ಹೇಳಿದ್ರಂತೆ, ದೀಪ ಹೋಯಿತು, ದೀಪ ಹೋಗ್ತಾ ಉಂಟು ಅಂತ. ಇದೊಂದು ಉಲ್ಲೇಖ ಕೂಡ ಇದೆ. ಇದನ್ನು ಬೇಂದ್ರೆಯವರು ಆಮೇಲೆ ಅವರಿಗೆ ಗೊತ್ತಿಲ್ಲ ಅವರು ಹಾಗೆ ಹೇಳಿದರು ಅಂತ. ಆ ಮಗು ಹೇಳಿದ್ದನ್ನು ಹಿಂದಿನ ಹಿರಿಯರು ಅವರ ಜೊತೆಗೆ ಆಗ ಕೂತವರು ಹೇಳ್ತಿದ್ರಂತೆ, ನೀನು ಹಾಗೆ ಒಂದು ನಿನ್ನ ತಮ್ಮ ಸಾಯುವಾಗ ನೀನು ಕೂಗಿಕೊಂಡಿದ್ದಿ, ದೀಪ ಹೋಯಿತು ಅಂತ. ಇವು ಎರಡು ಏನನ್ನು ಹೇಳ್ತವೆ ಅಂತಂದರೆ, ಜೀವ ಅನ್ನುವುದು ಒಂದು ಜ್ಯೋತಿಯ ರೂಪದಲ್ಲಿ ಹೋಗ್ತದೆ ಅಂತ. ನಾನು ಅದನ್ನು ತೆಗೆದುಕೊಂಡು ನಾನು ಯೋಚನೆ ಮಾಡೋದು, ಯಾರೆಲ್ಲ ಶುಕ್ಲ ಪಕ್ಷದಲ್ಲಿ ಹೋಗ್ತಾರೆ ಅವರ ಜೀವಜ್ಯೋತಿ ಅಗ್ನಿಯ ಹಾಗೆ, ಬೆಳಕಿನ ಹಾಗೆ, ಶುಕ್ಲದ ಹಾಗೆ, ಶುಕ್ಲ ಪಕ್ಷದ ಚಂದ್ರಮನ ಬೆಳಕಿನ ಹಾಗೆ ಅದು ಬ್ರೈಟಾಗಿ ಹೋಗ್ತದೆ ಅಂತಲೂ ಕೃಷ್ಣ ಹೇಳ್ತಿರಬಹುದು. ಅಗ್ನಿ ಜ್ಯೋತಿ ಅಹಹ ಮತ್ತು ಶುಕ್ಲಪಕ್ಷ ಶುಕ್ಲ ಅಂತ ಹೇಳುವಾಗ ಉತ್ತರಾಯಣದ ಷಣ್ಮಾಸದ ಹೀಗೆ ಹೋಗುವವರ ದೇಹಜ್ಯೋತಿ ತುಂಬ ಬೆಳಕಿನಿಂದ ಕೂಡಿರ್ತದೆ ಅಂತಲೂ ಹೇಳಿರ್ಬೋದು. ಇಂಥ ಕಾಲದಲ್ಲಿ ಇಂಥ ಬೆಳಕಿರುವಾಗ ಹೋಗ್ತದೆ ಅನ್ನೋದನ್ನು ಹೇಳಿರ್ಬೋದು. ಇನ್ನೊಂದು, ಕೃಷ್ಣ ಪಕ್ಷದಲ್ಲಿ ಹೋಗುವಾಗ ಅದೊಂದು ಥರ ಧೂಮ, ಹೊಗೆಯ ಹಾಗೆ ಹೋಗ್ತದೆ. ಯಾಕೆ, ಅದು ಒಂದು ನಿರ್ದಿಷ್ಟ ಭಗವಂತನನ್ನೇ ಸೇರುವ ಸ್ಥಿತಿಯ ಜೀವಜ್ಯೋತಿ ಅಲ್ಲ, ಅದು ಪ್ರಕೃತಿ ತತ್ವವನ್ನು ಸೇರಿ ಮತ್ತೆ ಬರಬೇಕು ಅಂತ ಪುನರಾವರ್ತಿನಃ. ಆದ್ದರಿಂದ ಅದು ಸ್ವಲ್ಪ ಮಬ್ಬು ಇರಬಹುದು, ಅದು ಸ್ವಲ್ಪ ಹೊಗೆ ಆವರಿಸಿದ ಜ್ಯೋತಿ ಇರಬಹುದು, ಧೂಮಃ ಅಂತ ಹೇಳುವಾಗ. ಆಮೇಲೆ ಅದು ರಾತ್ರಿ ಒಂಥರ ನೋಡಲಿಕ್ಕೆ ಸಿಗದೆ ಹೋಗಬಹುದು. ಕೃಷ್ಣ ಪಕ್ಷದ ಕತ್ತಲು ಬೇರೆ, ಅದೂ ಡಾರ್ಕ್. ಹಾಗಾಗಿ ಆ ಜೀವಜ್ಯೋತಿ ಹೋದದ್ದು ನೋಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ ಅಂತಲೂ ಕಾಣ್ತದೆ. ಹೀಗೆ ಸುಮ್ಮನೆ ನನಗೆ ಆ ಥರದ ಒಂದು ಭಾವ ಬಂತು, ಅದನ್ನು ಹೇಳಿದ್ದೇನೆ. ಇದಲ್ಲದೆ ಇಚ್ಛಾಮರಣ ಉಂಟಾ? ಈಗಲೂ ಸಾಧಕರು ಹಾಗೆ ಹೋಗ್ತಾರಾ ಕೇಳಿದರೆ, ನಾನು ಅಥವಾ ನೀವುಗಳು ಅನೇಕರು ಈ ಥರದ ಮರಣಗಳನ್ನು ನೋಡಿರಬಹುದು. ನಾನು ನೋಡಿದ್ದು ನನ್ನ ಗುರುಗಳ ಮರಣ. ಅವರು ಒಂದು ಕಡೆ ತಾನು ತೀರಿಕೊಂಡ ಮೇಲೆ ಬರೆದ ಒಂದು ಪತ್ರದ ದಾಖಲೆ ನನಗೆ ಸಿಕ್ಕಿದ್ದು, ಅವರು ಅದನ್ನು ಅಡಗಿಸಿಟ್ಟಿದ್ರು. ಅದು ಎಲ್ಲೂ ಸಿಕ್ಕಿರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ನಾವು ಅವರ ಕಾಲಾನಂತರ ನಾವು ಅವರ ಈ ಕಪಾಟ್ನಲ್ಲೆಲ್ಲ ಏನೇನು ಬರೆದದ್ದಿದೆ ಅಂತ ಹುಡುಕ್ತೀವಲ್ಲ, ಆಗ 2 ಬ್ಲ್ಯಾಂಕ್ ಶೀಟಿನ ಮಧ್ಯೆ ಒಂದು ಪುಟ ಪಿನ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಆಚೆ ಈಚೆ ಇದ್ದು ಬ್ಲ್ಯಾಂಕ್ ಶೀಟು, ನೋಡೋರಿಗೆ ಗೊತ್ತೇ ಆಗಬಾರ್ದು. ಒಳಗೊಂದು ಪುಟದಲ್ಲಿ ಏನು ಬರೆದಿದ್ರು ಅಂದರೆ, ಡೇಟ್ ಆಗಸ್ಟ್, ಅವರು ತೀರ್ಕೊಂಡದ್ದು ಅಕ್ಟೋಬರ್, ಆಗಸ್ಟ್ 1998ರಲ್ಲಿ ಮುಂಬೈ ಅಂತ ಬರೀತಾರೆ ಅವರು. ಆವಾಗ ಬರ್ಕೊಂಡಿದ್ದಾರೆ ಏನು ಅಂದರೆ, ನನ್ನ ಬಳಿ ಈಗಾಗಲೇ ಒಮ್ಮೆ ಮರಣ ಬಂದಿತ್ತು, ಹಾಗೆ ಬಂದಾಗ ನಾನು ಹೋಗುವುದಕ್ಕೆ ಸಿದ್ಧನಾದೆ. ಮರಣಕ್ಕೆ ಅದೇನು ನನ್ನ ಮೇಲೆ ಕರುಣೆಯೋ ಗೊತ್ತಿಲ್ಲ, ನಿನಗೆ ಒಂದು ಕೆಲಸವಿದೆ, ಅದು ಮುಗಿದ ಮೇಲೆ ನಾನು ಬರುತ್ತೇನೆ, ಅಲ್ಲಿಯವರೆಗೆ ಬದುಕಿಕೋ ಎಂದು ಹೇಳಿ ಅದು ಹೊರಗೆ ನಡೆಯಿತು.
ನೆಕ್ಸ್ಟ್ ಆ ಒಂದು ಪ್ಯಾರಾಗ್ರಾಫ್ ನಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರೀತಾರೆ ಅವರು. ಅದಾದ ಬಳಿಕ ಇನ್ನೊಮ್ಮೆ ಮರಣವು ನನ್ನ ಬಾಗಿಲು ಬಡಿಯಿತು. ಈ ಬಾರಿ ನಾನು ಅದರ ಮುಂದೆ ಪ್ರಾಂಜಲವಾಗಿ ವಿನಂತಿಸಿಕೊಂಡೆ, ನನ್ನ ಕೆಲಸ ಮುಗಿಸಲಿಲ್ಲ, ನನಗಿನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಆ ಕೆಲಸ ಮುಗಿದ ಬಳಿಕ ನಾನು ನಿನ್ನ ಬಳಿಗೆ ಬರುತ್ತೇನೆ. ಮರಣ ಒಪ್ಪಿಕೊಂಡು ಹೊರಟು ಹೋಯಿತು. 3ನೇ ಪ್ಯಾರಾಗ್ರಾಫ್ ಬರೀತಾರೆ ಅವರು. ಈಗ ನನ್ನ ಸಮಯ ಬಂದಿದೆ, ಇನ್ನು ಮರಣ ಬಂದರೆ ನಾನದನ್ನು ಹಾಗೆಯೇ ಕಳಿಸುವುದಿಲ್ಲ. ಅವರ ಮುಂದಿನ ವಾಕ್ಯ, ನನ್ನ ಬಳಿಗೆ ಬಂದ ಯಾರನ್ನೂ ನಾನು ಬರಿಗೈಯಲ್ಲಿ ಮರಳಿಸಿಲ್ಲ. ನನ್ನ ಬಳಿಗೆ ಬಂದ ಯಾರನ್ನೂ ನಾನು ಬರಿಗೈಯಲ್ಲಿ ಮರಳಿಸಿಲ್ಲ. ಆದ್ದರಿಂದ ನಾನು ಮರಣವನ್ನೂ ಕೂಡ ಇನ್ನು ಮುಂದಿನ ಬಾರಿ ಹಾಗೆಯೇ ಮರಳಿಸುವುದಿಲ್ಲ. ಇದು ಆಗಸ್ಟ್ ಬರೆದಿದ್ದಾರೆ, ಅಕ್ಟೋಬರ್ 20 ತೀರ್ಕೊಂಡಿದ್ದಾರೆ. ಇದು ಅವರ ಒಂದು ಮರಣಪತ್ರ. ಇನ್ನೊಂದು, ಅವರು ತೀರಿಕೊಂಡದ್ದು, ಅವರು ನನ್ನ ಹತ್ರ ಪದೇ ಪದೇ ತನ್ನ ಜೀವಿತಾವಧಿಯಲ್ಲಿ ನನ್ನ ಜೊತೆಗಿದ್ದಾಗ ಹೇಳ್ತಿದ್ದ ಮಾತು, ಮಗಳೇ, ಯೋಗಿಗಳು ಎಂದು ಬಟ್ಟೆ ಧರಿಸಿ ಸಾಯುವುದಿಲ್ಲ. ಇನ್ನೊಂದು, ಯೋಗಿಗಳು ಎಂದೂ ಮಂಚದ ಮೇಲೆ ನರಳಾಡಿ ಸಾಯುವುದಿಲ್ಲ. 3ನೇದವ್ರು ಹೇಳ್ತಿದ್ದದ್ದು, ನನ್ನ ಅವಯವಗಳು ನನ್ನ ಮಾತು ಕೇಳದ ಒಂದರೆ ಕ್ಷಣ ನಾನು ಬದುಕಿರುವುದಿಲ್ಲ. ನನ್ನ ಅವಯವಗಳು ನನ್ನ ಮಾತು ಕೇಳದ ಒಂದರೆ ಕ್ಷಣ ನಾನು ಬದುಕಿರುವುದಿಲ್ಲ. ಈ ಮಾತುಗಳನ್ನು ಅವರು ಪದೇ ಪದೇ ಹೇಳ್ತಿದ್ರು. ಅವರ ಕೊನೆಯ ಆ ದೇಹ ಕಳಚಿಕೊಳ್ಳುವ ಅವಸ್ಥೆಯಲ್ಲಿ ಅವರಿಗೆ ಆ್ಯಸಿಡಿಟಿ ಆಗಿದ್ದಿರಬೇಕು, ಹೊಟ್ಟೆ ಉರಿ. ಯಾಕಂದರೆ ಎಲ್ಲ ಎಂಡೋಸ್ಕೋಪಿ ಬಿಟ್ಟರೆ ಕಿಡ್ನಿ ಸ್ಕ್ಯಾನಿಂಗು ಅಥವಾ ಲಿವರು, ಹಾರ್ಟು, ECG ಎಲ್ಲವೂ ಪರ್ಫೆಕ್ಟ್ ಅಂತ ಬಂದಿತ್ತು ಅವರದ್ದು. ಬೆಳಿಗ್ಗೆನೇ ಮಾಡಿರೋದು 6:30 8:30 ಅವಧಿಯಲ್ಲಿ. ಅವ್ರಿಗೆ ಒಂದೇ ಕಂಪ್ಲೇಂಟ್ ಅಂದರೆ ಆ್ಯಸಿಡಿಟಿ, ಬರ್ನಿಂಗ್ ಸ್ಟೊಮಕ್. ಅದಕ್ಕೆ ಆ್ಯಸಿಡಿಟಿ ಮಾತ್ರ ಕೊಟ್ಟರೆ ಆಯಿತು ಅಂತ. 10:30 ಅವರು ಅದನ್ನು ಮುಗಿಸಿ ಮನೆಗೆ ಬಂದು ಇಡ್ಲಿ ಮೊಸರು ತಿಂದು ಅವರು ತನ್ನ ಬೆರಳನ್ನು ಹೀಗೆ ಎತ್ತಿದ್ರು ಶೌಚಕ್ಕೆ ಹೋಗಬೇಕು ಅಂತ. ಸರಿ, ಅಲ್ಲೇ ಕೋಣೆಯ ಪಕ್ಕದ ಶೌಚಕ್ಕೆ ಹೋಗಿದ್ದಾರೆ. ನಮಗೊಂದು ಅಂದಾಜಿರುತ್ತಲ್ಲ, ಶೌಚಕ್ಕೆ ಹೋದವರು ಒಂದಕ್ಕೆ ಹೋದವರು ಎಷ್ಟು ಹೊತ್ತು ಅಂತ. ಅವರು ಬಾಗಿಲು ತೆಗೆಯದೇ ಇದ್ದದ್ದು ನೋಡಿ ನಾನು ಬಾಗಿಲನ್ನು ದೂಡಿದೆ, ಅವರು ಹಾಕಿರಲಿಲ್ಲ. ಅವರು ಆಗ ತಾನು ತನ್ನ ಬಟ್ಟೆಯನ್ನು ಹಾಕಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ನಾನು ಅಂದರೆ ಅವರು ಕೆಳ ಬಟ್ಟೆ ಮಾತ್ರ ಇತ್ತು, ಕಚ್ಚೆ. ನಾನು ಕೂಡಲೇ ಆ ಬಟ್ಟೆ ಇಲ್ಲದ ಹಾಗೆ ಅವರನ್ನು ಕರ್ಕೊಂಬಂದು, ಅದೇನು ಬಟ್ಟೆ ಹಾಕ್ಲಿಕ್ಕೆ ಅಷ್ಟು ಒದ್ದಾಡ್ತೀರಿ ಪಾಪ, ಬನ್ನಿ ಆಮೇಲೆ ಹಾಕಿದ್ರೆ ಆಯಿತು ಅಂತ ಅವರನ್ನು ಮಂಚದಲ್ಲಿ ತಂದು ಬೆತ್ತಲೆ ಕುಳ್ಳಿರಿಸಿದ್ದೆ. ನನಗೆ ಅವರ ಹೆಜ್ಜೆಯ ಗುರುತು ನೋಡಿದರೆ ಅವರು ಮಲ ತುಳಿದಿರಬೇಕು ಅಂತ ಅನುಮಾನ ಆಯಿತು. ನಾನು ಅಲ್ಲಿಯ ಶೌಚಾಲಯ ಎಲ್ಲ ಸ್ವಚ್ಛ ಮಾಡಿ ಒಂದು ಬಕೆಟಲ್ಲಿ ನೀರು ತೆಗೆದುಕೊಂಡು ಬಂದು ಅವರು ಮಂಚದ ಮೇಲೆ ಹೀಗೆ ಕೂತ್ಕೊಂಡಿದ್ದಾರೆ, ಹೀಗೆ ಕೈ ಇಟ್ಕೊಂಡು, ಭಾಳ ಘನ ಬಲಿಷ್ಠ ಪೋಸ್, ಅದು ಏನು ಸುಸ್ತು ದಣಿವಿನ ಪೋಸ್ ಅಲ್ಲ. ಹೀಗೆ ಕೂತು ನೋಡ್ತಿದ್ದಾರೆ. ನಾನು ಬಕೆಟಿನಲ್ಲಿ ನೀರು ತಂದು ಅವರ ಪಾದವನ್ನು ಹೀಗೆ ತೊಳಿಲಿಕ್ಕೆ ನೀರು ತೆಗೆದಿದ್ದೇನೆ. ನೀರು ಪಾದ ಎರಡಕ್ಕೂ ಹೀಗೆ ಸ್ಪರ್ಶ ಆಗಿದೆ. ಅವರು ಹೀಗೆ ನೋಡ್ತಿದ್ದಾರೆ. ಇನ್ನೂ ನನ್ನ ಕೈಯಲ್ಲಿ ಆಗುವುದಿಲ್ಲ ಮಗಳೇ ಅನ್ನುವಾಗಿಲ್ಲ ಅವರು. ಅಂದರೆ ದುಃಖ ಅಲ್ಲ, ವಿಷಾದ ಅಲ್ಲ, ಇಟ್ಸ್ ಓವರ್ ಡನ್ ಅನ್ನುವ ಟೋನ್. ಮಗಳೇ ಅನ್ನುವಾಗ ಮಂಚಕ್ಕೆ ಹೋಗಿ ತಲೆ ಬಡ್ದಾಗಿದೆ ಮಂಚದ ಕೈಗೆ. ಒಬ್ಬ ಮನುಷ್ಯ ಯೋಗಿಗಳು ಮೈಯ ಮೇಲೆ ಬಟ್ಟೆ ಧರಿಸಿರುವುದಿಲ್ಲ ಅಂದಿದ್ರು ಮರಣಕಾಲದಲ್ಲಿ. ಅವರ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಯೋಗಿ ಮಂಚದಲ್ಲಿ ನರಳಿ ಸಾಯುವುದಿಲ್ಲ ಅಂದಿದ್ರು, ಅವರು ನರಳಲಿಲ್ಲ ಎಂದೂ ಕೂಡ. 3ನೆಯ ಮಾತು, ನನ್ನ ಅವಯವ ನನ್ನ ಮಾತು ಕೇಳದ ಅರೆಕ್ಷಣ ನಾನಿರುವುದಿಲ್ಲ. ಅವರ ಕಾಲಿನಲ್ಲಿ ಅವರು ಮಲ ತುಳಿದದ್ದನ್ನು ನಾನು ತೊಳಿಲಿಕ್ಕೆ ಬಂದೆ ನೋಡಿ. ಓಹೋ, ನನ್ನ ಕಾಲು ನನಗೆ ಗೊತ್ತಿಲ್ಲದೆ ಏನೋ ಮಾಡಿದೆ. ನನ್ನ ಅವಯವ ನನ್ನ ಮಾತು ಕೇಳದ ಕ್ಷಣ ಬಂದಿದೆ. ಅವರು ಆ ಕ್ಷಣಕ್ಕೆ ಇನ್ನೂ ನನ್ನ ಕೈಯಲ್ಲಿ ಆಗುವುದಿಲ್ಲ ಮಗಳೇ ಅಂದಾಗ ಇದೆಲ್ಲ ಇನ್ನೂ ನನಗೆ ನೋಡಲಿಕ್ಕೆ ಇಲ್ಲ ಅಂತ ಹೊರಟು ಹೋದ ಹಾಗೆ ಅವರು ಹೋಗಿದ್ದಾರೆ. ಶರಣನನ್ನು ಮರಣದಲ್ಲಿ ಕಾಣು ಅಂತ ಹೇಳುವುದಾದರೆ, ದೊಡ್ಡವನ ಒಂದು ಸುಂದರ ಮರಣವನ್ನು ನಾನು ಕಣ್ಣಾರೆ ಕಂಡ ಅನುಭವ. ನನ್ನ ತಂದೆ ದೈಹಿಕವಾಗಿ ಇತರ ಕಾಯಿಲೆಗಳಿಲ್ಲದಿದ್ದರೂ ಕಾಲು ಸ್ವಲ್ಪ ದುರ್ಬಲವಾಗಿ ಕೈ ಹಿಡ್ಕೊಂಡು ಸ್ವಲ್ಪ ಯಾರದಾದರೂ ಸಹಾಯ ಬೇಕಿತ್ತು ಅಷ್ಟೇ.
ಯಾರಾದರೂ ಎದ್ದು ಹೋಗಬೇಕು, ಕರ್ಕೊಂಡು ಹೋಗ್ಬೇಕಾದ್ರೆ ಕೈ ಹಿಡಿಬೇಕು ಮತ್ತು ಬಂದು ಕೂಡಿಸ್ಬೇಕು. ಇದು ಬಿಟ್ಟರೆ ಬೇರೆ ಮಾನಸಿಕ, ಬೌದ್ಧಿಕ ಅಥವಾ ಆರೋಗ್ಯದ ದೃಷ್ಟಿಯಿಂದ ಯಾವ ಏರುಪೇರುಗಳಿರಲಿಲ್ಲ. ಆದರೆ ತನ್ನ ಮಗ ತೀರಿಕೊಂಡ 13ನೆಯ ದಿನ, ಅದರ ಪೂರ್ವ ದಿನ 12ನೆಯ ದಿನ ಸಂಜೆಗೆ ಕರೆದಿದ್ದಾರೆ ನನ್ನನ್ನು, ಮಗಳೇ ಬೇಗ ಬಾ ನನ್ನನ್ನು ಪಾರು ಮಾಡು ಅಂತ. ಮಗಳೇ ಬೇಗ ಬಾ ನನ್ನನ್ನು ಪಾರು ಮಾಡು ಅಂತ 2 ಬಾರಿ. ಯಾಕೆ ಅಂತ ನಾನು ಕೇಳಲಿಕ್ಕೆ ಹೋಗುವಾಗ ನನಗೆ ಹೋಗಲಾಗದ ಅಲ್ಲೊಂದು ವ್ಯವಸ್ಥೆಯ ತೊಂದರೆಗಳು. ಮರುದಿವಸ ಬೆಳಿಗ್ಗೆ ನಾನು 5:30ಯಿಂದ ಎದ್ದು ಸ್ನಾನ ಮುಗಿಸಿ 6:30 ಒಳಗೆ ಬರುವುದರೊಳಗಾಗಿ ನನ್ನನ್ನೇ ಉದ್ದೇಶಿಸಿ ಕರೆದಿದ್ದಾರೆ ಅಂದರೆ ಅವರನ್ನು ನೋಡಿಕೊಳ್ಳುವ ಯಾವ ತಾಯಿ ಇದ್ದಾಳೆ ಅವರ ಹತ್ರ ಹೇಳಿದ್ದಾರೆ, ನನಗೆ ವೀಣಾಳನ್ನು ಕರೆಸು ಅಂತ. ಆಯಿತು, ನಾನು ಹೋಗಿದ್ದೇನೆ. ತಕ್ಷಣ ನನ್ನ ಬಟ್ಟೆಯನ್ನು, ಅಂದರೆ ಕೆಳಗಿನ ಬಟ್ಟೆ ಹಾಕದೆ ನಾನು ಟವಲು ಮೇಲೊಂದು ಅಂಗಿ ಅಷ್ಟೇ ಹಾಕ್ಕೊಂಬಂದಿದ್ದೆ. ಬೇಗನೆ ಬಟ್ಟೆ ಧರಿಸಿ ರಾಘವೇಂದ್ರ ಸ್ವಾಮೀಜಿಗೆ ಅದೇ ಶುದ್ಧ ಆದದ್ರಿಂದ ನಮ್ಮ ಮನೆಯ ರಾಯರಿಗೆ ನಮಸ್ಕರಿಸಿ ನಾನು ಅಪ್ಪನ ಹತ್ರ ಹೋಗಿ, ಅಪ್ಪ ಕರೆದ್ರಿ ಅಂತೆ, ಏನಾಗಬೇಕಿತ್ತು ಅಂದಾಗ, ಏನೂ ಆಗುವುದು ಬೇಡ ಮಗಳೇ, ಇವತ್ತು ನೀನು ನನ್ನನ್ನು ಬಿಟ್ಟು ಹೋಗಬಾರದು. ಅವರ ಮಾತು. ಆಯ್ತಪ್ಪ ಅಂತ. ಆಮೇಲೆ ನಾನು ಅವರ ಜೊತೆಗೆ ಕೈ ಮಸಾಜ್ ಮಾಡಿಕೊಂಡಿದ್ದೆ. ಥ್ರೂ ಔಟ್ ಸನ್ನೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಅವರು ಸ್ನಾನ ಮಾಡಿಲ್ಲ 2 ದಿನದಿಂದ ಅಂತ ನನಗೆ ಅವರೆಲ್ಲ ಹೇಳ್ತಿದ್ರು, ಮನೆ ನೋಡ್ಕೊಳ್ಳೋರು. ಅಪ್ಪ ನೀವು ಸ್ನಾನ ಮಾಡಲಿಲ್ವಂತಲ್ಲ, ಸ್ನಾನ ಮಾಡಿಸ್ಲಾ ಅಪ್ಪ? ಅದಕ್ಕೆ ಏನು ಮಾಡಿದರು, ಮೊದಲೇ ಈ ಮಾತು ನಾನು ಕೇಳುವ ಮೊದಲೇ ಆ ಪೌಡರ್ ಹಾಕು ಅಂತ ಇಡೀ ಮೈಗೆ ಪೌಡರ್ ಹಾಕಿದ್ದೆ ನಾನು, ಮಸಾಜ್ ಥರ ಮಾಡ್ಕೋತ. ಇಡೀ ಮೈಗೆ ಪೌಡರ್ ಹಾಕಿದ ಮೇಲೆ, ಅಪ್ಪ ನೀವು ಸ್ನಾನ ಮಾಡಲಿಲ್ವಂತಲ್ಲ, ಸ್ನಾನ ಮಾಡಿಸ್ಲಾ ಅಂತ ಕೇಳಿದ್ದು. ಅವರ ಮಾತು ಉತ್ತರ ಏನಿತ್ತು ಅಂದರೆ, ಈಗಾಗಲೇ ನಿನ್ನ ಕೈಯಿಂದ ಅಮೃತ ಸ್ನಾನ ಆಯಿತಲ್ಲ ಮಗಳೇ, ಆ ಸ್ನಾನ ಇದ್ದೇ ಇದೆ. ನೋಡಿ, ನಮಗೆ ಆಮೇಲೆ ಅರ್ಥ ಆದದ್ದು, ಆ ಮೃತ ಸ್ನಾನ ಇದ್ದೇ ಇದೆ. ಈಗ ಆಗಿದೆ, ಅಮೃತ ಸ್ನಾನ ಆಯಿತಲ್ಲ ಮಗಳೇ, ಆ ಸ್ನಾನ ಇದ್ದೇ ಇದೆ. ನನಗೆ ಅರ್ಥ ಆಗಿರಲಿಲ್ಲ, ಆ ಮಾತು ಕೇಳುವಾಗ ಅರ್ಥ ಆಗಲಿಲ್ಲ. ಹೋದ್ಮೇಲೆ ಓಹೋ ಅದಕ್ಕೆ ಹೇಳಿದ್ದು. ಆಮೇಲೆ ನನ್ನ ಮೈ ಮೇಲಿನ ಎಲ್ಲ ಬಟ್ಟೆ ತೆಗಿ ಅಂದರು ಅವರು ಕೂಡ. ನೋಡಿ, ಅವರಿಗೂ ಗೊತ್ತಿತ್ತಲ್ಲ, ಯೋಗಿಯೊಬ್ಬ ಮೈ ಮೇಲೆ ಬಟ್ಟೆ ಧರಿಸಿ ಸಾಯುವುದಿಲ್ಲ. ಆದರೆ ನನ್ನ ಅಪ್ಪಯ್ಯನ ಹಾಗೆ ಅವರಿಗೆ ಸ್ವತಂತ್ರವಾಗಿ ತಾನೇ ಹೋಗಿ ಎದ್ದು ಬಟ್ಟೆ ತೆಗೆಯುವಷ್ಟು ಕಾಲಿಗೆ ಸಹಾಯ ಬೇಕಿತ್ತಲ್ಲ, ಆದ್ದರಿಂದ ನನಗೆ ಹೇಳಿದ್ರಿರಬೇಕು. ಅವರ ವೇಸ್ಟ್ ಎಲ್ಲ ತೆಗೆದು ಅವರು ಬೆತ್ತಲಿದ್ದರು. ಆಮೇಲೆ ಏನು ಅಂದರು ಅಂದರೆ, ನೀನು ಒಂದು ಒಳ್ಳೆಯ ಬಿಳಿ ಬಟ್ಟೆ ನನಗೆ ಹೊದೆಸು. ಈಗಲೂ ನನಗೆ ಅರ್ಥ ಆಗಿರಲಿಲ್ಲ. ನಾನು ಬಿಳಿ ಬಟ್ಟೆ ಕೇಳ್ತಾರೆ ಅಂದಾಗ ಮನೆಯ ಒಬ್ಬರು ಹೊಸ ವೇಷ್ಟಿ ಕೊಟ್ಟರು. ಯಾಕೆ ಬಿಳಿ ಹೊದಿಕೆ ಇರಲಿಲ್ಲ ಮನೆಯಲ್ಲಿ, ಬಿಳಿ ವೇಷ್ಟಿ ಕೊಟ್ಟರು. ನಾನು ಬಿಳಿ ವೇಷ್ಟಿ ಹೊದಿಸಿದೆ. ಈಗ ಸರಿ ಆಯ್ತಲ್ವಾ, ಹೋಗಲಿಕ್ಕೆ ಕರೆಕ್ಟ್ ಉಂಟು ಅಂದರು ಅಪ್ಪ. ನನಗೆ ಗೊತ್ತಾಗಲಿಲ್ಲ ಆಗಲೂ. ನಾವು ಸಾವಿನ ಸಂದರ್ಭದ ಯಾವ ಮಾತುಗಳೂ ಕೂಡ ಸತ್ತ ನಂತರವೇ ಗೊತ್ತಾಗೋದು, ಆಗ ಅರ್ಥವೇ ಆಗೋದಿಲ್ಲ. ಅದೊಂದು ಏನೋ ಒಂದು ಭಗವಂತ ಮಾಡುವ ವ್ಯವಸ್ಥೆ ಅಂತ ಕಾಣ್ತದೆ. ಇಷ್ಟು ಸ್ಪಷ್ಟ ಹೇಳಿದರೂ ನನಗೆ ಅವರು ಸಾವಿನ ದಾರಿಯ ಮಾತು ಅಂತ ಗೊತ್ತಾಗಲಿಲ್ಲ. ಆ ಬಳಿಕ ನೀನು ಇಲ್ಲಿ ನನ್ನ ಬಲಕ್ಕೆ ಕೂತ್ಕೊಂಡ್ರು, ಎಡಕ್ಕೆ ಕೂತಿದ್ದವಳನ್ನು. ಸರಿ ಅಂತ ನಾವು ಸಮಾನ ಕೂತ್ಕೊಳ್ಳುವ ಅಭ್ಯಾಸವೇ ಇಲ್ಲದವಳು. ಅಪ್ಪ ಒತ್ತಾಯ ಮಾಡಿದ್ರಿಂದ ಫಸ್ಟ್ ಟೈಮ್ ಎಡಕ್ಕೆ ಕೂತಿದ್ದೆ, ಆಮೇಲೆ ಬಲಕ್ಕೆ ಬಂದು ಕೂತೆ. ಬಲಕ್ಕೆ ಕೂತ್ಕೊಳ್ಳುವುದು ಅಂದರೆ ಏನು ಅಂತ ಗೊತ್ತಾ ಅಂತ ಕೇಳಿದರು. ಅದು ನನಗೆ ಗೊತ್ತಿಲ್ಲಪ್ಪ ಅಂದೆ, ಸುಮ್ಮನೆ ಇದ್ದರು. ಆ ಬಳಿಕ ನಾನು ಕೈ ಮಸಾಜ್ ಮಾಡ್ತಾ ಇದ್ದೆ. ಅವರು ಕೈಯನ್ನು ನನ್ನ ಕೈಗೆ ಹಿಡಿದು ಹೀಗೆ ಏನನ್ನೋ ದಾಟಿಸ್ತಿರಬಹುದಂತ ನನಗೀಗ ಅನಿಸೋದು. ಅವರು ನಾನು ಮಸಾಜ್ ಮಾಡ್ತಾ ಬಂದಾಗ, ಈ ಕೈಯ ಭಾಗಕ್ಕೆ ಬಂದಾಗ ಅವರು ಮಸಾಜ್ ಮಾಡಲಿಕ್ಕೆ ಬಿಡ್ತಿರಲ್ಲ, ಹೀಗೆ ಮಾಡ್ತಿದ್ರು. ಇದು ಸುಮಾರು ಒಂದು 10 ನಿಮಿಷ ನಡೆದಿರ್ಬೋದು ಈ ಕೈ ಮಸಾಜ್ ಮತ್ತು ಅವರ ಬೆನ್ನು ಹೀಗೆಲ್ಲ ತಿಕ್ಕೋದು. ಇದ್ದಕ್ಕಿದ್ದ ಹಾಗೆ ಅವರೊಂದು ನಿದ್ದೆಗೆ ಹೋದರು. ಅವರು ನಿದ್ದೆ ಮಾಡ್ತಿದ್ದಾರಲ್ಲ ಅಂತ ನಾನು ಮೆತ್ತಗೆ ಕೈ ಬಿಟ್ಟು ಸುಮ್ಮನೆ ಕೂತಿದ್ರೆ ಅವರು ಚಕ್ಕಂತ ಕಣ್ಣು ತೆರೆದು ಮನೆ ನಂಬರ್ ಸಿಗ್ತಾ ಇಲ್ಲ ಮಗಳೇ ಅಂದರು. ಅಂದೆ ನನಗೆ, ಯಾಕೆಂದರೆ ಅದು ಹೊಸ ಶಬ್ದ. ನನಗೆ ನಿಜಕ್ಕೂ ಅರ್ಥ ಆಗದೆ ಆ ಒಂದು ವಿಸ್ಮಯದ ಉದ್ಗಾರಕ್ಕೆ ಈ ಮನೆ ಅಲ್ಲ ಆ ಮನೆಯ ನಂಬರ್ ಅಂದರು. ಅಂದರೆ ಕಣ್ಮುಚ್ಚಿ ಯಾವ ಮನೆಗೆ ಹೋಗೋದು ಅಂತ ಲೆಕ್ಕ ಹಾಕಿದ್ರೂ ಕಾಣ್ತದೆ.
ಆಮೇಲೆ ನಾನೇ ಹೋಗೋದು ಅಂತ ನನಗೆ ಹೇಳಲಿಕ್ಕಿತ್ತು ಕಾಣ್ತದೆ ಅವರಿಗೆ. ನಾನೇ ಡಿಸೈಡ್ ಮಾಡಿ ನನ್ನ ಮನೆಯನ್ನು ಹುಡುಕಿ ಹೋಗೋದು ಅಂತ ಹೇಳಲಿಕ್ಕಿತ್ತು ಕಾಣ್ತದೆ. ಈ ಸಂದೇಶಗಳನ್ನು ಕೊಡಲಿಕ್ಕಾಗಿ ಅವರು ಅದನ್ನು ಹೇಳಿರಬೇಕು ಅಂತ ಎಲ್ಲ ನಂತರದ ಪೋಸ್ಟ್ ಮಾರ್ಟಮ್ ನಮ್ಮದು. ಪುನಃ ಈ ಮನೆ ಅಲ್ಲ ಮಗಳೇ ಆ ಮನೆ ಅಂದವರು ಪುನಃ ನಿದ್ದೆ ಹೋದರು. ಹಾಗೆ ನಿದ್ದೆ ಹೋದಾಗ ಆಚೆ ಕಡೆ ನನ್ನ ಅಣ್ಣನ ಅದು ಪಿಂಡದ ಕೆಲಸ ಮುಗಿದ ಮೇಲೆ ಒಂದು ಮಂತ್ರಾಕ್ಷತೆಗೆ ಕರೀತಾರಲ್ಲ, ಪಿಂಡ ಪ್ರದಾನ ಆಯಿತು ಬನ್ನಿ ಮಂತ್ರಾಕ್ಷತೆಗೆ. ನನ್ನನ್ನು ಮಂತ್ರಾಕ್ಷತೆಗೆ ಕರೆದ್ರು. ನಾನು ಮಂತ್ರಾಕ್ಷತೆಗೆ ಹೋದೆ. ಅಪ್ಪನನ್ನು ಕರ್ಕೊಂಡು ಬಾ ಅಂತ ನಮಗೆಲ್ಲ ಮಂತ್ರಾಕ್ಷತೆ ಹಾಕಿದ ಮೇಲೆ ಪುರೋಹಿತರು ಹೇಳಿದರು. ಒಳಗೆ ಬಂದು ನೋಡುವಾಗ ಅಪ್ಪ ಹೀಗೆ ಗೋಣು ಹಾಕಿ ಹೊರಟು ಹೋಗಿದ್ದರು. ನಾನು ಒಳಗೆ ಹೆಜ್ಜೆ ಇಟ್ಟು ಹೀಗೆ ನೋಡಿದೆ. ನನಗೆ ಗೊತ್ತಾಯಿತು ಅಪ್ಪ ಇಲ್ಲ ಅಂದೆ ನಾನು. ನನ್ನ ಹಿಂದೆ ಬಂದಳು ಹಾಂ ಅಂತ ಎಲ್ಲ ಬೇರೆ ಬೇರೆಯ ವಿಸ್ಮಯದ ದುಃಖದ ಪುನಃ ಅಪ್ಪ ಇಲ್ಲ ಅಂತ ಅಷ್ಟೇ ಅಂದೆ. ಎಲ್ಲ ಅಳುವ ಧ್ವನಿ ಶುರುವಾಯಿತು. ನಾನು ನೇರ ಹೋದೆ. ಅಪ್ಪನ ಕೆನ್ನೆಗೊಂದು ಮುತ್ತು ಕೊಟ್ಟು ಅಪ್ಪ ನೀವು ತುಂಬ ಪುಣ್ಯ ಮಾಡಿದ್ದೀರಿ ಅಂತ ಹೇಳಿ ನನ್ನ ಒಂದು ಕಣ್ಣ ನೀರ ಹನಿ ಅವರ ಕೆನ್ನೆಗೆ ಬಿದ್ದಿರಬೇಕು. ಅದು ನಾನು ನೋಡಿದ ಅವರ ಮರಣ. ಕೆಲವರು ದೊಡ್ಡವರು ಹೀಗೆ ಹೋಗುವುದಕ್ಕೆ ಕೆಲವು ತಮ್ಮದೇ ಸಾಮರ್ಥ್ಯದಿಂದ ಹೋಗ್ತಾರೆ ಅನ್ನುವುದಕ್ಕೆ ಇವು ನಾನು ಕಂಡ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಬಹಳ ಬಲ್ಲ ಜ್ಞಾನಿಗಳೇ ಆಗಬೇಕಾಗಿಲ್ಲ. ತುಂಬ ಅಪ್ಪಟ ಕೃಷಿಕನೊಬ್ಬ, ತೋಟದಲ್ಲಿ ಹಳ್ಳಿ ಗಮಾರ ಅಂತ ನಾವು ಅನ್ನಿಸಿಕೊಳ್ಳುವವ, 7 ಜನ ಗಂಡು ಮಕ್ಕಳಿಗೆ ಒಂದು ದಿವಸ ಹೇಳಿದ್ದು ನಂಗೆ ಗೊತ್ತು. ಅವರೆಲ್ಲ ಬೇರೆ ಬೇರೆ ಊರಲ್ಲಿ ಕೆಲಸ. ಮಕ್ಕಳ್ರ ಇನ್ನೊಂದು ವಾರ 8ನೇ ದಿನಕ್ಕೆ ಎಲ್ಲರೂ ಇಲ್ಲಿರಬೇಕು. 6ನೇ ದಿನಕ್ಕೆ ನಂದು ಮಾತು ಬೀಳ್ತದೆ. 5ನೇ ದಿನಕ್ಕೆ ನಾನು ಮಲಗಿದವನು ಹೇಳೋದಿಲ್ಲ. 3ನೇ ದಿನಕ್ಕೆ ನನ್ನ ಆಹಾರ ಕಡಿಮೆ ಹಾಕೋತ ಹೋಗ್ತದೆ. 1 ದಿನ ಆಮೇಲೆ ನಾನು ನೀರೇ ತಗೊಳ್ಳೋದಿಲ್ಲ. ಕೊನೆಯ ದಿವಸ ಅದು 8ನೇ ದಿವಸ ನಾನು ಹೊರಟು ಹೋಗಿರ್ತೀನಿ ಅಂತ ಹೇಳಿ ಹಾಗೇ ಹೋದ ಕೃಷಿಕನನ್ನು ನಾನು ನೋಡಿದ್ದೇನೆ. ಹಾಗಾಗಿ ಮರಣ ಒಂದು ಸಾಧನೆ. ಸಾಧಕರಿಗೆ ತಮ್ಮ ಕಾಲಕ್ಕನುಗುಣವಾಗಿ ಪ್ರಾಣ ಬಿಡಲಿಕ್ಕೆ ಬರ್ತದೆ ಅನ್ನುವ ಒಂದು ವಿಶೇಷ ವಿಜ್ಞಾನವನ್ನು ಕೃಷ್ಣ ಹೇಳಿದ್ದಾನೆ. ನಾವು ಪಾಲಿಸುವವರು ಅದನ್ನು ಮರೆತಿದ್ದೇವೆ. ಅವನೇ ಹೇಳಿದ ಹಾಗೆ ಇದು ವಿದ್ಯೆ, ರಾಜಗುಹ್ಯವಾದ ಈ ವಿದ್ಯೆಗಳನ್ನೆಲ್ಲ ನಷ್ಟವಾಗ್ತಾ ಬಂದಿದೆ ಕಾಲದಿಂದ ಕಾಲಕ್ಕೆ ಅಂತ ಮುಂದೆ ಹೇಳ್ತಾನಲ್ಲ, ಆ ಅರ್ಥದಲ್ಲಿ ನಾವು ನಷ್ಟ ಮಾಡಿಕೊಂಡಿದ್ದೇವೆ. ಹಾಗೆಯೇ ಅನೇಕರಿಗೆ ಒಂದು ಸಮಸ್ಯೆ ಇದೆ. ಹೀಗೆ ಹೋದವರು ನಾವೇನಾಗ್ತೇವೆ ಅದರ ಬಗ್ಗೆ ಕೂಡ ಕೃಷ್ಣ ಹೇಳಿದ್ದಾನೆ ಅಂತ ನಾನು ಹೇಳಿದೆ. ಚಂದ್ರಲೋಕಕ್ಕೆ ಹೋಗಿ ಮರಳಿ ಬರುವವರು, ಬ್ರಹ್ಮಲೋಕಕ್ಕೆ ಹೋಗಿ ಕಾಯಂ ಇರುವವರು ಒಂದು ಹೇಳ್ತಾನೆ. ಮತ್ತೆ ಪುನಃ ಬೇರೆ ಬೇರೆ ಲೋಕಗಳ ವಿವರಣೆಯನ್ನು ಭಾಗವತ ಕೊಡುತ್ತೆ. ಯಾವ್ಯಾವ ಸ್ಥಿತಿಯಲ್ಲಿ ಹೋದವರು ಯಾವ ಲೋಕಕ್ಕೆ ಹೋಗ್ತಾರೆ, ಮತ್ತು ಹೇಗೆ ಮರಳಿ ಬರ್ತಾರೆ. ಕೆಲವರು ಕೆಲವರು ಅಪರೂಪಕ್ಕೆ ಒಳ್ಳೆಯ ಸ್ಥಿತಿಯಲ್ಲಿ ಭಗವಂತನ ಹತ್ತಿರ ಹೋದವರು ಮತ್ತೆ ಪ್ರಾಣಿಯಾಗುವ ಸಾಧ್ಯತೆಗಳಿವೆ. ಅದರಲ್ಲಿ ಅನೇಕ ಬಾರಿ ಪ್ರಾಣಿಗಳು ಒಂಥರ ಉನ್ನತ ಅವಸ್ಥೆಯ ಭಗವಂತನ ಹತ್ತಿರ ಹೋಗಲಿಕ್ಕೆ ಸಿದ್ಧರಿರುವ ರೂಪದಲ್ಲೂ ಕೂಡ ಬರ್ತವೆ. ಆದ್ದರಿಂದ ಯಾವುದನ್ನು ಕಡೆಗಣಿಸಲಿಕ್ಕಿಲ್ಲ ಅಂತಲೇ ನಮ್ಮ ಧರ್ಮಶಾಸ್ತ್ರ. ಆ ಕಾರಣಕ್ಕಾಗಿ ನಮ್ಮ ತಂದೆಯೇ ಒಂದು ಮಹಾಭಾರತ ಪ್ರವಚನಕ್ಕೆ ಮಂಗಳೂರಿನಲ್ಲಿ 4 ಕಿಲೋಮೀಟರ್ ದೂರದಿಂದ ಒಂದು ನಾಯಿ ಬರ್ತಿತ್ತು ಅಂತ ದಾಖಲಿಸ್ತಾರೆ. 40 ದಿವಸಗಳ ಕಾಲ ಅವರು ಮಹಾಭಾರತ ಪಾಠ ಮಾಡಿದರೆ, ಪ್ರವಚನ ಮಾಡಿದರೆ 4 ಕಿಲೋಮೀಟರ್ನಿಂದ ಒಂದು ನಾಯಿ ದಿನಾ ಬಂದಲ್ಲಿ ಕೆಳಗೆ ಮಲ್ಕೊಂಡು ಪ್ರೇಕ್ಷಕರ ಮುಂದಿನ ಸಾಲಿನಲ್ಲಿ ಕೆಳಗೆ ಮಲ್ಕೊಂಡು ಕೇಳ್ತಿತ್ತು ಅಂತ. ಆಮೇಲೆ ಪ್ರತಿಯೊಬ್ಬರನ್ನು ಕೇಳಿದ್ರು ಅದು ನಮ್ಮ ನಾಯಿ ಅಲ್ಲ. ಕಡೆಗೆ ನಮ್ಮ ಅಪ್ಪ ಒಬ್ಬರನ್ನು ಕೇಳ್ತಾರೆ, ಅದು ಎಲ್ಲಿಂದ ಬರ್ತದೆ ಅಂತ ಒಂಚೂರು ಸರ್ಚ್ ಮಾಡಿ. ಅದು ಮರಳಿ ಹೋಗುವಾಗ ಒಬ್ಬರು ಬೆನ್ನು ಹತ್ತುತ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅದು 4 ಕಿಲೋಮೀಟ್ರ್ ದೂರದಿಂದ ಕರೆಕ್ಟ್ ಟೈಮಿಗೆ ಬರ್ತಾ ಇದೆ, ಮತ್ತು ಮುಗಿದ ಕೂಡಲೇ ಮತ್ತೆ 4 ಕಿಲೋಮೀಟ್ರ್ ಹೋಗ್ತದೆ ಅಂತ. ಆದರೆ ಅಪ್ಪ ಹೇಳ್ತಾರೆ ಅದರ ಪ್ರಾರಬ್ಧ ಪೂರ್ತಿ ಮುಗಿದಿರಲಿಲ್ಲ ಕಾಣ್ತದೆ. ಅದು ಹಾಗೆ ಕೂತು ಕೇಳ್ತಿದ್ದದು. ಒಂದು ದಿನ ಹುಚ್ಚು ನಾಯಿ ಕಚ್ಚಿ ಸಾಯಬೇಕಲ್ಲ, ಕಚ್ಚದೆ ಅಲ್ಲಿ ಸತ್ತಿತು ಅಂತ, ಯಾರನ್ನು ಕಚ್ಚದೆ ಸತ್ತಿತು ಅಂತ ನಾಯಿಯ ಉಲ್ಲೇಖ ಮಾಡ್ತಾರೆ. ಹೀಗೆ ಒಂದು ಸರ್ಪ ಭಗವದ್ಗೀತೆಯ ಪ್ರವಚನ ಮಾಡುವಾಗ ಸಾಗರದಲ್ಲಿ ಒಂದು ದಿನ ಸಂಜೆ ಬಯಲು ರಂಗಮಂದಿರ, ಅದು ಓಪನ್ ಇರುತ್ತಲ್ಲ ಆ ಥರ, ಅಲ್ಲಿ ಒಂದು ದೊಡ್ಡ ಮರದಲ್ಲಿ ಭಾರಿ ಗದ್ದಲ ಆಗ್ತದೆ ಇವರು ಶುರು ಮಾಡುವಾಗ. ಜನರಿಗಿನ್ನು 6 ಗಂಟೆಗೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಬೆಳಕು ಇದೆ. ಎಲ್ಲರೂ ಮರದ ಕಡೆಗೆ ನೋಡ್ತಾರೆ. ಸಿಕ್ಕಾಪಟ್ಟ ಹಕ್ಕಿಗಳೆಲ್ಲ ಗಜ ಮಾಡ್ತಿದ್ದಾವೆ. ಒಂದು ಹಾವು ಇದೆ. ಇದು ಫಸ್ಟ್ ಡೇ. ಸೆಕೆಂಡ್ ಡೇ ಅಪ್ಪ ಭಗವದ್ಗೀತೆ ಪ್ರವಚನಕ್ಕೆ ವೇದಿಕೆಗೆ ಬರುವಾಗ ಅದು ಅವರು ಏರುವ ಮೆಟ್ಲಲ್ಲಿ ಮಲಗಿಕೊಂಡಿದೆ. ನಮ್ಮ ತಂದೆ ಹೇಳ್ತಾರೆ ಅದನ್ನೇನು ಡಿಸ್ಟರ್ಬ್ ಮಾಡಬೇಡಿ, ಅದು ಇರಲಿ ಅಂತ.
3ನೇ ದಿನದಿಂದ ಅದು ಅಪ್ಪನ ಪ್ರವಚನ ಇಲ್ಲೇ ಆದರೆ ಇಲ್ಲೇ ಬಂದು ಹೀಗೆ ಪೂರ್ತಿ ಉದ್ದಕ್ಕೆ ಚಾಚಿ ಮಲಗಿ ಕೇಳ್ತಿರ್ತದೆ. ಇದು 7 ದಿನವೂ ಮಾಡಿದೆ ಅಂತ ನಮ್ಮ ಅಪ್ಪ ಮಾತ್ರ ಹೇಳಿದ್ದಲ್ಲ, ಈಗಲೂ ಇದ್ದಾರೆ, ನೀವು ಕೇಳಬಹುದು. ಅದನ್ನು ನೋಡಿದವರು ಸದಾನಂದ ಶರ್ಮಾ ಅಂತ, ಅವರು ಅದನ್ನು ಒಂದು ಲೇಖನ ರೂಪವಾಗಿ ಅಪ್ಪನ ಪುಸ್ತಕದಲ್ಲಿ ದಾಖಲು ಕೂಡ ಮಾಡಿದ್ದಾರೆ. ಹೀಗೆ ದನ ಒಂದು ಬರ್ತಿತ್ತು ಅಂತಲೂ ಅಪ್ಪ ಹೇಳ್ತಾರೆ. ಒಂದು ನಾಯಿ ಏಕಾದಶಿ ದಿವಸ ತೀರಾ ಯಾವುದಾದ್ರು ಕೆರೆ ಹುಡ್ಕೊಂಡೋಗಿ ಸ್ನಾನ ಮಾಡುವುದನ್ನು ಅಪ್ಪ ಗಮನಿಸಿದ್ದನ್ನು ಅಪ್ಪ ದಾಖಲಿಸ್ತಾರೆ. ಏಕಾದಶಿ ದಿವಸ ನೋಡಿ ಅದು ಹೋಗಿ ಸ್ನಾನ ಮಾಡ್ತಿತ್ತಂತೆ. ಅಂದರೆ ಇದೆಲ್ಲವನ್ನು ಪೂರ್ವ ಪ್ರಾರಬ್ಧದ ಯಾವುದೋ ಎಂಡ್ ಪಾಯಿಂಟಲ್ಲಿ ಸಣ್ಣ ತಪ್ಪಿಗೆ ಪ್ರಾಣಿಗಳಾಗಿ ಹುಟ್ಟುತ್ತವೆ ಅನ್ನೋದನ್ನು ರಮಣರು ಕೂಡ ದಾಖಲಿಸ್ತಾರೆ. ಶ್ರೀ ರಮಣರು ಏನು ಹೇಳ್ತಾರೆ ಅಂತಂದರೆ, ಕೆಲವೊಮ್ಮೆ ಅಪರೂಪಕ್ಕೆ ಮನುಷ್ಯ ಜನ್ಮದಲ್ಲಿ ಮುಕ್ತಿ ಪಡೆಯಲಿಕ್ಕಾಗದೆ ಸಣ್ಣ ತಪ್ಪು ಮಾಡಿದರೆ ಅವನು ಯಾವುದೋ ಸಾಕು ಪ್ರಾಣಿಯಾಗಿ ನಮ್ಮ ಹತ್ರ ಬರಬಹುದು. ಹಾಗಾಗಿ ಅವರ ಹತ್ರ ಬಂದ ನಾಯಿಯನ್ನು ರಮಣರು, ಅವರ ಹತ್ರ ಬಂದ ದನವನ್ನು, ಅವರ ಹತ್ರ ಬಂದ ಮುಂಗುಸಿಯನ್ನು ಎಲ್ಲವನ್ನು ಕೂಡ ಅವರು ಬಹಳ ಜೋಪಾನವಾಗಿ ಆರೈಕೆ ಮಾಡ್ತಾರೆ. ಜೋಪಾನದ ಆರೈಕೆ ಅಂದರೆ ಹಾಸಿಗೆಯಲ್ಲಿ ಮಲಗಿಸೋದಲ್ಲ, ಅದನ್ನಲ್ಲ, ಆ ಥರದ್ದು ದಯವಿಟ್ಟು ಹಾಗೆ ಭಾವಿಸಬೇಡಿ. ತುಂಬ ಪ್ರೀತಿಯಿಂದ ನೋಡಿಕೊಳ್ತಾರೆ, ಹೇಗೆ ನೋಡಿಕೊಳ್ಬೇಕೋ ಹಾಗೆ. ಮತ್ತು ಅದನ್ನು ಅದು ಇದು ಕರೆಯಲ್ಲ, ಅವರು ಅವಳು ಅವನು ಅಂತಲೇ ಕರೀತಾರೆ. ಹೀಗೆ ರಮಣರು ಅವಳು ಇವನು ಕರ್ಕೊಂಡೇ ಪ್ರಾಣಿಗಳ ಜೊತೆಗಿದ್ದರು. ಇವತ್ತಿಗೂ ನವಿಲು ಅಲ್ಲಿ ಹೇಗಿದೆ ಅಂತ ನೋಡಬೇಕಾದ್ರೆ ಒಮ್ಮೆ ರಮಣರ ಆಶ್ರಮಕ್ಕೆ ಹೋಗಿ, ಅವು ಯಾವ ಭೀತಿ ಇಲ್ಲದೆ ನಮ್ಮ ಸುತ್ತ ಎಲ್ಲ ತಿರುಗಾಡ್ತವೆ. ಅಂದರೆ ಅಷ್ಟು ವರ್ಷಗಳಾದ ಮೇಲೂ ಕೂಡ ಆ ಇಂಪ್ಯಾಕ್ಟ್ ಇದೆ ನೋಡಿ ರಮಣರದ್ದು. ಮಂಗಗಳು 1.5 ಗಂಟೆಗೆ ಹೀಗೆ ಕೈ ಇಟ್ಟು ಹೀಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವುದನ್ನು ನಾನು ಸ್ವತಃ ನೋಡಿದ್ದೇನೆ ಅವರ ಪುಣ್ಯತಿಥಿಯ ದಿನ. ನಾವು ಒಂದು ಮೇಯ ಸಂದರ್ಭದಲ್ಲಿ ಬಿಸಿಲಿನ ಹೊತ್ತು ಮೇಲೆ ಸ್ಕಂದಾಶ್ರಮಕ್ಕೆ ಹೋದರೆ ಹೋಗಿ ಧ್ಯಾನ ಮಾಡಿ ಹೊರಗೆ ಬಂದ ಕೂಡಲೇ ಪಟ ಮಂಗಗಳೆಲ್ಲ ನಮ್ಮ ತಲೆ ಮೇಲೆ, ನಮ್ಮ ಭುಜದ ಮೇಲೆಲ್ಲ ಏರಿ ಕೂತ್ವು. ಒಂದಿಷ್ಟು ಅವುಗಳಲ್ಲಿ ಕ್ರೋಧ ಇಲ್ಲ, ಆಮೇಲೆ ಅವು ರಾಜಸವಾಗಿ ಅಟ್ಯಾಕ್ ಮಾಡುವ ಧಾಟಿ ಇಲ್ಲ. ಯಾಕೆ ಬಂದು ಕೂತಿದ್ದಾವೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ನನ್ನ ಜೊತೆಗೆ ಬಂದ ಮಕ್ಕಳ ತಲೆ ಮೇಲೆ, ನನ್ನ ತಲೆ ಮೇಲೆ, ಎಲ್ಲರ ಅವು ತುಂಬ ಇದ್ದವು. ಆಮೇಲೆ ಆ ಮಂಗಗಳೆಲ್ಲ ಯಾಕೆ ಕೂತಿದ್ದಾವೆ ಅಂತ ನಮ್ಗೆ ಅರ್ಥ ಆಗದೆ ನಾವು ಸುಮ್ಮನೆ ನಮಗೆ ಭಯ ಕೂಡ ಅದೇನು ಮಾಡ್ತದೋ ಅಂತ. ಅದು ಕಡೆಗೆ ನಮ್ಮ ಕೈಯಲ್ಲಿದ್ದ ನೀರಿನ ಬಾಟ್ಲನ್ನು ಹೀಗೆ ಮಾಡ್ತಿತ್ತು. ನೀರು ಕೊಡಬೇಕಿತ್ತು ಅವುಗಳಿಗೆ. ಸೊ ನಾವು ಬಾಟ್ಲ್ ತೆಗೆದು ನೀರು ಕೊಟ್ಟರೆ ನೀರು ಕುಡ್ಕೊಂಡೆಲ್ಲ ಹೋದವು. ಈ ಥರ ಒಂದು ಇಂಪ್ಯಾಕ್ಟ್ ರಮಣರ ಆಶ್ರಮದಲ್ಲಿ ಇವತ್ತು ಕೂಡ ಇದೆ. ಹಾಗಾಗಿ ಪ್ರಾಣಿ ಸಂಕುಲದಲ್ಲೂ ಕೂಡ, ಅದಕ್ಕೇ ಗಜೇಂದ್ರ ಅನ್ನೋದು ಪ್ರಾಣಿಯ ದೇಹದಲ್ಲಿ ಮೋಕ್ಷವಾದ ಕಥೆ. ಅವನು ಮೊಸಳೆ ಕೂಡ ಒಂದು ಕಾಲಕ್ಕೆ ಹೂ ಗಂಧರ್ವ, ಅವನಿಗೂ ಮೋಕ್ಷವಾದ ಕಥೆ ಎಲ್ಲ ನಾವು ಗಮನಿಸ್ತೇವೆ. ಇದೆಲ್ಲ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅಲಕ್ಷ್ಯ ಮಾಡುವ ಭಾಗವಲ್ಲ. ಈ ಹಿನ್ನೆಲೆಯನ್ನೆಲ್ಲ ಇಟ್ಟುಕೊಂಡು ಭಕ್ತಿಯ ರಾಜಗುಹ್ಯ ರಹಸ್ಯವನ್ನೆಲ್ಲ ಭಗವಂತ ನನ್ನನ್ನು ನಂಬು, ನನ್ನನ್ನು ನೆನೆ, ನನಗೆ ಭಕ್ತಿ ಮಾಡು ಅಂತ ಹೇಳಿದಂತಹ ಭಾಗವನ್ನು ನೋಡಿ ಇವತ್ತು ವಿಭೂತಿ ಭಾಗವನ್ನು ನಾವು ವಿಭೂತಿ ಯೋಗ ಅಂತ ಏನು ಅಧ್ಯಾಯ ಇದೆ ಅದನ್ನು ಗಮನಿಸುವುದಾದರೆ ಅದು 10ನೇ ಅಧ್ಯಾಯ. ಅಲ್ಲಿ ಕೃಷ್ಣ ನೋಡಿ, ಇಷ್ಟರವರೆಗೆ ಒಂದು ಸಾರಿ ದಯವಿಟ್ಟು ನೀವೇ ನೆನಪು ಮಾಡಿಕೊಳ್ಳಿ. ಪ್ರಾರಂಭದಲ್ಲೊಬ್ಬ ಅರ್ಜುನ ಇದ್ದನಲ್ಲ, ಅವನು ಈಗ 10 ಅಧ್ಯಾಯ ನೀವು ಕೇಳ್ತಾ ಇದ್ದೀರಲ್ಲ, ಅವನು ಹಾಗೆ ಇದ್ದಾನ? ಅವನು ಕುಸಿದಿದ್ನ? ಅವನು ನಡುಕ್ತಿದ್ನ? ಅವನು ಭೀತನಾಗಿದ್ನ? ಅವನು ಏನೇನೋ ಆಗಿದ್ದನಲ್ಲ? ವ್ಯತ್ಯಾಸ ಕಾಣ್ತದೋ ಇಲ್ವೋ? ಪಕ್ಕಾ ವ್ಯತ್ಯಾಸ ಕಾಣುವಷ್ಟು ಅರ್ಜುನನ ಬೆಳವಣಿಗೆ ಈ 10 ಅಧ್ಯಾಯದಲ್ಲಿ ನಮ್ಮ ಗಮನಕ್ಕೆ ಬರ್ತದೆ. ಅವನು ಡಿಫರೆಂಟ್. ಈಗ ಅವನು ನಾವು ಬಿದ್ದಾಗ ನೋಡಿದ ಅರ್ಜುನನಲ್ಲ. ಅವನು ಏನೋ ಒಂದು ಬೇರೆ ಬೇರೆ ಪ್ರಶ್ನೆ ಕೇಳುವ, ಸ್ಥಿತಪ್ರಜ್ಞ ಅಂದರೆ ಏನು, ಭಕ್ತಿ ಹೇಗೆ ಮಾಡೋದು, ನಾನು ಹೇಗಪ್ಪ ಅಧಿಯಜ್ಞ ಅಧಿಭೂತ ಎಲ್ಲ ತಿಳಿಯುವುದು, ಯಾವುದು ಅಧಿಭೂತ, ಇದನ್ನೆಲ್ಲ ಕೇಳುವಾಗ ಅವನು ಕೃಷ್ಣನ ತೊಡೆಯ ಮೇಲೆ ಕೂತ ಮಗುವಿನ ಹಾಗೆ ಕಾಣಲಿಕ್ಕೆ ಪ್ರಾರಂಭ ಆಗ್ತಾನೆ. ಇಲ್ಲಿ ಕೂಡ ನಾವು ಗಮನಿಸಬೇಕು, ಕೃಷ್ಣ ಒಂದು ಮಾತು ಏಕಾಏಕಿ ಪ್ರಾರಂಭ ಮಾಡ್ತಾನೆ ಈ ವಿಭೂತಿ ಯೋಗದಲ್ಲಿ. ಅಹಂ ಪ್ರವಕ್ಷ್ಯಾಮಿ ಭೂಯಃ, ನಾನು ಮತ್ತೆ ಪುನಃ ನಿನಗೆ ಏನನ್ನೋ ಹೇಳ್ತೇನೆ. ನೋಡಿ, ಕೃಷ್ಣನೇ ಹೇಳೋದು, ನಾನು ನಿನಗೆ ಪುನಃ ಏನೋ ಹೇಳ್ತೇನೆ, ನೀನು ಕೇಳುವುದಲ್ಲ, ನೀನು ಕೇಳದೇ ಹೇಳ್ತೇನೆ. ಇಡೀ ಗಮನಿಸುವಾಗ ಗೊತ್ತಾಗಲ್ವಾ, ಯುದ್ಧಕ್ಕೆ ಸಿದ್ಧ ಮಾಡುವ ಕೃಷ್ಣಾರ್ಜುನರ ಸಂವಾದ ಅಲ್ಲ ಇದು.
ಅರ್ಜುನನಲ್ಲಿರುವ ಯಾವುದೋ ಒಂದು ವ್ಯಕ್ತಿತ್ವವನ್ನು ಅವನಿಗೆ ಪರಿಚಯಿಸಿ ಆ ಬಳಿಕ ಅವನ ಕರ್ತವ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಏನೋ ಮಾಡ್ತಿದ್ದಾನೆ. ಈ ಮಾಸ್ಟರ್ ಪ್ಲ್ಯಾನ್, ಈ ಮಾಸ್ಟರ್ ಪ್ಲ್ಯಾನಿನ ಒಂದು ಪಾರ್ಟ್ ಆಗಿದೆ, ಎಷ್ಟೋ ಕರ್ಕೊಂಡು ಬಂದಿದ್ದಾನೆ. ಈಗ ಅವನು ಹೇಳ್ತಾನೆ, ಅಹಂ ಭೂಯಃ ಪ್ರವಕ್ಷ್ಯಾಮಿ, ಮತ್ತೆ ಪುನಃ ನಿನಗೆ ಹೇಳ್ತೇನೆ. ಯಾಕೆ? ತೇ ಪ್ರೀಣಯಾಮ, ಯಾಕೆ ಅಂದರೆ ನೀನು ತುಂಬ ಪ್ರೀತಿಯಿಂದ ಕೇಳ್ತಿ, ಸಂತುಷ್ಟನಾಗಿದ್ದಿ. ನಾನು ಬಹಳ ಬಾರಿ ಹೇಳಿದ್ದೇನೆ, ಇಲ್ಲಿ ಬಂದು ಹೇಳುವಾಗ ನಮಗೇನೋ ಬೇರೆ ಒಂದು ಅನುಭವ ಅಂತ. ಕಾರಣ ನೀವೆಲ್ಲ ಚಂದ ಕೇಳುವುದು ಕೂಡ ಭಗವಂತನೇ ಹೇಳ್ತಾನೆ, ನೀನು ಸಂತುಷ್ಟನಾಗಿ ಕೇಳುವುದರಿಂದ ಅಹಂ ಪ್ರವಕ್ಷ್ಯಾಮಿ ಭೂಯಃ. ಮತ್ತು ತೇ ಹಿತಕಾಮ್ಯಯ, ನಿನ್ನ ಒಳಿತಿಗಾಗಿ ಹೇಳ್ತೇನೆ. ಯಾಕೆ ನೀನು ಇಷ್ಟು ಚಂದ ಕೇಳ್ತಿ, ಇಷ್ಟು ಸಂತುಷ್ಟ ಪಡ್ತಿ, ನನಗೆ ಹೇಳಬೇಕು ಅನ್ನಿಸ್ತದೆ. ಕೃಷ್ಣ ಹೇಳ್ತಾನೆ, ನನಗೆ ಹೇಳಬೇಕು ಅನ್ನಿಸುವ ಕೆಲವು ಅಂಶಗಳು ಅನೇಕರಿಗೆ ಇನ್ನೂ ಗೊತ್ತಿಲ್ಲದವು. ಅದು ಯಾರಿಗೂ ಗೊತ್ತಿಲ್ಲ. ನ ದೇವಾನಾಂ ನ ಋಷಿ, ಅನೇಕ ದೇವತೆಗಳು ಋಷಿಗಳು ಯಾರಿಗೂ ಗೊತ್ತಿಲ್ಲ. ನ ವಿದುಹು, ಅವರು ಯಾರಿಗೂ ಗೊತ್ತಿಲ್ಲ. ನ ವ್ಯಕ್ತಿ, ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲ, ಋಷಿಗೆ ಗೊತ್ತಿಲ್ಲ, ಒಬ್ಬ ದೇವತೆಗಳಿಗೆ ಗೊತ್ತಿಲ್ಲ. ಅಂಥದ್ದನ್ನು ನಾನು ಹೇಳ್ತೇನೆ. ಯಾರು ಇದನ್ನು ನಾನು ನನ್ನ ಈ ವಿಸ್ತಾರವನ್ನು ತಿಳಿತಾರೆ ಅವರಿಗೆ ಮಾತ್ರ ಅವರೇನಾಗ್ತಾರೆ, ಅವರು ಅಸಮ್ಮೂಢಾ, ಅವರ ಮೋಹ ಕಳಚಿ ಹೋಗ್ತದೆ. ಆಮೇಲೆ ಸರ್ವ ಪಾಪೇಭ್ಯ ವಿಮುಚ್ಯತೆ, ಎಲ್ಲ ಪಾಪಗಳಿಂದ ಕಳಚಿಕೊಳ್ತಾರೆ. ಅಂಥ ವಿಸ್ತಾರ, ಅಂಥ ಅರಿವು ಇದೆ. ಅದನ್ನು ಹೇಳ್ತೇನೆ. ನಾನು ನೀನು ತಿಳಿದ ಅಥವಾ ಜಗತ್ತು ತಿಳಿದ ಸಾಮಾನ್ಯ ವ್ಯಕ್ತಿಯಲ್ಲ. ಈ ಜಗತ್ತಿನಲ್ಲಿ ಏನೇನೆಲ್ಲ ಉಂಟಲ್ಲ ಅದೆಲ್ಲ ನಾನು ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ಇವ ಹೇಳ್ತಾನೆ, ನೋಡು ಕೃಷ್ಣ, ನನಗೆ ಗೊತ್ತಾಗಿದೆ ನೀನು ಸಾಮಾನ್ಯನಲ್ಲ ಅಂತ ನನಗೆ ಗೊತ್ತಾಗಿದೆ. ನೀನು ಸಾಮಾನ್ಯನಲ್ಲ ಅನ್ನುವುದು ಗೊತ್ತಾಗಿದೆ ಮಾತ್ರವೇ ಹೊರತು ಏನು ಅಸಾಮಾನ್ಯತೆ ನನಗೆ ಗೊತ್ತಿಲ್ಲ. ಅದನ್ನು ಇನ್ಯಾರೋ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಆತ್ಮಾನಂ ವೇತ್ಥ, ನೀನು ಸ್ವಯಂ ಏವ ಆತ್ಮಾನಂ ವೇತ್ಥ, ನೀನು ನಿನ್ನನ್ನು ಮಾತ್ರ ನೀನೇ ತಿಳಿದವನು. ನೀನಲ್ಲದೆ ಇನ್ಯಾರು ಹೇಳಬೇಕು? ನೀನು ನಿನ್ನನ್ನು ನೀನೇ ತಿಳಿದಿದ್ದೀಯಲ್ಲ, ಅದನ್ನು ಮಾತ್ರ ನಾವು ಯಾರಾದರೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಯಾರಿಂದ? ನಿನ್ನಿಂದ ಹೊರತಾಗಿ ನಾವು ಯಾರಿಂದಲೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನನಗೆ ಈಗಾಗಲೇ ಅನೇಕರು ಆಹುಹು ಹೇಳಿದ್ದಾರೆ. ಯಾರು? ಋಷಿ, ತುಂಬ ಜನ ಋಷಿಗಳು ಹೇಳಿದ್ದಾರೆ. ಅದರಲ್ಲಿ ಯಾರು? ದೇವರ್ಷಿ ತಥಾ ನಾರದ, ಅನೇಕ ದೇವರ್ಷಿಗಳು, ನಾರದರು. ಅಷ್ಟು ಮಾತ್ರ ಅಲ್ಲ, ಅಸಿತ ದೇವಲಃ, ಅಸಿತ ದೇವಲ ಲೋಮಶ ಇವರೆಲ್ಲ ತೀರ್ಥಯಾತ್ರೆ ಕಾಲಕ್ಕೆ ಅರ್ಜುನನಿಗೆ ಕೃಷ್ಣನ ಅನೇಕ ವಿಷಯಗಳನ್ನು ಹೇಳಿದ್ದು ನಿಮಗೆ ಆ ವನಪರ್ವಗಳನ್ನು, ತೀರ್ಥಯಾತ್ರೆಯ ಭಾಗಗಳನ್ನೆಲ್ಲ ಓದಿದರೆ ಗೊತ್ತಾಗುತ್ತೆ. ಎಂತೆಂಥ ಅದ್ಭುತ ಕಥೆಗಳನ್ನು ಕೃಷ್ಣನ ಕುರಿತು ಅಥವಾ ಬೇರೆ ಬೇರೆ ನದಿಗಳ ಕುರಿತು ಸಿಕ್ಕಾಪಟ್ಟೆ ಹೇಳ್ತಾರೆ. ಅದೆಲ್ಲವನ್ನು ಹೇಳ್ತಾ ಅವ ಹೇಳ್ತಾನೆ, ಅಷ್ಟು ಮಾತ್ರ ಅಲ್ಲ, ಅಸಿತ ದೇವಲಃ ಮಾತ್ರ ಅಲ್ಲ, ವ್ಯಾಸ ಮತ್ತು ಬ್ರವೀಷಿತೇ, ನೀನೇ ಹೇಳಿದ್ದಿ ಇಷ್ಟರವರೆಗೆ ನೀನೇ ಹೇಳಿದ್ದಿ. ಇವೆಲ್ಲವನ್ನು ನಾನು ಕೇಳಿಕೊಂಡಿದ್ದೇನೆ. ಹಾಗಾಗಿ ನನಗೆ ಗೊತ್ತು, ನಾನು ಇನ್ಯಾರಿಂದಲೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನಗೆ ಈಗ ನೀನು ಹೇಳಿದ್ಯಲ್ಲ ಭಕ್ತಿ ಮಾಡು ಅಂತ, ನನಗೆ ನಿನ್ನ ವಿಸ್ತಾರದಲ್ಲಿ ಹೇಗೆ ಭಕ್ತಿ ಮಾಡಬೇಕು, ನಿನ್ನನ್ನು ಹೇಗೆಲ್ಲ ತಿಳಿಬೇಕು, ಕೇಶು ಯಾವ ವಸ್ತುವಿನಲ್ಲಿ ನಾನು ನಿನ್ನನ್ನು ಭಾವಿಸಬೇಕು, ಕೇಶು ಚಿಂತೋಸಿ, ನಾನು ಹೇಗೆ ಯಾವ ಭಾವದಲ್ಲಿ ನಾನು ಚಿಂತಿಸಬೇಕು, ಧ್ಯಾನಿಸಬೇಕು, ದಯವಿಟ್ಟು ಹೇಳು, ಸವಿಸ್ತಾರವಾಗಿ ಹೇಳು. ಕೃಷ್ಣ ಹೇಳ್ತಾನೆ, ಹಂತಂ ಪ್ರಾಧಾನ್ಯತಃ ವಕ್ಷ್ಯಾಮಿ. ಎಲ್ಲ ಹೇಳೋಕ್ಕಾಗಲ್ಲಪ್ಪ, ಸ್ವಲ್ಪ ಹೇಳ್ಬೋದು. ಪ್ರಧಾನವಾಗಿರುವುದನ್ನು ಅಷ್ಟೇ ಹೇಳ್ಬೋದು. ಯಾಕೆ ಗೊತ್ತಾ? ನಾ ಅಯಂ ವಿಸ್ತಾರಂ ಅಂತಂ, ನನ್ನ ವಿಸ್ತಾರಕ್ಕೆ ಕೊನೆ ಇಲ್ಲ. ಹಾಗಾಗಿ ಎಲ್ಲಿ ನಿಲ್ಲಿಸುವುದು ನಾನು? ನನ್ನ ಈ ವಿಸ್ತಾರಕ್ಕೆ ಕೊನೆ ಇಲ್ಲ. ಆದ್ದರಿಂದ ನಾನು ಸಂಪೂರ್ಣ ಹೇಳುವುದಿಲ್ಲ, ಪ್ರಧಾನವಾಗಿರುವುದನ್ನು ಹೇಳ್ತೇನೆ. ಬಹಳ ಇಂಟ್ರೆಸ್ಟಿಂಗ್. ಈ ಜಗತ್ತಿನಲ್ಲೆಲ್ಲ ಮಹಾ ಹಾರಾಟ ಮಾಡುವ ನಾನು ಅಂತ ಒಂದಿದೆಯಲ್ಲ, ನಾನು ಅಂಥವ, ನಾನು ಇಂಥವ. ನಮ್ಮನ್ನು ಕೇಳಿದರೆ ಪ್ರತಿಯೊಬ್ಬರಿಗೂ ಉಂಟದು.
ಯಾರನ್ನೂ ಬಿಟ್ಟಿಲ್ಲ. ನೀವೇನು ಇವರಿಗೆ ಹೆಚ್ಚು, ಇವರಿಗೆ ಕಮ್ಮಿ, ಇವರಿಗೆ ಸ್ವಲ್ಪ ಆಗ್ಬೋದು ಅಂತ ವೆರೈಟಿ ಮಾಡಿ ಸ್ವಲ್ಪ ಗೇಜಿಂಗ್ನಲ್ಲಿ ಅಳತೆ ಹೆಚ್ಚು ಕಮ್ಮಿ ಅಂತ ಭಾವಿಸ್ಬೋದು. ಯಾರಿಗೂ ಇಲ್ಲ ಅಂತಿಲ್ಲ. ಒಂದು ದಿವಸ ಒಂದು ಮೆಶ್ ಬಡೀಲಿಕ್ಕೆ ಒಬ್ಬ ವೃದ್ಧ ಪಾಪ ನನ್ನ ಮನೆಗೆ ಬಂದಿದ್ದ. ಆ ಮೆಶ್ ಬಡಿಯುವಾಗ ಅವನಿಗೆ ಮೊಳೆ ಹಿಡ್ಕೊಂಡು ಅವನ ಕೈಗೆ ತಾಗಲಾರ್ದಾಗೆ ಹೆಲ್ಪ್ ಮಾಡೋಕ್ಕೆ ನಾನು ಅವನ ಜೊತೆ ಕೂತಿದ್ದೆ. ಆ ಮುದುಕಂಗೆ ಕೇಳಿದೆ, ನಾನು ಮಾತಾಡ್ತಾ ಏನಾರು ಮಾತಾಡಬೇಕಲ್ಲ. ಆಗ ನನ್ನ ಅಲೆಮಾರಿ ಜೀವನ ಆರಂಭ ಆದಾಗ ಅದೆಲ್ಲೋ ಮೈಸೂರಿನಲ್ಲಿ ಯಾರದೋ ಮನೆಯಲ್ಲಿದ್ದೆ. ಅವರ ಮನೆಯಲ್ಲಿ ಮೆಶ್ ಇರಲಿಲ್ಲ, ಸೊಳ್ಳೆಗಳು ಬಹಳ ಬರ್ತಿದ್ವು. ನಾನು ಹೋಗಿ ಅಲ್ಲಿ ಉಂಡ ಉಪಕಾರಕ್ಕೊಂದು ಮೆಶ್ ಬಡಿಯೋಣ ಅಂತ ನಂದು. ಸೊ ಬಡಿತಾ ಇದ್ದಾಗ ಆ ವೃದ್ಧರು ನನಗೆ ಹೊಸಬರು. ಅವರ ಮನೆಯಲ್ಲಿ ಕಸ ಗುಡಿಸಿ ಒರೆಸಿ ಬಟ್ಟೆ ಗಿಟ್ಟೆ ತೊಳೆದು ಹೋಗ್ತಿದ್ರು ಅವರು, ಆ ವೃದ್ಧ. ಅವ್ರಿಗೆ ನಾನು ಕೇಳಿದೆ, ಸುಮ್ಮನೆ ಸಹಜ ಕೇಳಬೇಕಲ್ಲ, ಎಲ್ಲಿರ್ತೀರಿಯಪ್ಪ? ಏನೋ ಊರಿನ ಹೆಸರು ಹೇಳಿದ, ಮೈಸೂರಿನಲ್ಲಿ ಯಾವುದೋ ವಿಭಾಗ. ಸಹಜ ಕೇಳಿದೆ, ಬಾಡಿಗೆ ಮನೆಯ ಅಂತ. ಏನು ಅಂತ ತಿಳಿದಿದ್ದೀರಿ? ಏನು ಹಣ್ಣಾದೆ, ಕೂದಲು ಹಣ್ಣಾಯಿತು, ಇನ್ನೂ ಬಾಡಿಗೆ ಮನೆಯಲ್ಲಿ ಇರ್ತೀನ? ಭಾರಿ ಉಗ್ರ ಅವರು. ಓ, ನನಗೆ ಇದು ಬಾಡಿಗೆ ಮನೆ ಅವನದ್ದು ಅಂತ ನನ್ನ ಲೆಕ್ಕಾಚಾರ ಉಂಟು ಯಾವಾಗಲೂ. ಅವರಿಗೆ ಪಾಪ ಸ್ವಂತ ಮನೆ ಮಾಡಿದ್ದನ್ನು ಇಷ್ಟು ಕಡಿಮೆ ಮಾಡಿ, ಅಹಂಕಾರ ಯಾರನ್ನೂ ಬಿಟ್ಟಿಲ್ಲ. ನಾನು ಮಾಡಿದ್ದೇನೆ ಅನ್ನುವುದನ್ನು ನಾನು ಆದರೂ ಹೇಳ್ತಾ ಇರಬೇಕು, ಎದುರಿನವರಾದರೂ ಹೇಳ್ತಾ ಇರಬೇಕು, ಇಲ್ಲಾರೆ ಸಮಾಧಾನ ಇಲ್ಲ ನಮಗೆ. ಈ ನಾನು ಯಾರು? ನಾನು ಅಂದರೆ ಡಾಕ್ಟರ್, ನಾನು ಅಂದರೆ ಟೀಚರ್, ನಾನು ಅಂದರೆ ಇಂಜಿನಿಯರ್, ನಾನು ಅಂದರೆ ಇಂಥವ, ನಾನು ಅಂದರೆ ಅಂಥವ, ಸ್ವಲ್ಪ ನಾನು ಅಂದರೆ ಕೃಷಿಕ ಹೇಳಲಿಕ್ಕೆ ಟೋನ್ ಕಮ್ಮಿ ಮಾಡ್ತಾರೆ. ಎಲ್ಲರೂ ಕೂಡ ನಾನು ಅಂದಾಗ ಒಂದು ಐಡೆಂಟಿಫಿಕೇಷನ್, ಒಂದು ಹೆಸರು, ಇಂಥವರ ಮಗ ಮಗಳು, ಇವೆಲ್ಲ ನಾನು. ಇದಿಲ್ಲದೆ ನಾನು ಅಂತ ಮಾತಾಡಲ್ಲ ನಾವು. ನಾನು ಅದು, ನಾನು ಇದು, ನಾನೇ ಅದು. ಎಷ್ಟು ನಾನು ಹೇಳ್ಬೋದು ನಾವು? ಒಂದು ವಿಸ್ತಾರ ಎಷ್ಟು ಹೋಗ್ಬೋದು? ಬಹಳ ಅಂದರೆ ನಾನು ಈ ಊರಿನ ಮುಖಂಡ ಹೇಳುವವರೆಗೆ ಹೋಗ್ಬೋದು. ಇನ್ನೂ ದಾಟಿದರೆ ನಾನು ಈ ದೇಶದ ಪ್ರಧಾನಿ ಅನ್ಬೋದು ಅಲ್ವಾ? ಅಲ್ಲಿವರೆಗೆ ಹೋಗ್ಬೋದು ಒಂದು ಒಬ್ಬ ಮನುಷ್ಯ. ನಾನು ಅಂದರೆ ಅಲ್ಲಿಗೆ ಟಾಪ್. ರಾಷ್ಟ್ರಪತಿ ಹೇಳುವಂಗಿಲ್ಲ, ಅವರು ಸುಮ್ಮನೆ. ಹಾಗಾಗಿ ನಾನು ಪ್ರಧಾನಿ ಅನ್ನುವವರೆಗೆ ಹೋಗುವ ಆ ಹೈಟನ್ನು ಬಿಟ್ಟರೆ ಇನ್ನೇನು ಹೇಳ್ಬೋದು? ವಿಶ್ವಕ್ಕೆ ಸಂಬಂಧಪಟ್ಟಾಗ ನಾನು ಯಾರು? ಈ ನಾನುವನ್ನು ಯಾರಾದರೂ ಒಂದಿಷ್ಟು ನಾನು ಅದು, ನಾನು ಇದು ಅನ್ನುವವರು ಒಂದು ಸಾರಿ, ಮತ್ತು ನಾವು ಏನೂ ಆಗಲಿಲ್ಲದಿದ್ದರೂ ಏನಾದರೂ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾನು ಅದನ್ನು ಮಾಡಿ ಹೀಗೆ ಅಂತ ಅನ್ನಿಸ್ಕೋಬೇಕು. ಏನೂ ಗೊತ್ತಿರೋದಿಲ್ಲ ಪಾಪ, ಆದರೂ ಪ್ರಯತ್ನ. ಯಾಕೆ? ನಾವು ಭಜನೆ ಮಾಡಿ ಆದರೂ ದೊಡ್ಡವಳಾಗಬೇಕು, 4 ಜನರ ಮುಂದೆ ನನ್ನೊಂದು ಗ್ರೂಪಲ್ಲೇ ನಾನು ಹೀರೋಯಿನ್ ಆಗಬೇಕು, ಹೀರೋ ಆಗಬೇಕು, ಎಲ್ಲ ಇರುತ್ತೆ ನಮಗೆ. ಇದು ಸಹಜವಾಗಿ ಮನುಷ್ಯನ ಸ್ವಭಾವ. ಕೃಷ್ಣನನ್ನೊಮ್ಮೆ ನೆನಪು ಮಾಡಿಕೊಂಡ್ರೆ ಅವನು ಶುರು ಮಾಡುವ ನಾನು, ಆ ನಾನುವಿನ ವಿಸ್ತಾರ, ಅದಕ್ಕೆ ನಿನ್ನ ರೂಪಂ ಐಶ್ವರ್ಯಂ ನನಗೆ ತೋರಿಸು. ನಿನ್ನ ರೂಪ ಐಶ್ವರ್ಯ ಯಾವುದು ಅದನ್ನು ತೋರಿಸು ಅಂದಾಗ ಈ ವಿಶ್ವ ಸಂಪತ್ತಿನ ಈ ಐಶ್ವರ್ಯ ವಿಭೂತಿಯನ್ನು ತೋರಿಸು ಅಂತ ಕೇಳ್ತಿದ್ದಾನೆ ಅವನು. ವಿಭೂತಿ, ಈ ಒಳಗೊಂದು ಹೊರಗಿನ ರೂಪ ಅಲ್ಲ ಅದು. ವಿಭೂತಿ ಅಂದರೆ ಅಂತಃಸಂಪತ್ತು. ನಿನ್ನ ಅಂತಃಸಂಪತ್ತು ಯಾವುದು? ಅದಕ್ಕೆ ವಿಭೂತಿ ಯೋಗ ಅಂತ ಬಂತು. ವಿಭೂತಿ ಅಂದರೆ ನಮ್ಮ ಅಂತಃಸಂಪತ್ತು, ನಮ್ಮ ಅಂತಃಸಂಪತ್ತಿಗೆ ಸಂಬಂಧಪಟ್ಟ ಐಶ್ವರ್ಯ, ಹೊರಗೆ ಕಾಣಿಸೋದಿಲ್ಲ. ಆ ವಿಭೂತಿಯನ್ನು ತೋರಿಸು ಅಂದಾಗ ಅವ ತನ್ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ನಾನು ಆದಿತ್ಯರಲ್ಲಿ ವಿಷ್ಣು, ನಾನು ಆದಿತ್ಯರಲ್ಲಿ ವಿಷ್ಣು, ನಾನು ಜ್ಯೋತಿಯಲ್ಲಿ ಚಂದ್ರ, ನಕ್ಷತ್ರಗಳಲ್ಲಿ ಚಂದ್ರ, ನಾನು ಮರುತ್ತರಲ್ಲಿ ಮರೀಚಿ, ನಾನು ಇಂದ್ರ ದೇವತೆಗಳಲ್ಲಿ, ನಾನು ಆಯುಧಗಳಲ್ಲಿ ವಜ್ರಾಯುಧ, ನಾನು ನದಿಗಳಲ್ಲಿ ಗಂಗೆ, ನಾನು ಬೆಟ್ಟಗಳಲ್ಲಿ ಹಿಮಾಲಯ, ನಾನು ಯಾವ ಋಷಿಗಳಿದ್ದಾರೆ ಅವರಲ್ಲಿ ವ್ಯಾಸ, ನಾನು ಪುರೋಹಿತರಲ್ಲಿ ಬೃಹಸ್ಪತಿ, ನಾನು ನೀವು ಯಾವುದನ್ನು ಚರ್ಚೆ ಅಂತ ಭಾವಿಸ್ತೀರ ಅದರಲ್ಲಿ ವಾದ, ನೀವು ಗುಟ್ಟು ಅಂತ ಯಾವುದರಲ್ಲಿ ಭಾವಿಸ್ತೀರಿ ಅದರಲ್ಲಿ ನಾನು ಮೌನ, ನೀವು ಮಹಾಮೋಸದ ತಂತ್ರಗಾರಿಕೆ ಅಂತ ಯಾವುದನ್ನು ಭಾವಿಸ್ತೀರಿ ಅದರಲ್ಲಿ ನಾನು ಜೂಜಾಟ, ನೀವು ವೃಕ್ಷಗಳು ಅಂತ ಯಾವುದನ್ನು ಭಾವಿಸ್ತೀರಿ ಅದರಲ್ಲಿ ನಾನು ಅಶ್ವತ್ಥ, ನೀವು ಯಾವುದನ್ನು ಇದು ಅಂತ ಪಾಂಡವರು ಅಂತ ಹೇಳ್ತೀರಿ ಅದರಲ್ಲಿ ನಾನು ಧನಂಜಯ, ನಾನು ದೇವತೆಗಳಲ್ಲಿ ಇಂದ್ರ ಅದನ್ನು ಉಂಟು ಮಾಡಿದ ಇಂದ್ರಿಯಗಳಲ್ಲಿ ಮನಸ್ಸು, ನಾನು ಪ್ರತಿ ಒಂದನ್ನು ಹೇಳ್ತಾ ವೇದಗಳಲ್ಲಿ ಸಾಮವೇದ, ನಾನು ಮಾಸಗಳಲ್ಲಿ ಮಾರ್ಗಶಿರ, ನಾನು ವಾಂಗ್ಮಯದಲ್ಲಿ ಓಂಕಾರ, ಅಕ್ಷರಗಳಲ್ಲಿ ಅಕಾರ, ಛಂದಸ್ಸಿನಲ್ಲಿ ನಾನು ಗಾಯತ್ರಿ,
ಯಾವುದನ್ನೂ ಬಿಡಲಿಲ್ಲ. ಎಲ್ಲಿ ಬಿಟ್ಟಿದ್ದಾನೆ ಅಂತ ಒಂದು ಲೂಪ್ ಹೋಲ್ ಹುಡುಕಿ ಇದು ಇರಬಹುದಾ ಅಂದರೆ, ದಂಡಿಸುವವರಲ್ಲಿ ಯಮ ನಾನು, ರಾಕ್ಷಸರಲ್ಲಿ ಪ್ರಹ್ಲಾದ, ಸಂಪತ್ತಿನಲ್ಲಿ ಕುಬೇರ ನಾನು, ಹಾವುಗಳಲ್ಲಿ ನಾನು ವಾಸುಕಿ, ನಾಗರಲ್ಲಿ ನಾನು ಅನಂತ. ಎಲ್ಲಿ ಬಿಟ್ಟ? ಜಾಗ ಇಲ್ಲ. ನಾವು ಯಾರು ನಾನು ಅಂತ ಹೇಳೋದು? ತನ್ನ ವಿಭೂತಿಯನ್ನು ಹೇಳುವಾಗ ಕೃಷ್ಣ ತೋರಿದ ಈ ಲಿಸ್ಟನ್ನು ದಯವಿಟ್ಟು ನಾವು ಅನುಸಂಧಾನ ಮಾಡಬೇಕು. ನಾನು ಯಾರು ಅಂತ ಹೇಳುವ ಅಹಂಕಾರ ಬಂದಾಗೆಲ್ಲ. ಆಮೇಲೆ ನಿನ್ನೆ ಒಂದು ಬಂತು, ಸ್ತ್ರೀಯೋ ಪಾಪಯೋನಯ ಅಂತ. ಅದಕ್ಕೊಂದು ನಾನು ವಿವರಣೆ ಕೊಟ್ಟಿದ್ದೆ. ಇಲ್ಲಿ ನೋಡಿ, ಎಲ್ಲರನ್ನೂ ಹೇಳುವಾಗ ಒಂದೊಂದೇ. ವೃಕ್ಷಗಳಲ್ಲಿ ಅಶ್ವತ್ಥ, ಪಾಂಡವರಲ್ಲಿ ಧನಂಜಯ, ದೇವತೆಗಳಲ್ಲಿ ಇಂದ್ರ, ಋಷಿಗಳಲ್ಲಿ ವ್ಯಾಸ, ಪುರೋಹಿತರಲ್ಲಿ ಬೃಹಸ್ಪತಿ, ಬೆಟ್ಟದಲ್ಲಿ ಮೇರು ಪರ್ವತ ಅಥವಾ ಪರ್ವತಗಳಲ್ಲಿ ಮೇರು ಪರ್ವತ, ಬೆಟ್ಟಗಳಲ್ಲಿ ಹಿಮಾಲಯ, ನದಿಗಳಲ್ಲಿ ಗಂಗೆ, ಎಲ್ಲ ಒಂದೊಂದೊಂದೊಂದೊಂದು. ನಾರೀಣಾಂ ಕೀರ್ತಿ ವಾಕ್ಚ ಶ್ರೀ ಸ್ಮೃತಿ ಮೇಧ ಧೃತಿ ಕ್ಷಮ. ಹೆಣ್ಣು ಮಕ್ಕಳಲ್ಲಿ ಮಾತ್ರ ನಾರೀಣಾಂ ಕೀರ್ತಿ ಶ್ರೀ ವಾಕ್ಚ ಮತ್ತು ಸ್ಮೃತಿ ಧೃತಿ ಮೇಧ ಕ್ಷಮ 7 ಬಾರಿ ಇದ್ದಾನೆ. ಉಳಿದವರಿಗೆಲ್ಲ ಒಂದೊಂದೇ ಪಾಯಿಂಟಲ್ಲಿ ಇದ್ದಾನೆ. 7 ಪಾಯಿಂಟ್ಸ್. ಕೃಷ್ಣನೇ ಹೇಳುವುದು, ನಾನು ಹೆಣ್ಣು ಮಕ್ಕಳಲ್ಲಿ ಇಷ್ಟು ಭಾವದಿಂದ ಇದ್ದೇನೆ. ಯಾಕೆ ಗೊತ್ತಾ? ಇಡೀ ಜಗತ್ತು ನಿಂತದ್ದು ಶಕ್ತಿಯಿಂದ. ಶಕ್ತಿಗೆ ಇದಿಷ್ಟು ಕೆಪ್ಯಾಸಿಟಿ ಕೊಡದಿದ್ದರೆ ಇಷ್ಟನ್ನು ಹೊತ್ತು ನಿಲ್ಲಿಸಲಿಕ್ಕೆ ಅವಳಿಗೆ ಮಾತ್ರ ಸಾಧ್ಯವೇ ಹೊರತು, ಪುರುಷ ಅಂತ ಹೇಳಿಕೊಳ್ಳುವ ಪರಮಪುರುಷನ ಸಹಾಯದಿಂದ ಶಕ್ತಿ ಮಾತ್ರ ಮಾಡಬಲ್ಲಳು. ಪಕ್ಕಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಆಚೆ ಈಚೆಗಿರುವಾಗ ಗುಟ್ಟಾಗಿ ಕೇಳಿ, ನಿಮ್ಮಿಬ್ಬರ ಮನೆಯಲ್ಲಿ ಯಾರು ಪವರ್ಫುಲ್ ಅಂತ. ಏಕಾಂತದಲ್ಲಿ ಕೇಳಿ. ಗಂಡನ ಮುಂದೆ ಹೆಂಡತಿ ಹೇಳಲ್ಲ, ಹೆಂಡತಿ ಮುಂದೆ ಗಂಡ ಹೇಳಲ್ಲ, ಅದು ಬೇರೆ ವಿಷಯ. ನಂದೆ ಅಂತ ಉಂಟು ಮಾರೆ, ಅವಳಿದ್ದರಿಂದ ನಡೀತದೆ ಮೆಲ್ಲ ಗಂಡಸರು ಹೇಳ್ತಾರೆ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಅವಳಿಲ್ಲದಿದ್ದರೆ ನಡೆಯುವುದಿಲ್ಲ. ಈ ನಾರೀಣಾಂ ಅದಕ್ಕೆ ಹೇಳಿದ್ದು ಹುಟ್ಟುತ್ತಾ ಎಲ್ಲರೂ ಸ್ತ್ರೀಯರು ಅಂತ. ಹುಟ್ಟುತ್ತಾ ಎಲ್ಲರೂ ಸ್ತ್ರೀಯರು ಅಂದಾಗಲೇ ಶಕ್ತಿ ತತ್ವವಾಗಿಯೇ ನಾವಿದ್ದೇವೆ. ಕಡೆಗಾಗಲಿಕ್ಕೂ ಇರುವುದು ಸ್ತ್ರೀಯರೇ. ಅದಕ್ಕೆ ದಾಸರೆಲ್ಲ ಸ್ತ್ರೀಯರಾದದ್ದು, ಶರಣರೆಲ್ಲ ಸ್ತ್ರೀಯರಾದದ್ದು, ಲಿಂಗಪತಿಯಾದದ್ದು. ಇದು ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ಈ ಸ್ತ್ರೀ ಅನ್ನೋದು ಶಕ್ತಿ ತತ್ವವಾದದ್ದರಿಂದ ಗಂಡು ಶಕ್ತಿ ತತ್ವಕ್ಕೆ ಏನು? ಹಾಗಾದರೆ ಅವನು ಮಗು ಮಾತ್ರ. ಅವನು ಬಂದಿರುವುದು ಮಗುವಾಗಲಿಕ್ಕೆ, ಮಗುವಾಗಿ ಈ ತಾಯಿಯ ಮುಖಾಂತರ ಆ ತಂದೆಯನ್ನು ಸೇರಲಿಕ್ಕೆ ಬಂದವನು. ಇವಳು ಆ ತಂದೆಯ ಹತ್ತಿರ ಸೇರಿಸಲಿಕ್ಕೆ ಬಂದಿರುವ ಸೇತುವೆ. ಇದು ಇಬ್ಬರಿಗೂ ಎಚ್ಚರ ಬರದಿದ್ದರೆ ಹೆಣ್ಣಿಗೂ ಬರೋದಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಕುಡಿಯಲಿಕ್ಕೆ ಹೋಗ್ತಾರೆ ಹೆಣ್ಣು ಮಕ್ಕಳು. ಎಚ್ಚರ ಪ್ರಜ್ಞೆ ತಪ್ಪಿ ಸಿಕ್ಕ ಗಂಡಿನ ಜೊತೆಗೆ ಮಲಗ್ತಾರೆ, ಗಾಂಜಾ ಸೇತ್ತಾರೆ. ಬಹಳ ದೊಡ್ಡ ದೊಡ್ಡ ಕಲಾವಿದರು ಡ್ರಗ್ಸ್ ತಗೊಂಡು ಹಾಡ್ತಾರೆ, ನಾಟಕ ಮಾಡ್ತಾರೆ. ಶಕ್ತಿ ಸ್ತ್ರೀಷು ದುಷ್ಟೇಸು, ಅಲ್ಲಿ ಬಂತಲ್ಲ, ಸ್ತ್ರೀಷು ದುಷ್ಟೇಶು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಹೆಣ್ಣು ಕೆಟ್ಟರೆ ಜಗತ್ತು ಕೆಡ್ತದೆ. ಏನು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದೀವ ಅಂತ ನನ್ನ ಹತ್ರ ನಾನೇ ಇದು ಮಾತು ಮುಗಿಸಿದ ಮೇಲೆ ಒಬ್ಬರು ಮಂತ್ರಿಗಳು ಎದ್ದು ನಿಂತು, ಏನು ಹೆಣ್ಮಕ್ಳಿಗೆ ಜಗತ್ತು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ವೀಣಾ ಅವರು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗಲಿಲ್ಲ ಪಾಪ. ಹಳ್ಳಿ ಗಮಾರ ಆ ಮಾತು ಮುಗಿದ ಮೇಲೆ, ಆ ಮಂತ್ರಿಗಳ ಮಾತು ಮುಗಿದ ಮೇಲೆ ನನ್ನ ಹತ್ರ ಬಂದು ಹೇಳಿದರು. ಪಾಪ ಆ ಮಂತ್ರಿಗಳಿಗೆ ಗೊತ್ತೇ ಆಗಲಿಲ್ಲ. ಮುಖ್ಯಮಂತ್ರಿನೇ ರಿಸೈನ್ ಮಾಡಿದರೆ ಈ ಮಂತ್ರಿಗಳಿಗೆ ಮಂಡಲ ಎಲ್ಲಿರುತ್ತೆ ಅಂದವ. ಅದನ್ನು ಹೇಳಿದ್ದು ನೀವು ಅಂತಂದರೆ ಇದು ಅದಕ್ಕಾಗಿ ಇಷ್ಟು. ಯಾಕೆ? ಅವಳಿಗೆ ಒಳ್ಳೆಯ ವಾಕ್ಕಿಲ್ಲದಿದ್ದರೆ ಕುಲಗೆಡ್ತದೆ, ಅವಳಿಗೆ ಸ್ಮೃತಿ ಇಲ್ಲದಿದ್ದರೆ ಮನೆಯ ವ್ಯವಸ್ಥೆ ಹಾಳಾಗ್ತದೆ, ಅವಳಿಗೆ ಬುದ್ಧಿಮತ್ತೆ ಇಲ್ಲದಿದ್ದರೆ ಅದು ಇಡೀ ಅವಳು ನೋಡಿಕೊಳ್ಳಬೇಕಾದ ಕುಟುಂಬದ ಅಸ್ತಿತ್ವಕ್ಕೆ ಧಕ್ಕೆ ತರ್ತದೆ, ಅವಳಿಗೆ ಧೈರ್ಯ ಇಲ್ಲದಿದ್ದರೆ ಇಡೀ ಕುಟುಂಬ ಅಲುಗಿ ಹೋಗ್ತದೆ, ಅವಳು ಎಂತೆಂಥ ಸಂದರ್ಭಗಳನ್ನು ಎದುರಿಸಬೇಕಾಗ್ತದೆ. ಆಮೇಲೆ ನಿರಂತರ ಕ್ಷಮೆ ಇರಬೇಕು. ಮತ್ತು ಇಷ್ಟೆಲ್ಲ ಮಾಡಿದ್ದಕ್ಕೆ ಅವಳಿಗೆ ಕೀರ್ತಿ ಬೇಡವಾ, ಸಂಪತ್ತು ಬೇಡವಾ? ಅದೆರಡನ್ನೂ ತರುವವಳು ಅವಳೇ. ಇಷ್ಟನ್ನು ಕೃಷ್ಣ ಅನುಗ್ರಹ ಮಾಡಿದ್ದೇನೆ ಅಂತ ಈ ನಾನುವಿನ ಲಿಸ್ಟಿನಲ್ಲಿ ಕೊಡ್ತಾನೆ. ಅಂದರೆ ಕೃಷ್ಣ ನಾನು ಅನ್ನುವುದನ್ನು ಎಷ್ಟು ಎತ್ತರಕ್ಕೆ ಹೇಳಿದ್ದಾನೆ, ಅದೇ ಕಾಲದಲ್ಲಿ ಆ ಬ್ಯಾಲೆನ್ಸ್ಗಳನ್ನು ಕೂಡ ಗಮನಿಸಿ ಅದರಲ್ಲಿ ಇರುವಂತಹ ಅರ್ಥಗಳನ್ನು ಕೂಡ ನೋಡಬೇಕಾದಿದೆ. ಇಷ್ಟು ಹೇಳಿ
ಏನೇನು ಯತ್ ಅಸ್ತಿ ನಾಣ್ಯ ಸ್ಯಾತ್ ಮಯ ಅಂತ ಹೇಳ್ತಾನೆ. ನನ್ನನ್ನು ಬಿಟ್ಟು ಇನ್ನು ಏನೂ ಇಲ್ಲಿ ಇಲ್ಲ, ಇಷ್ಟೇ ನೆನ್ಪಿಟ್ಕೊ, ಇದಕ್ಕಿಂತ ಹೆಚ್ಚೇನು ಹೇಳುವುದು ಅಂದ. ಇನ್ನು ಬೇರೆ ಯಾವುದೂ ಕೂಡ ನನ್ನನ್ನು ಬಿಟ್ಟು ಇಲ್ಲಿ ಇನ್ನೊಂದು ಇಲ್ಲ, ಏನಿದೆ ಅದರಲ್ಲೆಲ್ಲ ನಾನೇ ಇರುವುದು. ಕೊನೆಗೆ ಹೇಳಿದ, ಅಷ್ಟು ಮಾತ್ರ ಅಲ್ಲಪ್ಪ, ಇಡೀ ಜಗತ್ತು ಅನ್ನುವ ಈ ಭೂಮಂಡಲವೋ ಜಗತ್ತು ಅಂತ ನಾವು ಯಾವುದನ್ನು ಖಗೋಳ ಭೂಗೋಳ ಸೇರಿಸಿ ಹೇಳ್ತೇವಲ್ಲ, ಈ ನನ್ನ ಸೃಷ್ಟಿ ಏಕಾಂಶೇನ ನಾನು ಒಂದು ಅಂಶವಾಗಿ ವಿಷ್ಟಭ್ಯ ನಾನು ಹಿಡ್ಕೊಂಡಿದ್ದೇನೆ. ಅಂದರೆ ಒಂದು ಅಂಶದಲ್ಲಿ ಇದನ್ನು ಹಿಡ್ಕೊಂಡಿದ್ದೇನೆ, ಇನ್ನೆಷ್ಟೋ ಕೆಲಸ ಬೇರೆ ಕಡೆ ಮಾಡ್ತೇನೆ ಅಂತ. ಈಗ ನಾನು ಹೇಳುವ ನಾನು ಈ ಸೃಷ್ಟಿಯಲ್ಲಿರುವ ಎಲ್ಲವನ್ನೂ ಹಿಡ್ಕೊಳ್ಳುವ ನಾನು ಅಂತ ಹೇಳಿದ, ನಿಮಗೆ ಪರಿಚಯ ಮಾಡಿದ ನನ್ನ ಈ ರೂಪ, ಅದು ಕೇವಲ ಒಂದು ಅಂಶ ಮಾತ್ರ, ಇನ್ನು ಉಳಿದದ್ದು ಬೇರೆಯೇ ಇದೆ ಅಂತ ಅವನ ಮಾತು ನಿಮಗೆ ಗೊತ್ತಿದೆ. ಭಾಗವತ ಕೂಡ, ಶ್ರೀಮದ್ ಭಾಗವತ ಕೂಡ ಹೇಳುತ್ತೆ, ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ ಅಂತ. ಇದು ವೇದವ್ಯಾಸರ ಮಾತು. ಇತ್ತೀಚೆಗೆ ಸೈನ್ಸ್ ಒಂದು ರಿವೀಲ್ ಮಾಡ್ತಾ ಇದೆ, ಒಂದು ಭೂಮಂಡಲ ಬೇರೆ ಕಡೆ ಸಿಗ್ತಾ ಇದೆ, ಅದರ ಚರ್ಚೆಗಳೆಲ್ಲ ನಡೀತಿವೆ ಸೈನ್ಸ್ನಲ್ಲಿ. ಅಂದರೆ ಇದೇನು ಆ ಭೂಮಂಡಲವೇ ಇದೇ ಥರ ಇದೆನಾ ಇಲ್ವಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ಬಟ್ ಇನ್ನೊಂದು ಭೂಮಂಡಲ ಇದೆ ಅಂತ ಸಿಕ್ಕಿದೆ, ಇತ್ತೀಚಿನ ವರದಿ, ಗೊತ್ತಿರಲಿಕ್ಕೆ ಸಾಕು. ಅಂದರೆ ಕೃಷ್ಣ ಹೇಳ್ತಾನೆ, ಒಂದು ಅಂಶ ಮಾತ್ರವಾಗಿ ನಾನು ಇದನ್ನು ಹಿಡ್ಕೊಂಡಿದ್ದೇನೆ. ಸೊ ಇದು ಕೃಷ್ಣ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡು ತಾನು ಏನು ಅಂತ ವಿಭೂತಿ ತೋರಿಸಿದ. ನಮ್ಮ ಇಂದ್ರಿಯಗಳಲ್ಲೆಲ್ಲ ಬಹಳ ಪವರ್ಫುಲ್ ಕಣ್ಣು. ಕಿವಿಯಿಂದ ಎಷ್ಟು ಕೇಳಿದರೂ ಸಮಾಧಾನ ಆಗೋದಿಲ್ಲ. ಕೇಳ್ತೀವಿ ಇಲ್ಲ ಅಂತಲ್ಲ, ಒಂದು ಅಳತೆ, ಆ ಬಳಿಕ ಏನು ಮಾಡ್ತೀವಿ, ನೋಡಿದರೆ ಚೆನ್ನಾಗಿತ್ತು, ಭಾಳ ಕೇಳಿದ್ದೇನೆ ಅವರನ್ನು, ಒಮ್ಮೆ ನೋಡಬೇಕು ಅಂತ ಆಸೆ ಅಂತ. ಅರ್ಜುನನಿಗೆ ಈ ಇಂದ್ರಿಯ ತೃಪ್ತಿಯಾಗಿದೆ. ಅವನು ಹೇಳ್ತಾನೆ, ನನಗೆ ಯಾವ ಸಂಶಯ ಇಲ್ಲ, ನನಗೆ ಎಲ್ಲ ಹಿಂದೆ ಹೇಳಿದ ದೇವರ್ಷಿ ನಾರದ ಅಸಿತ ದೇವಲರು ಮಾತ್ರವಲ್ಲ, ನೀನೇ ಹೇಳಿದ್ದಿ ಮತ್ತು ನಾನು ನಂಬಿದ್ದೇನೆ, ನನಗೆ ಸ್ಪಷ್ಟವಿದೆ, ನೀನು ದೊಡ್ಡವ, ನನಗೆ ಗೊತ್ತು ನೀನು ಅನಂತ, ನೀನು ಅವ್ಯಯ, ನಿನ್ನನ್ನಲ್ಲದೆ ಇನ್ಯಾರನ್ನೂ ತಿಳಿಲಿಕ್ಕಿಲ್ಲ, ನೀನು ಅರಿವಿಗೆ ದೊರೆ, ನೀನು ಜ್ಞಾನಿ, ಎಲ್ಲ ನನಗೆ ಗೊತ್ತಾಗಿದೆ, ಕೇಳಿದ್ದೇನೆ, ದ್ರಷ್ಟು ಮಿಚ್ಛಾಮಿ, ಒಮ್ಮೆ ನೋಡಬೇಕು ಅಂತ ಅಪೇಕ್ಷೆ ಇದೆಯಪ್ಪ. ಯಾಕೆ? ಈ ಕಣ್ಣು ಅತ್ಯಂತ ಪವರ್ಫುಲ್ಲಾದ ಇಂದ್ರಿಯ ಮಾಧ್ಯಮ. ನೋಡಿ, ದೂರದಲ್ಲೊಂದು ವಾಸನೆ ಬಂದರೆ ಮೂಗು ಸ್ವಲ್ಪ ಅಲರ್ಟ್ ಆಗುತ್ತೆ, ಓ ಏನೋ ಪರಿಮಳ ಬಂತು ಅಂತ. ಸಪೋಸ್ ಕಣ್ಮುಂದೆನೇ ಆ ಆಹಾರ ಬಂದು ಇಟ್ಟರೆ ತಿನ್ನಬೇಕು ಅನ್ನುವ ಪರಿಣಾಮವನ್ನು ಕಣ್ಣು ಮಾಡಿಸುತ್ತೆ. ಅಥವಾ ಒಬ್ಬರು ಭಾರೀ ಒಳ್ಳೆ ತೋಟ ಇದೆ, ಹಾಗಿದೆ ಹೀಗಿದೆ ಅಂತ ನಿಮಗೆ ವಿವರಿಸ್ಲಿಕ್ಕೆ ಶುರು ಮಾಡ್ತಾರೆ. ಕೇಳ್ತೀರಿ ಕಡೆಗೆ ಏನು ಹೇಳ್ತೀರಿ, ಒಮ್ಮೆ ಕರ್ಕೊಂಡು ಹೋಗಿ ಮಾರಾಯ, ನೋಡಬೇಕು ಅನ್ನಿಸಿ ಬಿಡ್ತದೆ. ಇದು ಕಣ್ಣಿಗೆ ಇರುವ ಪ್ರಬಲವಾದ ಒಂದು ಪರಿಣಾಮ. ಆ ಕಣ್ಣಿನ ಪರಿಣಾಮದ ಹಂತಕ್ಕೆ, ಅದಕ್ಕೇನೆ ನಾನು ಹೇಳಿದ್ದು, ಇಂದ್ರಿಯಗಳಲ್ಲಿ ಭಗವತ್ ತತ್ವದ ಧ್ಯಾನಾವಸ್ಥೆಯಲ್ಲಿ ನಮಗೆ ಬರುವ ಆ ಇಂದ್ರಿಯಗಳ ಸಂಯಮ, ಇಂದ್ರಿಯಗಳನ್ನು ಕಟ್ಟುನಿಟ್ಟಾಗಿ ಹಿಡ್ಕೊಂಡು ಧಾರಣೆ ಮಾಡಿ ಪ್ರತ್ಯಾಹಾರ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಸಮಾಧಿಸ್ಥ ಅವಸ್ಥೆಗೆ ಬಂದಾಗ ಏನಪೇಕ್ಷೆ ಉಳಿಯುವುದೇನು, ಅವನನ್ನು ನೋಡಬೇಕು ಅನ್ನೋದು ಉಳೀತದೆ. ಅದು ಅರ್ಥ ಮಾಡ್ಕೋಬೇಕು. ಇದೊಂದು ಧ್ಯಾನ ನಡೀತಾ ಇದೆ ಇಬ್ಬರ ಮಧ್ಯೆ. ಅಂತರಂಗದಲ್ಲಿ ಕೃಷ್ಣ ಅರ್ಜುನನಿಗೆ ಎಲ್ಲವನ್ನೂ ತನ್ನ ಕುರಿತು ಹೇಳಿ ಹೃದಯಾಂತರಾಳಕ್ಕೆ ಮುಟ್ಟಿಸ್ತಿದ್ದಾನೆ. ನಾನು ಹಾಗೆ, ನೀನು ಹೀಗೆ, ನೀನು ತಿಳಿದದ್ದು ಇಷ್ಟು, ನಾನು ಇರುವುದು ಅಷ್ಟು. ಇದು ನೀವು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಭಗವಂತನ ಜೊತೆಗೆ ಆಗುವ ಕಾನ್ವರ್ಸೇಷನ್ ಕೂಡ. ನೀವು ಗಮನಿಸಿ, ನಮಗೆ ಪ್ರಥಮದಲ್ಲಿ ಯಾವುದೋ ಭಜನೆ, ಧ್ಯಾನ ಮಾಡ್ತಾ ಮಾಡ್ತಾ ಆ ಭಜನೆ ಜೊತೆಗೆ ಇರ್ತೇವೆ. ಅವನು ಹಾಗೆ ಹೀಗೆ ಅನ್ನುವ ಸ್ತುತಿಗಳನ್ನೆಲ್ಲ ಮಾಡ್ತಾ ನಮಗೆ ಭಜನೆ ಖುಷಿ ಕೊಡ್ತಾ ಇರುವ ಒಂದು ಹಂತ ಇರ್ತದೆ. ಆ ಭಜನೆಯನ್ನು ಹೇಳುವಾಗ ನಾವು ಆದಷ್ಟು ಭಗವಂತನನ್ನು ನೆನೆಯುತ್ತೇವೆ. ಆದರೆ ಅದು ಅಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ನಮಗೇನು ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ, ನನ್ನ ಭಜನೆ ಸಾಕು, ನಾನು ಇಷ್ಟೆಲ್ಲ ಹೇಳ್ತೇನೆ, ಅವನೊಮ್ಮೆ ಕಾಣಬೇಕು, ಅವನೊಮ್ಮೆ ಯಾಕೆ ಕಾಣಿಸೋದಿಲ್ಲ ಅನ್ನುವುದೇ ಧ್ಯಾನ ಆಗಲಿಕ್ಕೆ ಶುರುವಾಗಿದೆ ಅರ್ಜುನನಿಗೆ. ಪ್ರೌಢನಾಗುವ ಭಕ್ತ ಎಷ್ಟು ಭಗವಂತನ ಸಮೀಪಕ್ಕೆ ತಲುಪಿದ್ದಾನೆ ಅರ್ಜುನ,
ಅನ್ನುವ ಹಂತ ಅರ್ಥ ಮಾಡಿಕೊಂಡರೆ ದ್ರಷ್ಟುಮಿಚ್ಛಾಮಿ ತವ ವಿಶ್ವರೂಪಂ ಐಶ್ವರ್ಯಂ ಅನಂತರೂಪಂ ಐಶ್ವರ್ಯಂ ದ್ರಷ್ಟುಮಿಚ್ಛಾಮಿ. ನಿನ್ನ ಅನಂತ ರೂಪವನ್ನು ಕೇಳಿದೆ, ವಿಭೂತಿಯಾಗಿ ಹೇಳಿದಿ, ಈಗ ಒಮ್ಮೆ ನೋಡಬೇಕು ಅನ್ನಿಸಿದೆ ಕೃಷ್ಣ. ದೊಡ್ಡವರ ಹತ್ರ ಕೇಳುವಾಗ ಹೇಗೆ ಕೇಳಬೇಕು? ಯದಿ ಮನ್ಯಸೆ ತತ್ ಶಕ್ಯಂ. ಒಂದು ವೇಳೆ ನಾನು ಅದನ್ನು ಮಯಾ ದ್ರಷ್ಟುಂ ತತ್ ಶಕ್ಯಂ, ಒಂದು ವೇಳೆ ಅದನ್ನು ನಾನು ನನ್ನಿಂದ ನೋಡಲಿಕ್ಕೆ ಸಾಧ್ಯ ಎಂದು ನೀನು ಮನ್ಯಸೆ ಭಾವಿಸ್ತೀಯಾದರೆ ನನಗೊಮ್ಮೆ ತೋರಿಸಪ್ಪ. ಕೇಳುವಾಗ ಎಷ್ಟು ವಿನಯದಿಂದ ಕೇಳಬೇಕು ಭಗವಂತನನ್ನು. ನನಗೆ ತೋರಿಸು ಅಂದರೆ ಯಾಕೆ ತೋರಿಸ್ಬೇಕು? ಅವನು ತೋರಿಸುವ ಅರ್ಹತೆಗಳುಂಟಾ? ನಾನು ನೋಡಬಲ್ಲೆನಾ? ನನಗೆ ಆ ಅರ್ಹತೆಗಳುಂಟಾ? ನನಗೆ ಗೊತ್ತಿಲ್ಲಪ್ಪ ಕೃಷ್ಣ. ನೀನು ಭಾವಿಸ್ತೀಯಾದರೆ ಹೌದು, ನಾನು ನೋಡುವುದಕ್ಕೆ ನನಗೆ ಅರ್ಹತೆಗಳು ಶಕ್ಯಂ, ನಿನಗೆ ನೋಡಲಿಕ್ಕೆ ಅರ್ಹತೆಗಳಿವೆ, ನಿನಗೆ ಸಾಧ್ಯ ಅಂತ ನಿನಗೇನಾದರೂ ಅನ್ನಿಸ್ತಿದ್ರೆ ನನಗೊಮ್ಮೆ ತೋರಿಸಪ್ಪ. ಕೃಷ್ಣ ಪಶ್ಯನ್ ಮಾಂ, ನೋಡು ನನ್ನನ್ನು, ಪಶ್ಯನ್ ಮಾಂ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಹೌದು, ನೋಡು ನನ್ನನ್ನು. ಯಾರು? ಆದಿತ್ಯಾನ್, ವಸೂನ್, ರುದ್ರಾನ್, ಋಷೀನ್, ಎಲ್ಲ 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 ಅನಂತ ರೂಪವನ್ನು ಪಶ್ಯಂ. ನೋಡು ಅರ್ಜುನ, ನೋಡು ನನ್ನ ಅನಂತ ರೂಪವನ್ನು ನೋಡಬೇಕಲ್ಲ ನಿನಗೆ. ನೋಡು, ಕೇವಲ ನನ್ನನ್ನಲ್ಲ, ನನ್ನೊಳಗೆ ಇದುವರೆಗೆ ಅದೃಶ್ಯ ರೂಪಂ, ಕಾಣದೇ ಇರುವ, ನಿನಗೆ ಕಾಣದೇ ಇರುವ ನನ್ನೊಳಗಿರುವ ಎಲ್ಲವನ್ನು ನೋಡು. ಅದರೊಳಗೆ ಏನೇನು ಇದೆ ಅಂತ ನೋಡು. ಆ ಅದೃಶ್ಯ ರೂಪವಾದ ಎಲ್ಲವನ್ನು, ಅನಂತ ರೂಪವನ್ನು, ಅದರೊಳಗಿರುವ ಆ ಶಿವನನ್ನು, ಆ ರುದ್ರನನ್ನು, ಆ ಎಲ್ಲ ಆದಿತ್ಯ ವಸು ಮೊದಲಾದವರನ್ನು ನೋಡು. ಆದರೆ ನ ಶಕ್ಯಾಮಿ ಅಥವಾ ನ ಶಕ್ಯೋ, ನಿನಗೆ ಸ್ವಚಕ್ಷು, ನಿನ್ನ ಸ್ವಂತ ಕಣ್ಣಿನಿಂದ ನೋಡಲಿಕ್ಕೆ ಅದು ಸಾಧ್ಯ ಇಲ್ಲ. ದಿವ್ಯಂ ದದಾಮಿ ತೇ ದೃಷ್ಟಿಂ, ದಿವ್ಯ ಚಕ್ಷುವನ್ನು ಕೊಡ್ತೇನೆ ಅಂದ. ನಾನು ನಿನಗೆ ಒಂದು ದಿವ್ಯವಾದ ದೃಷ್ಟಿಯನ್ನು ಕೊಡುತ್ತೇನೆ, ಆಗ ನೀನು ನೋಡಬಹುದೇ ಹೊರತು ಹಾಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆ ದಿವ್ಯ ದೃಷ್ಟಿ ಕೊಟ್ಟ ಗೊತ್ತಿಲ್ಲ. ನನ್ನ ಗುರುಗಳಿಗೆ ಹೀಗೆ ಒಮ್ಮೆ ಅವರ ಗುರುಗಳು ಅಲ್ಲಿ ನೋಡು ಕಾಣ್ತದ ಅಂದಾಗ ಕಾಣಲಿಲ್ಲ. ತಾಯಿ ಬರ್ತಾ ಇರ್ತಾಳೆ, ಇವರಿಗೆ ಕಾಣಲ್ಲ. ಏನೂ ಕಾಣುವುದಿಲ್ಲ ಗುರುಗಳೇ ಅಂದಾಗ, ಓಹ್ ತಡಿ ಅಂತ ಅವರು ತಮ್ಮ ಕೈಯಿಂದ ಇವರ ಕಣ್ಣನ್ನು ಒರೆಸ್ತಾರೆ. ಆಗ ಅವರು, ಓ ಹೌದು, ಅಲ್ಲೊಬ್ಬಳು ತಾಯಿ ನೀರ ಮೇಲೆ ನಡೆದುಕೊಂಡು ಬರ್ತಿದ್ದಾಳೆ ಪದ್ಮಪಾದಳಾಗಿ ಅಂತಾರೆ. ಹೇಗೆ ಕೊಟ್ಟಿದ್ದ ಇಲ್ಲಿ ಉಲ್ಲೇಖ ಇಲ್ಲ. ದಿವ್ಯಂ ದದಾಮಿ ಅಂತ ಗೊತ್ತಾಗುತ್ತೆ. ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅಂತ ಹೇಳಿದ, ಕೊಟ್ಟಿರಬೇಕು ಅನ್ನುವುದು ಅದು ದದಾಮಿ ಅಂದಾಗ ಕೊಟ್ಟಿದ್ದಾನೆ. ಕೊಟ್ಟಾಗ ಏನಾಯಿತು? ಇಲ್ಲಿಯೇ ನೋಡಿ, ಇಷ್ಟರವರೆಗೆ ಕೃಷ್ಣಾರ್ಜುನರ ಸಂವಾದವನ್ನು ಮೂರನೆಯವರು ಇಲ್ಲದಿದ್ದರೂ ಕೂಡ ವೇದವ್ಯಾಸರು ಹೇಳ್ತಾ ಹೋಗಬಹುದಿತ್ತು. ಇಲ್ಲಿ ವೇದವ್ಯಾಸರಲ್ಲ, ಅಲ್ಲಿ ನೋಡುವವರೊಬ್ಬರು ಬೇಕು. ವೇದವ್ಯಾಸರು ಯುದ್ಧ ರಂಗಭೂಮಿಯಲ್ಲಿ ಇಲ್ಲ, ನೋಡುವವರು ಬೇಕು. ಈಗ ಬರ್ತಾನೆ ನಮ್ಮ ಸಂಜಯ. ಪ್ರಥಮ ದಿನದ ಸಂಜಯನ ಮೈ ಮರೆತ ಆ ಭಾವದಲ್ಲೇ ಇವತ್ತು ನಾವಿದ್ದರೆ ನಾವು ಭಗವದ್ಗೀತೆ ಕೇಳಿದ್ದು ವ್ಯರ್ಥ. 10ನೇ ಅಧ್ಯಾಯ ಆಯಿತು, 11ನೇ ಅಧ್ಯಾಯಕ್ಕೆ ಬರುವಾಗ ಅರ್ಜುನ ಎಷ್ಟು ಬೆಳೆದಿದ್ದಾನೆ ಅಷ್ಟು ನಾವು ಬೆಳೆಯಬೇಕು. ಸಂಜಯ ಬೆಳೆದಿದ್ದಾನೆ. ಸಂಜಯ ಏನು ಮಾಡ್ತಾನೆ? ನೆಕ್ಸ್ಟ್ ವರದಿ ಅವನು ಪ್ರಾರಂಭ ಮಾಡ್ತಾನೆ. ಹಾಗೆ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟ ಬಳಿಕ ಆ ಕೃಷ್ಣನ ರೂಪ ಬದಲಾಯಿತು. ನಾನು ನೋಡುತ್ತಿದ್ದೆ, ಅವನು ಹೇಗಿದ್ದ ಅಂದರೆ ಅನಂತ ಬಾಹು, ಅನೇಕ ಬಾಹು, ಉದರ, ಅನೇಕ ನೇತ್ರಂ, ಅನೇಕ ದರ್ಶನಂ, ಅನೇಕ ದಿವ್ಯ ಮಾಲ್ಯಾಂಬರಧಾರಂ, ಅನೇಕ ದಿವ್ಯ ಗಂಧಾನುಲೇಪನಂ. ಹೇಳ್ತಾನೆ, ಒಂದು ಸಾರಿ ನೋಡ್ತೇನೆ,
ಅವನು ಅನೇಕ ಬಾಹು, ಅನೇಕ ವಕ್ತ್ರ, ಅನೇಕ ನೇತ್ರಮ್ಮಾಗಿ ನಿಂತಿದ್ದಾನೆ. ಒಂದೆರಡು ಬಾಹುಗಳಲ್ಲ, ಒಂದೆರಡು ಕಣ್ಣುಗಳಲ್ಲ, ಒಂದೆರಡು ಹೊಟ್ಟೆಗಳಲ್ಲ, ಅಷ್ಟೊಂದು ಹೊಟ್ಟೆ, ಅಷ್ಟೊಂದು ಕಣ್ಣು, ಅಷ್ಟೊಂದು ಕೈಗಳ ಸಹಿತ ನಿಂತಿದ್ದಾನೆ. ಮತ್ತು ಅನೇಕ ದರ್ಶನ, ಸಾಮಾನ್ಯ ದರ್ಶನ ಅಲ್ಲ, ಬೇರೆ ಬೇರೆ ಥರದ ರೂಪ ದರ್ಶನಗಳಾಗ್ತಿವೆ. ಅದನ್ನು ನೋಡ್ತಾ ಇದ್ದಾಗೆ ಅವನು ಹೇಳ್ತಾನೆ, ಅನೇಕ ದಿವ್ಯ ಆಯುಧಂ, ಬೇರೆ 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 ಥರದ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಅದೆಲ್ಲ ನೋಡುವಾಗ ಕೊರಳಿನಲ್ಲಿ ಬೇರೆ ಬೇರೆ, ಒಂದರಲ್ಲಿದ್ದ ಒಂದು ಆಹಾರ ಇನ್ನೊಂದರಲ್ಲಿ ಇಲ್ಲ, ಬೇರೆ ಬೇರೆ ಆ ಕೊರಳ ತುಂಬ ಹಾರಗಳು. ಅದರ ಜೊತೆಗೆ ಸಂಜಯ ಹೇಳ್ತಾನೆ, ಮೈ ತುಂಬ ಗಂಧ ಲೇಪನ ಮಾಡಿಕೊಂಡಿದ್ದಾನೆ. ನಾನು ನೋಡ್ತಾ ಇದ್ದೇನೆ, ಹೇಗಿತ್ತು? ಸಂಜಯ ಹೇಳ್ತಾನೆ, ಅದು ಸಹಸ್ರ ಸೂರ್ಯರು ಏಕಕಾಲಕ್ಕೆ ಒಂದೊಮ್ಮೆ ಭೂಮಿಗೆ ಇಳಿದು ಬಂದರೆ ಆ ಬೆಳಕಿನ ಪುಂಜ, ಅದು ತೇಜೋರಾಶಿ, ಆಕಾಶದೆತ್ತರಕ್ಕೆ ಹಾಕಿ ನಿತ್ತ ಹಾಗೆ ಬೆಳಕೊಂದು ವೇಳೆ ನಿತ್ತರೆ ಯಾವ ಪರಿ ಪ್ರಖರ ಬೆಳಕಿನ ಕಣ್ಣು ಕೋರೈಸುವ ಆ ಅಗ್ನಿಯ ಹಾಗೆ ಕಾಣಿಸಬಹುದು, ಹಾಗೆ ಅವನು ನಿಂತಿದ್ದ. ಆಗ ಅರ್ಜುನ ಅವನನ್ನು ತನ್ನ ಎಲ್ಲ ವಿಸ್ಮಯಾವಿಷ್ಟ ರೋಮಹರ್ಷಶ್ಚ ಧನಂಜಯ, ಎಲ್ಲ ವಿಸ್ಮಯಗಳಿಂದ ರೋಮಹರ್ಷನಾಗಿ ಆ ಅರ್ಜುನನು ಪ್ರಣಮ್ಯ ಶಿರಸ, ತಲೆ ಬಾಗಿ ನಮಸ್ಕರಿಸಿ ಕೃತಾಂಜಲಿರಭಾಷತ, ಕೈ ಜೋಡಿಸಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದನಂತೆ. ಪಶ್ಯಾಮಿ ತ್ವಂ ಅನಂತ ರೂಪಂ, ನಾನು ನಿನ್ನ ಅನಂತ ರೂಪವನ್ನು ನೋಡುತ್ತಿದ್ದೇನೆ. ಇಡೀ ಜಗತ್ತನ್ನು ವ್ಯಾಪಿಸಿರುವ ಸರ್ವತೋಮುಖನಾದ ಆ ಬೆಳಕನ್ನು ನೋಡುತ್ತಿದ್ದೇನೆ. ಓ ದೇವ ದೇವ, ನೀನೊಬ್ಬನೇ ಅಲ್ಲ, ಅಲ್ಲಿ ನೋಡು, ಆ ಬ್ರಹ್ಮನಿದ್ದಾನೆ ನಿನ್ನೊಳಗೆ. ನಿನ್ನ ದೇಹವೆಂಬ ದೇವ ರೂಪದೊಳಗೆ ಬ್ರಹ್ಮನಿದ್ದಾನೆ. ಆ ಬ್ರಹ್ಮನ ತೊಡೆಯಲ್ಲಿ ಶಿವ ಕಾಣಿಸುತ್ತಿದ್ದಾನೆ. ಅಲ್ಲಿ ನೋಡಿದರೆ ಋಷಿಗಳು, ಅಗೋ ಅಲ್ಲಿ ಉರಗಗಳು. ನಾನು ನಿನ್ನನ್ನು ಮತ್ತೆ ಮತ್ತೆ ನೋಡಿದರೆ ಅನೇಕ ಬಾಹು ಉದರ ನೇತ್ರವಕ್ತ್ರಂ, ನಿನ್ನ ಅನೇಕ ಬಾಹುಗಳು, ಆ ಹೊಟ್ಟೆ, ಆ ಕಣ್ಣು, ಆ ಎಲ್ಲ ನಿನ್ನ ದೇಹದ ಅವಯವಗಳು ನೋಡುತ್ತಲೇ ಇದ್ದರೆ ಅದರಲ್ಲಿ ಸಕಲ ಜೀವರಾಶಿಗಳೆಲ್ಲವೂ ಕಾಣಿಸುವ ಉಗ್ರ ರೂಪದಲ್ಲಿ ಕರಾಲದಂಷ್ಟ್ರಂ, ಎಷ್ಟು ಉಗ್ರವಿದೆ ಅಂದರೆ ಇಡೀ ಕೋರೆದಾಡೆ, ಅದರೊಳಗೆ ಬೆಂಕಿಯ ಜ್ವಾಲೆ ಹೊರಕ್ಕೆ ಹರಿಯುವ ಹಾಗೆ ಭೀಕರ ರೂಪನಾಗಿ ನಿಂತಿದ್ದೀಯ. ನಿನ್ನ ಆ ಬೆಳಕು ಅದು ಬರೇ ಬೆಳಕಲ್ಲ, ಎಲ್ಲರನ್ನು ಸುಟ್ಟು ಉರಿಯುವ ಅಗ್ನಿ. ಅಂತಿಂಥ ಅಗ್ನಿಯಲ್ಲ, ಕಣ್ಣುಗಳಲ್ಲಿ ಚಂದ್ರ ಸೂರ್ಯರೇ ಸುಟ್ಟು ಹೊರಗೆ ಬರುವ ಹಾಗೆ, ಮುಖದಿಂದ ಬೆಂಕಿಯನ್ನು ಉಗುಳಿಸಿಕೊಂಡು ದೇಹವೇ ಅಗ್ನಿಯಾಗಿ ಇಡೀ ಜಗತ್ತನ್ನು ಸುಡುವ ಮಹಾಪ್ರಳಯ ಅಗ್ನಿ ಅಖಂಡ ವಿಶ್ವ ರೂಪದಲ್ಲಿ ಎತ್ತರಕ್ಕೆ ನಿತ್ತು ಸರ್ವತೋಮುಖನಾಗಿ ಆಕಾಶದೆತ್ತರದಿಂದ ಭೂಮಿಯವರೆಗೆ ಬಂದ ಹಾಗೆ ನಿಂತಿರುವ ನಿನ್ನ ರೂಪವನ್ನು ನೋಡುತ್ತಿದ್ದೇನೆ. ಓ ದೇವ, ತ್ರಿಲೋಕ ಪ್ರವ್ಯಥಿತಂ ಅಂತ ಹೇಳ್ತಾನೆ. 3 ಲೋಕಗಳು ನಿನ್ನನ್ನು ನೋಡಿ ಭೀತವಾಗಿವೆ, ಹೆದರಿ ನಡುಗುತ್ತಿವೆ. ಆ ನಿನ್ನ ಆಕಾರದ ಒಳಗೆ ಎಲ್ಲ ದೇವತೆಗಳು ಸುಮ್ಮನೆ ಪ್ರವೇಶಿಸುತ್ತಿದ್ದಾರೆ. ನೋಡುತ್ತಿರುವ ಹಾಗೆ ದೇವತೆಗಳಷ್ಟೇ ಅಲ್ಲ, ಅನೇಕ ಜನ ಕೇಚಿತ್ ಭೀತಾಃ ಪ್ರಾಂಜಲಃ, ಅವರು ಗೃಣಂತಿ, ಅವರು ಹೆದರಿ ನಡುಗಿ ಪ್ರಾರ್ಥಿಸಿಕೊಳ್ತಿದ್ದಾರೆ. ಕೇಚಿದ್ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ, ಸಿದ್ಧ ಸಂಗಾಹ ಸ್ವಸ್ತಿ ಇತಿ ಉಕ್ತಾಹ, ಮಂಗಳವಾಗಲಿ ಶುಭವಾಗಲಿ ಅಂತ ಕೈ ಮುಗಿದು ಬೇಡುತ್ತಿದ್ದಾರೆ. ದೇವ, ನಿನ್ನ ಅನಂತ ರೂಪ ಅದು ಈಗ ನೋಡಿದರೆ ಆದಿ ಗೊತ್ತಿಲ್ಲ, ಮಧ್ಯ ಕಾಣಿಸುವುದಿಲ್ಲ, ಅಂತ್ಯವೆಲ್ಲಿ ನಾನು ಹುಡುಕಲಾರೆ.
ವಿಶಾಲವಾಗಿ ನಭಸ್ಪೃಶಂ ಆಕಾಶವನ್ನು ಮುಟ್ಟುವ ನಿನ್ನ ಎತ್ತರ, ದೀಪ್ತ ಮತ್ತೆ ಪುನಃ ಮಹಾ ಬೆಂಕಿ ಉಗುಳುವ ಆ ಕಾಂತಿ, ಅದರ ಒಳಗೆ ಇರುವ ಇನ್ನಷ್ಟು ಜನರನ್ನು ಭಸ್ಮ ಮಾಡಿಯೇನು ಅನ್ನುವ ನೀನು ಕೋರೆದಾಡೆ ತೆಗೆದು ಆ ಮಹಾಬಾಯಿಯನ್ನು ತೆರೆದ ರೀತಿ, ಆನನ ಅದರಲ್ಲಿ ಎಲ್ಲವನ್ನು ನುಂಗುವ ನಿನ್ನ ಕರಾಳವಾದ ಕೋರೆದಾಡೆಗಳು, ಅದನ್ನು ನೋಡುತ್ತಿದ್ದೇನೆ. ಲೋಕಂ ಪ್ರವ್ಯವತಿತಂ ಅಹಂ ತಥಾ, ನಾನೂ ಹೆದರಿದ್ದೇನೆ ಕೃಷ್ಣ, ನಾನು ಹೆದರಿದ್ದೇನೆ. ಅರೆ, ನಾನು ನೋಡುತ್ತಿದ್ದೇನೆ ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ನಿನ್ನ ಬಾಯಿಯ ಒಳಗೆ ಬಿದ್ದು ಸಾಯುತ್ತಿದ್ದಾರೆ. ಬರೇ ಬಾಯಿಯೊಳಗೆ ಬಿದ್ದು ಸಾಯುತ್ತಿಲ್ಲ ಕೃಷ್ಣ, ಏನಾಗುತ್ತಿದೆ ನೋಡುತ್ತಿದ್ದೇನೆ. ಅವರು ಅನೇಕ ಜನ ನಿನ್ನ ಹಲ್ಲಿನ ಒಳಗೆ ಸಿಕ್ಕಿ ಅವರ ತಲೆ ಬುರುಡೆಗಳು ಪುಡಿ ಪುಡಿಯಾಗುವ ಆ ದೃಶ್ಯವನ್ನು ದೃಶ್ಯಂತೆ ಉತ್ತಮಾಂಗೈ ಚೂರ್ಣಿತೈ, ಎಲ್ಲ ತಲೆ ಬುರುಡೆಗಳು ಅವರದ್ದು ನಿನ್ನ ದಶನಾಂತರೇಶು ಹಲ್ಲಿನ ನಡುವೆ ಸಿಕ್ಕು ಪುಡಿ ಪುಡಿಯಾಗುವುದನ್ನು ನಾನು ನೋಡುತ್ತಿದ್ದೇನೆ ಕೃಷ್ಣ. ಅಷ್ಟು ಮಾತ್ರವಲ್ಲ, ನೀನು ಯಾವ ಪರಿ ಉಗ್ರನಾಗಿದ್ದಿ ಎಂದರೆ ಎಲ್ಲ ನನ್ನ ಸೇನೆಯ ಆ ಇತರ ವಿರುದ್ಧ ಸೇನೆಯ ಕಾದಾಳುಗಳೆಲ್ಲ ತಾವಾಗಿ ಹೋಗಿ ನಿನ್ನ ಬಾಯಿಯಲ್ಲಿ ಬಿದ್ದು ಸಾಯುತ್ತಿದ್ದಾರೆ ಕೃಷ್ಣ. ನದಿಗಳು ಸಮುದ್ರದ ಕಡೆಗೆ ತಾವಾಗಿ ಹೋಗಿ ಬಿದ್ದು ಅಲ್ಲಿಯೇ ಮುಕ್ತಾಯಗೊಳ್ಳುವುದಿಲ್ಲವೇ? ಹಾಗೆ ಕೃಷ್ಣ, ಹಾತೆ ಒಂದು ದೀಪಕ್ಕೆ ಆಕರ್ಷಿತವಾಗಿ ಓಡೋಡಿ ಬಂದು ಆ ಬೆಂಕಿಗೆ ಬಿದ್ದು ಸುಟ್ಟು ಭಸ್ಮವಾಗುವುದಿಲ್ಲವೇ? ಹಾಗೆ ನಾನು ನಿನಗೆ ನಿನ್ನ ರೂಪವನ್ನು ಕೇಳಿದ್ದೆ. ಪ್ರಸೀದ ದೇವದೇವ ಜಗನ್ನಿವಾಸ, ನಿನ್ನ ಈ ಒಂದು ಉಗ್ರ ರೂಪದಿಂದ ನಾನು ಪ್ರವ್ಯಥಿತಂ ಹೆದರಿದ್ದೇನೆ. ನಮೇ ಶರ್ಮಃ, ನನಗೆ ಎಲ್ಲಿಯೂ ನೆಮ್ಮದಿ ಇಲ್ಲಾಗಿದೆ. ನ ಚ ಮೇ ಶಮಂ, ನನಗೆ ಸಹನೆ ಇಲ್ಲವಾಗಿದೆ, ತಾಳ್ಮೆ ಇಲ್ಲವಾಗಿದೆ, ಭೀತನಾಗಿದ್ದೇನೆ. ನಮಸ್ಕರಿಸ್ತಿದ್ದೇನೆ, ಪ್ರಣಮ್ಯ ನಮಸ್ಕೃತ್ವಂ, ಮತ್ತೆ ಭೂಯಃ ನಮಸ್ಕೃತ್ವಂ. ದೇವೇಶ ದೇವದೇವ ಪ್ರಸೀದ, ಜಗತ್ತಿಗೆ ಆಸರೆಯಾದ ಓ ಭಗವಂತನೇ, ನನಗೆ ಈ ಪರಿ ಭಯವಾಗಿದೆ, ನನ್ನನ್ನು ಕಾಪಾಡು. ಆಖ್ಯಾಹಿಮೆ ಕೋ ಭಗವಾನ್ ಉಗ್ರ ರೂಪಂ, ನನಗೆ ತಿಳಿಸು ಯಾಕೆ ಈ ಉಗ್ರ ರೂಪ. ನಾನು ನಿನ್ನ ರೂಪ ಐಶ್ವರ್ಯವನ್ನು ನೋಡುವುದಕ್ಕೆ ಹಸಿದದ್ದು ನಿಜ, ಆದರೆ ಈ ಉಗ್ರ ರೂಪ ಯಾಕೆ ನನಗೆ ತಿಳಿಯದಾಗಿದೆ. ದಯವಿಟ್ಟು ನನಗೆ ನಿನ್ನ ಉಗ್ರ ರೂಪವನ್ನು ಕಳಚಿ ಮೊದಲಿದ್ದ ಆ ನಿನ್ನ ಪ್ರಸನ್ನ ರೂಪ ತೋರುವ ಕೃಪೆ ಮಾಡು ಕೃಷ್ಣ. ಕಾಲೋಸ್ಮಿ ಲೋಕಕ್ಷಯಕೃತ ಪ್ರವೃದ್ಧಃ, ಕಾಲೋಸ್ಮಿ, ನಾನು ಕಾಲನಿದ್ದೇನೆ. ಈ ಲೋಕದ ಸಕಲವನ್ನು ನಾಶ ಮಾಡುವುದಕ್ಕೆ ಸಿದ್ಧನಾಗಿ ಬಂದವನು ನೀನು. ನಿನ್ನವರು ಕೆಲವು ಜನ ಬಿಟ್ಟರೆ ಇನ್ಯಾರನ್ನೂ ನಾನು ಉಳಿಸುವುದಿಲ್ಲ, ನಿಶ್ಚಿಂತನಾಗಿರು. ಜಯದ್ರಥಂಚ ಭೀಷ್ಮಂಚ ಕರ್ಣಂಚ ದ್ರೋಣಂಚ ಸಕಲರನ್ನೂ ನಾನು ನಿಹತ್ಯಾಹ ಪೂರ್ವಂ, ಈ ಮೊದಲೇ ನಾನು ಕೊಂದಿದ್ದೇನೆ. ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್, ಒಂದು ಕೇವಲ ನೆಪವಾಗಿ ನಿತ್ತುಕೋ, ಅವರೆಲ್ಲ ಸತ್ತಿದ್ದಾರೆ. ಯಶೋಲಭಸ್ವ, ನಿನಗೆ ಯಶಸ್ಸು ಸಿಗುತ್ತದೆ. ತ್ವಮುತ್ತಿಷ್ಠ ಕೌಂತೆಯ, ಏಳು ಎದ್ದೇಳು. ನನಗೆ ಅರ್ಥವಾಯಿತು ಕೃಷ್ಣ. ಅದಕ್ಕೆ ನೀನು ಹಾಗೆ ಅವರೆಲ್ಲರನ್ನು ಕೊಂದ ಬಳಿಕ ಸಿದ್ಧ ಪುರುಷರೆಲ್ಲ ನಿನಗೆ ನಮಿಸುತ್ತಿದ್ದಾರೆ. ದೇವತೆಗಳೆಲ್ಲ ನಿನ್ನನ್ನು ಸ್ತುತಿಸುತ್ತಿದ್ದಾರೆ. ಅಲ್ಲಿ ನೋಡು, ಪ್ರತಿಯೊಬ್ಬ ದೊಡ್ಡವರು, ತ್ರಿಲೋಕದ ಸಕಲ ಸಂಗತಿಗಳನ್ನು ಬಲ್ಲವರು, ಜ್ಞಾನಿಗಳು ನಿನಗೆ ಕೈ ಮುಗಿದು ನಮಸ್ಕರಿಸುತ್ತಿದ್ದಾರೆ. ನಿನ್ನ ಇಂಥ ಮಹಾತ್ಮೆಗೆ ನಮಸ್ಕರಿಸದೆ ಮತ್ತೇನು ಮಾಡಲು ಸಾಧ್ಯ? ಪ್ರಣಮ್ಯ ನಮಸ್ಕೃತ್ವ
ದೇವ ದೇವೇಶ ಭೂಯಃ ನಮಾಮ್ಯಹಂ, ಮತ್ತೆ ಮತ್ತೆ ನಾನೂ ನಮಸ್ಕರಿಸುತ್ತೇನೆ. ಕೃಷ್ಣ, ನನಗೆ ಗೊತ್ತೇ ಇರಲಿಲ್ಲ ನೀನು ಇಷ್ಟು ದೊಡ್ಡವ ಎಂಬುದನ್ನು ನಾನು ತಿಳಿದೇ ಇರಲಿಲ್ಲ. ಯಕಶ್ಚಿತ್ ಒಬ್ಬ ಗೆಳೆಯ ಎಂದು ಭಾವಿಸಿದ್ದೆ. ಎಷ್ಟೋ ಸಂದರ್ಭದಲ್ಲಿ ನೀನು ನನ್ನ ಗೆಳೆಯ ಎಂದೇ ಭಾವಿಸಿ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಹೀಗೆಲ್ಲ ಕರೆದಿದ್ದೇನೆ. ಕೃಷ್ಣ, ನಾನು ನಿನ್ನನ್ನು ಏಕವಚನದಲ್ಲಿ ಅತ್ಯಂತ ಸಲಿಗೆಯಿಂದ ಕೃಷ್ಣ, ಯಾದವ, ಏ ಗೆಳೆಯ ಅಂತೆಲ್ಲ ಕರೆದಿದ್ದೇನೆ. ಕ್ಷಮ್ಯತಾಂ, ಕ್ಷಮಿಸು. ಅಷ್ಟು ಮಾತ್ರ ಮಾಡಲಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ನಿನ್ನನ್ನು ಅಪಹಾಸ್ಯ ಕಾರಣಾತ್ ಸುಮ್ಮನೆ ಅಣಕಿಸುವುದಕ್ಕಾಗಿ, ಮತ್ತು ಕೆಲವೊಮ್ಮೆ ಪ್ರಣಯೇನ ಸಲುಗೆಯಿಂದ, ಬಹಳ ಸಲಿಗೆ ಇತ್ತು ನನಗೆ. ಆ ಎಲ್ಲ ಕಾರಣದಿಂದ ನಾನು ನಿನ್ನನ್ನು ಎಷ್ಟೋ ಸಾರಿ ಅಸತ್ಕೃತೋ ಅಸಿ, ನೀನು ಏನೂ ಮಾಡದ ಒಬ್ಬ ಯಕಶ್ಚಿತ್ ಮನುಷ್ಯನ ಹಾಗೆ ಕಂಡಿದ್ದೇನೆ. ಎಷ್ಟೋ ಸಾರಿ ನಿನ್ನನ್ನು ಅವಮಾನ ಮಾಡಿದ್ದೇನೆ. ಯಾವಾಗೆಲ್ಲ ಭೋಜನೇಶು ಶಯನೇಶು ವಿಹಾರೇಶು, ಶಯನದಲ್ಲಿ ಭೋಜನದ ಸಂದರ್ಭದಲ್ಲಿ ಎಲ್ಲೋ ವಿಹಾರಕ್ಕೆ ಹೋದಾಗೆಲ್ಲ ಮಾತಾಡಿದ್ದೇನೆ. ಕೆಲವೊಮ್ಮೆ ಒಬ್ಬನೇ ಇದ್ದಾಗ, ಕೆಲವೊಮ್ಮೆ ಸಮಕ್ಷಮಂ ಯಾರೋ ಇದ್ದಾಗ ಕೂಡ ನಾನು ಅವಮಾನ ಮಾಡಿದ್ದೇನೆ. ಕ್ಷಮ್ಯತಾಂ ದೇವ, ನನ್ನನ್ನು ಕ್ಷಮಿಸು ದೇವ, ನಾನು ಮಾಡಬಾರದ ತಪ್ಪು ಮಾಡಿದ್ದೇನೆ. ನನಗೆ ತಿಳಿದಿರಲಿಲ್ಲ ನೀನಿಷ್ಟು ದೊಡ್ಡವ ಎನ್ನುವುದು. ಆದರೆ ಇಷ್ಟೆಲ್ಲ ಅರ್ಥವಾದ ಮೇಲೂ ಕೂಡ ಕೃಷ್ಣ, ನಾನು ನಿನ್ನ ದೊಡ್ಡ ಈ ಉಗ್ರ ರೂಪವನ್ನು ನೋಡಲಾರೆ. ದಯವಿಟ್ಟು ಪ್ರಸೀದ. ಜಗದೇವ ದೇವ ದೇವೇಶ ಪ್ರಸೀದ. ನನಗೆ ಒಮ್ಮೆ ನೀನು ಮೊದಲಿನ ರೂಪವನ್ನು ತೋರು, ಮುನ್ನಿನಂತೆ ಕಾಣಿಸಿಕೋ. ಭೀತನಾಗಬೇಡ. ನಿನಗೆ ಗೊತ್ತಿರಲಿ, ಈ ಒಂದು ನನ್ನ ರೂಪಕ್ಕಾಗಿ ದೇವತೆಗಳು ಸರದಿಯಲ್ಲಿ ಕಾಯುತ್ತಿದ್ದಾರೆ. ಈ ಒಂದು ನನ್ನ ಉಗ್ರ ರೂಪದ ವಿಶ್ವರೂಪವನ್ನು ನೋಡಲಿಕ್ಕಾಗಿ ಋಷಿ ಮುನಿಗಳು ತಪಸ್ಸು ಮಾಡಿ ಕಾಲದಿಂದ ಕಾಯುತ್ತಿದ್ದಾರೆ. ಅವರು ಯಾರಿಗೂ ನಾನು ಈ ನನ್ನ ರೂಪವನ್ನು ತೋರಿಸಲಿಲ್ಲ. ನೀನು ಮಾತ್ರ ತ್ವಮೇವ ಏಕಂ ಅದೃಷ್ಟಪೂರ್ವಂ, ಇದುವರೆಗೆ ಯಾರೂ ನೋಡದ ನನ್ನ ರೂಪವನ್ನು ನೋಡಿದವನು ನೀನು ಮಾತ್ರ. ಇದು ವೇದಗಳಿಂದ ದಕ್ಕುವ ಸಾಧ್ಯತೆಯಲ್ಲ. ಇದನ್ನು ನೀನು ತಪಸ್ಸಿನಿಂದ ಪಡೆಯಲಾರೆ. ಯಜ್ಞ ಯಾಗಾದಿಗಳಿಂದ ನೀನು ನನ್ನನ್ನು ನೋಡಲಾರೆ. ನೀನು ದಾನಗಳಿಂದ ನನ್ನನ್ನು ಪಡೆಯಲಾರೆ. ವ್ರತ ನೇಮ ನಿಷ್ಠೆಗಳಿಂದ ಪಡೆಯಲಾರೆ. ಒಂದೇ ಒಂದು ಸಾಧ್ಯತೆ, ಅನನ್ಯ ಭಕ್ತಿ. ಒಂದು ಭಕ್ತಿ ಮಾತ್ರದಿಂದ ಈ ನನ್ನ ವಿಶ್ವರೂಪವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಅದನ್ನು ನೀನು ಇವತ್ತು ನೋಡಿದ್ದಿ. ಅದೃಶ್ಯಪೂರ್ವಂ, ಇದುವರೆಗೆ ಯಾರೂ ನೋಡದ್ದನ್ನು. ಅದೃಷ್ಟಪೂರ್ವಂ, ಇದುವರೆಗೆ ಯಾರೂ ಕಾಣದ್ದನ್ನು ನಾನು ನಿನಗೆ ಮಾತ್ರ ತೋರಿಸಿದ್ದೇನೆ. ಭೀತನಾಗಬೇಡ. ನಿನಗೆ ಬೇಕಾದಂತೆ ನೀನು ಅಪೇಕ್ಷೆ ಪಡುವ ಶಂಖ ಚಕ್ರ ಗದಾ ಯಾವ ಚತುರ್ಭುಜಧಾರಿಯಾದ ಕೃಷ್ಣನನ್ನು ನೋಡಬೇಕು ಅಂತ ನೀನು ಅಪೇಕ್ಷಿಸ್ತಿ, ಅದೇ ಆಗುತ್ತೇನೆ. ಪೂರ್ವ ರೂಪದಂತೆ ಕಾಣಿಸಿಕೊಳ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಕಾಣಿಸಿಕೊಂಡ ಮೇಲೆ ಕೃಷ್ಣ ಮತ್ತೆ ಮತ್ತೆ ನಮಸ್ಕರಿಸ್ತಾನೆ ಕೃಷ್ಣನಿಗೆ ಅರ್ಜುನ. ಆಗ ಮತ್ತೆ ಕೃಷ್ಣ ಹೇಳಿದ ಮಾತುಗಳು, ಈ ಒಂದು ನನ್ನ ರೂಪವನ್ನು ನೋಡಬೇಕಾದರೆ ನನ್ನನ್ನೇ ಮತ್ಪರೋಭವ, ನಾನೇ ಪರ ಅಂತ ತಿಳಿ, ಅಥವಾ ನನ್ನನ್ನೇ ಪರವೆಂದು ಭಾವಿಸು. ನನ್ನನ್ನೇ ನಂಬು, ನನ್ನನ್ನೇ ಸ್ಮರಿಸು, ನನಗೇ ಶರಣಾಗು, ನಾನು ಆಗ ಮಾತ್ರ ಕಾಣಿಸಿಕೊಳ್ಳುತ್ತೇನೆ ಅನ್ನುವ ಭಕ್ತಿ ಪ್ರಾಧಾನ್ಯವನ್ನು ಹೇಳಿ ವಿಶ್ವರೂಪವನ್ನು ಕೃಷ್ಣ ಮುಗಿಸ್ತಾನೆ. ಇಲ್ಲಿ ಎರಡು ಪ್ರಶ್ನೆಗಳು. ಇದುವರೆಗೆ ಯಾರೂ ನೋಡಿಲ್ಲದ ಆ ವಿಶ್ವರೂಪವನ್ನು ನೀನು ಮಾತ್ರ ನೋಡಿದ್ದಿ ಎನ್ನುವ ಮಾತು.
ಇದಕ್ಕೆ ಪೂರ್ವದಲ್ಲಿ ಮಹಾಭಾರತ ಹೇಳುತ್ತೆ, ದುರ್ಯೋಧನನಿಗೆ ಈ ವಿಶ್ವರೂಪವನ್ನು ತೋರಿಸಿದ್ದಾನೆ ಕೃಷ್ಣ ಅಂತ ಸಂಧಾನದ ಸಂದರ್ಭದಲ್ಲಿ. ಇನ್ನೊಂದು ನಾನು ನಿಮಗೆ ಹೇಳಿದೆ, ಅಕ್ರೂರನಿಗೆ ವಿಶ್ವರೂಪ ದರ್ಶನವಲ್ಲದಿದ್ದರೂ ಕೂಡ ತಾನು ಏನಿದ್ದೇನೋ ಅದನ್ನು ಸ್ವಲ್ಪ ಭಾಗವಾಗಿ ತೋರಿಸಿದ್ದಾನೆ. ಉತ್ತಂಕನಿಗೆ ಆನಂತರ ತೋರಿಸ್ತಾನೆ. ಅಶ್ವಮೇಧಿಕ ಪರ್ವದಲ್ಲಿ ಅನುಗೀತೆಯ ಹೊತ್ತಿನ ಕಥೆ ಹೇಳುವಾಗ ಉತ್ತಂಕನಿಗೊಂದು ವಿಶ್ವರೂಪ ದರ್ಶನ ಇದೆ, ಆದರೆ ಅದು ಈ ಅರ್ಜುನನಿಗಾದ ನಂತರದ್ದು. ಆದ್ದರಿಂದ ಈ ಪೂರ್ವದ್ದು ಯಾಕೆ ಎರಡನ್ನು ಲೆಕ್ಕಕ್ಕೆ ಹಿಡಿಯಲಿಲ್ಲ ಕೃಷ್ಣ ಹೇಳಲಿಲ್ಲ ನಾನು ಅಲ್ಲಿಯೂ ತೋರಿಸಿದ್ದೇನೆ. ಬಹುಶಃ ವಿಶ್ವರೂಪದ ಮಹಾಸಾಧ್ಯತೆಯ ಪೂರ್ಣ ಸ್ವರೂಪವನ್ನು ಕೃಷ್ಣ ಇಲ್ಲಿ ಮಾತ್ರ ತೋರಿಸಿರಬೇಕು, ಅಲ್ಲಿ ಆಂಶಿಕವಾಗಿ ತೋರಿಸಿರಲಿಕ್ಕೆ ಸಾಕು. ಆದ್ದರಿಂದ ಅದು ಸಂಪೂರ್ಣವಲ್ಲ, ಅದು ನಾನು ತೋರಿಸಿದ್ದು ಆಂಶಿಕ ಅನ್ನೋದನ್ನು ನಾವು ಹೇಳದಿದ್ದರೂ ಭಾವಿಸಬೇಕಾಗ್ತದೆ. ಹಾಗೊಂದು ಸಾಧ್ಯತೆ. ಇನ್ನೊಂದು ಅವನು ಹೇಳಿದ, ಇದು ವೇದದಿಂದ, ಜ್ಞಾನದಿಂದ ಅಥವಾ ತಪಸ್ಸಿನಿಂದ, ವ್ರತ ನಿಯಮಗಳಿಂದ, ಯಜ್ಞ ಹೋಮ ಹವನಗಳಿಂದ ಪಡೆಯುವ ಸಾಧ್ಯತೆ ಇಲ್ಲ ಅಂತ. ಇದೆಲ್ಲ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಇದರೆಲ್ಲದರಲ್ಲೂ ಅನೇಕ ರೀತಿಯಿಂದ ಭಕ್ತಿ ಇರಬೇಕು ಅಂತ. ಈ ತಪಸ್ಸು ಇತ್ಯಾದಿಗಳನ್ನು ಕಡಿಮೆ ಮಾಡುವುದು ಅಂತ ಖಂಡಿತ ಭಾವಿಸಬಾರ್ದು. ಆ ದೃಷ್ಟಿಯಲ್ಲಿ ಇದೆಲ್ಲಕ್ಕಿಂತ ಭಕ್ತಿ ಶ್ರೇಷ್ಠ ಅಂತ ಹೇಳುವಾಗ, ಇದುವರೆಗೆ ಯಾರಿಗೂ ತೋರದ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ ಅನ್ನುವಾಗ ಅರ್ಜುನ ಎಷ್ಟು ದೊಡ್ಡ ಭಕ್ತ ಅನ್ನುವುದನ್ನು ಕೃಷ್ಣ ಇಂಡೈರೆಕ್ಟ್ಲಿ ಹೇಳ್ತಿದ್ದಾನೆ. ನೀನಲ್ಲದೆ ಅನ್ಯರಿಗೆ ನಾನು ತೋರಿಸಿಲ್ಲ, ನೀನೆಷ್ಟು ದೊಡ್ಡ ಭಕ್ತ ಅನ್ನುವುದನ್ನು ಕೂಡ ಕೃಷ್ಣ ಸಾಬೀತು ಮಾಡಿದ, ಅಥವಾ ನಮಗೆ ಆ ಸಂದೇಶವನ್ನು ಕೊಡ್ತಿದ್ದಾನೆ. ಈ ಎರಡರ ಜೊತೆಗೆ ಅಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಾಗ, ಹಾಗಾದರೆ ಸಂಜಯ ನೋಡಲಿಲ್ವಾ ಅನ್ನುವ ಪ್ರಶ್ನೆಯನ್ನು ನಾನು ಮೊನ್ನೆಯ ದಿನವೂ ಕೂಡ ಹೇಳಿದ್ದೆ. ನೋಡಿದ್ದಾನೆ. ನೋಡುವಾಗ ಅವನು ಒಬ್ಬ ವರದಿಗಾರ ಮಾತ್ರ. ಯಾವ ಸಾಮೀಪ್ಯದ ಕೃಷ್ಣಾರ್ಜುನರ ಅಂತರ್ಗತವಾದ ವೇವ್ ಲೆಂತ್ ಇದೆ, ಅದು ಅರ್ಜುನನ ಜೊತೆಗಿರುವ ಕೃಷ್ಣನ ವೇವ್ ಲೆಂತನ್ನು, ಸಂಜಯನ ಜೊತೆಗಿರುವ ವೇವ್ ಲೆಂತನ್ನು ಒಂದೇ ಅನ್ನಕ್ಕಾಗಲ್ಲ. ಯಾಕಂದ್ರೆ ಅಲ್ಲೊಬ್ಬರು ಯಾವುದೋ ನಡೀತಿದೆ, ಅವ ಕನೆಕ್ಟೆಡ್ ಇಲ್ಲದೆ ಇಲ್ಲಿ ನೋಡ್ತಿದ್ದಾನೆ, ಇವನು ಕನೆಕ್ಟ್ ಆಗಿದ್ದಾನೆ, ಅವರು ಕನೆಕ್ಟ್ ಆಗಿಲ್ಲ. ಈಗ ಉದಾಹರಣೆಗೆ ಲೈವ್ ಶೋ ನಡೀತಿದೆ, ಲೈವ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನಾವಿಲ್ಲ, ನಾವು ಇಲ್ಲಿ ಕೂತು ನೋಡಿದರೆ ಅದು ಲೈವೇ. ಬಟ್ ಇಲ್ಲಿ ನೋಡಿದಾಗ ಏನು, ಆ ಅನುಭವ ಬೇರೆ ಅನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅನೇಕ ಜನರಿಗೆ ದಿವ್ಯ ದೃಷ್ಟಿ ಅನ್ನುವುದು ಅವನು ಯಾವುದನ್ನು ಅರ್ಜುನನಿಗೆ ಕೊಟ್ಟನೋ ಅದನ್ನೇ ವೇದವ್ಯಾಸರು ಸಂಜಯನಿಗೂ ಕೊಟ್ಟಿದ್ರು, ಅದು ಹೇಗೆ ಬೇರೆ ಅನ್ನುವ ಪ್ರಶ್ನೆ ಇದೆ. ಆ ದೃಷ್ಟಿಯಲ್ಲಿ ನಾನು ಮತ್ತೆ ಸ್ಪಷ್ಟಪಡಿಸುವುದು, ಅದೂ ಹೌದು, ಆದರೆ ಅವನಿಗೆ ನೋಡುವುದಕ್ಕೆ ಸಾಧ್ಯ, ಅನುಭವಿಸುವುದಕ್ಕೆ ಅಲ್ಲ ಅಂತ. ಅನುಭವ ಬೇರೆ, ನೋಡುವುದು ಬೇರೆ. ಈ ದೃಷ್ಟಿಯಲ್ಲಿ ಸಂಜಯ ತುಂಬ ಕೃತಾರ್ಥ ಭಾವಿ. ಅವನದನ್ನು ಧೃತರಾಷ್ಟ್ರನಿಗೆ ಹೇಳದೇ ಇದ್ದರೆ ನಮಗೆ ಭಗವದ್ಗೀತೆಯ ಇಡೀ ರೆಕಾರ್ಡ್ ಸಾಧ್ಯ ಇಲ್ಲ. ಅದೆಲ್ಲವನ್ನು ನಾವು ಮತ್ತೆ ಮತ್ತೆ ಅವನಿಗೆ ಕೃತಜ್ಞತಾ ಭಾವದಿಂದ ಹೇಳಬೇಕು ಮತ್ತು ವಂದಿಸಬೇಕು. ಅಂಥದ್ದೊಂದು ವಿಶ್ವರೂಪದ ನಂತರ ಮುಂದಿನ ಅಧ್ಯಾಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಕ್ತಿಯೋಗ. ಅದು ಬಹಳ ಬಾರಿ ಸಾಮಾನ್ಯವಾಗಿ ಪುರುಷೋತ್ತಮ ಯೋಗ ಮತ್ತು ಭಕ್ತಿಯೋಗವನ್ನು ನಿರಂತರ ಒಂದು ಮನೆಯಲ್ಲಿ ಪಠಿಸಬೇಕು, ಹೇಳೋದು ಒಳ್ಳೆಯದು ಅನ್ನುವವರೆಗೆ ಅದರ ಹೆಸರು. ಕೃಷ್ಣನ ಹತ್ರ ಈ ಬಾರಿ ಈ ಅಧ್ಯಾಯ ಪ್ರಾರಂಭ ಮಾಡುವಾಗ ಅರ್ಜುನ ಕೇಳ್ತಾನೆ, ಈಗ ನಿನ್ನದೊಂದು ರೂಪ ಉಂಟು, ಈ ರೂಪವನ್ನು ನೆನೆದು ಭಕ್ತಿ ಮಾಡು ಅನ್ನುವ ಒಂದು ಮಾರ್ಗ ಹೇಳ್ತಿ. ಇನ್ನೊಂದು, ನಿನಗೆ ರೂಪವೇ ಇಲ್ಲದ ಅಕ್ಷರಾವಸ್ಥೆ ಹೇಳ್ತಿ. ನೀನು ಅನಂತ, ನಾನು ಎಲ್ಲ ಕಡೆ ಇದ್ದೇನೆ, ಕಾಣಿಸುವುದಿಲ್ಲ, ನಾನು ಅಕ್ಷರನು ಅಂತ. ಈ ಎರಡರಲ್ಲಿ ಯಾವ ರೀತಿಯ ಉಪಾಸನೆ ಒಳ್ಳೆಯದು? ನಿನ್ನನ್ನು ಆಕಾರದಿಂದ ನೆನೆದು ಭಕ್ತಿ ಮಾಡೋದು ಒಳ್ಳೆಯದು, ನಿನ್ನನ್ನು ಆಕಾರವೇ ಇಲ್ಲದೆ ನಿರಾಕಾರದಿಂದ ಅಕ್ಷರ ತತ್ವವಾಗಿ ನೆನಪು ಮಾಡಿ ನಿನ್ನನ್ನು ಉಪಾಸನೆ ಮಾಡಿ ಭಕ್ತಿ ಮಾಡೋದು ಒಳ್ಳೆಯದು? ಕೃಷ್ಣ ಹೇಳ್ತಾನೆ, ಈ ಎರಡರಲ್ಲಿ ಭಕ್ತಿ ಶ್ರೇಷ್ಠ. ಅದರ ಅರ್ಥ, ಅಕ್ಷರ ತತ್ವದಿಂದ ನನ್ನನ್ನು ಉಪಾಸನೆ ಮಾಡಿದರೆ ನನ್ನನ್ನು ಬಂದು ಸೇರುವುದಿಲ್ಲ ಅಂತಲ್ಲ, ಆದರೆ ಅದು ಕಷ್ಟದಾರಿ, ಅದು ಬಳಸುದಾರಿ, ಅದು ಕಷ್ಟದಾರಿ. ಯಾಕೆ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಅಂದರೆ ನಾವೆಲ್ಲ ಆಕಾರಕ್ಕೆ ಅಭ್ಯಾಸ ಆದವರು. ನಮಗೆ ರೂಢಿಯಿಂದ ಯಾವುದನ್ನು ನೋಡಿ
ಅದನ್ನು ಗ್ರಹಿಸಿ ಇಂದ್ರಿಯಗಳಿಂದ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಪಾಸನೆ ಮಾಡಿಯೇ ಗೊತ್ತು ಹೊರತು ಅದರ ಆಚೆಗೆ ಹೋಗಿ ಇದೊಂದು ಇಲ್ಲವೇ ಇಲ್ಲ, ಇದರ ಆಚೆಗೆ ಏನೂ ಇಲ್ಲದೆ ಈ ನಿರ್ವಾತದಲ್ಲಿ ಕೂಡ ಅವನನ್ನು ಭಾವಿಸುವಂದಾಗ ಭಾವನೆಗಳಿಗೆ ಇಂದ್ರಿಯಗಳ ಅನುಭವಕ್ಕೆ ಕಷ್ಟ. ಇದು ಮತ್ತೆ ಗಮನಿಸಬೇಕು. ವೇದ ಕಾಲದಲ್ಲಿ ನಾವು ನಿರಾಕಾರಿಗಳು, ಅಂದರೆ ನಿರಾಕಾರದ ಉಪಾಸಕರು. ವೇದಕಾಲ ಅಂತ ಒಂದಿಲ್ಲ ಅನ್ನೋದು ಬೇರೆ ಮಾತು. ನಾವು ಅದನ್ನು ಕೃತ ತ್ರೇತ ಈ ಭಾಗಕ್ಕೆ ಬಂದರೆ ವೇದವ್ಯಾಸರೇ ಭಾಗವತದಲ್ಲಿ ಹೇಳುವ ಹಾಗೆ ಆಗ ದೇವರು ಅನ್ನುವ ಆಕಾರಗಳಿರಲಿಲ್ಲ. ಮತ್ತು ನಮಗೆ ಓಂಕಾರವೇ ಅದು ಅಲ್ಟಿಮೇಟ್. ಓಂಕಾರ ಒಂದಿದ್ದರೆ ಆಯಿತು, ಅದನ್ನೇ ಉಪಾಸನೆ ಮಾಡೋದು. ಅಗ್ನಿ ಕೂಡ ಆಗ 3 ಥರ ಇರಲಿಲ್ಲ. ದಕ್ಷಿಣಾಗ್ನಿ, ಆಹವನೀಯ ಅಗ್ನಿ, ಗಾರ್ಹಪತ್ಯ ಅಗ್ನಿ ಅಂತ ಅಗ್ನಿ ವ್ಯತ್ಯಾಸ ಇರಲಿಲ್ಲ. ಎಲ್ಲಿಂದ ಬಂತು ಅಂತ ಕೇಳಿದರೆ ಅದನ್ನು ಉರ್ವಶಿಯನ್ನು ಪ್ರೀತಿಸಿದ ಪುರೂರವನ ಕಾಲಕ್ಕೆ ಬಂತು ಅಂತ ಹೇಳ್ತಾರೆ. ಉರೂರವನಿಗೆ ಊರ್ವಶಿಯನ್ನು ಪ್ರೀತಿಸುವಾಗ ಇಂದ್ರಾದಿಗಳು ಪುರೂರವನಿಗೆ ಆ ಊರ್ವಶಿ ಸಿಗದ ಹಾಗೆ ಮಾಡಲಿಕ್ಕೆ, ಯಾಕೆಂದರೆ ಎಷ್ಟೋ ಕಾಲದವರೆಗೆ ಮಾತ್ರ ಅವಳು ಇರಬಹುದು, ಮತ್ತು ಅವಳು ದೇವಲೋಕಕ್ಕೆ ಹೋಗಬೇಕು. ಅವಳನ್ನು ಕರ್ಕೊಂಡಾಗ ಒಂದು ಪ್ರೇಮಭಂಗವಾದರೆ ಯಾವ ವಿರಹಕ್ಕೆ ಮುಟ್ತಾರಲ್ಲ ಅಂಥ ಪರಾಕಾಷ್ಠೆಯ ಪ್ರೇಮಭಂಗದ ವಿರಹ ಅವಸ್ಥೆಗೆ ಪುರೂರವ ಹೋಗ್ತಾನೆ. ಆಗ ಅವನಿಗಾದದ್ದೇನು ಅಂದರೆ ತನಗೆ ಇನ್ನೂ ಉರ್ವಶಿ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ಔನ್ನತ್ಯದ ಅಧಪ್ಪತನ, ಅವಳೇ ಬೇಕು ಅಂತ. ಆಗ ಅವನಿಗೆ ಕಂಡಲ್ಲಿ ಅವಳ ಭಾವ ನೋಡಿ, ಅಲ್ಲಿಂದ ಪ್ರೇಮದ ಪರಾಕಾಷ್ಠೆಗೆ ಕಂಡಲ್ಲಿ ಅವಳ ಭಾವ ಬಂದಾಗ ಆಕಾರ ಪ್ರಾರಂಭ ಆಯಿತು. ಪ್ರೇಮದ ಉತ್ಕೃಷ್ಟ ಅವಸ್ಥೆಗಳೆಲ್ಲ ಇಲ್ಲದ ಆಕಾರಗಳನ್ನು ಯಥಾಸ್ಥಿತಿಗೆ ಕಣ್ಮುಂದೆ ಗ್ರಹಿಸುವ ಶಕ್ತಿ ಕೊಡ್ತವೆ. ಆ ಅರ್ಥದಲ್ಲಿ ಉರ್ವಶಿಯ ಪ್ರೇಮ ಪ್ರಕರಣ ಇಡೀ ಲೋಕದಲ್ಲಿ ಒಂದು ಆಕಾರವನ್ನು ಸೃಷ್ಟಿಸಿತು ಪುರೂರವನ ಮೂಲಕ ಅಂತ ಕಾಣ್ತದೆ ಇಂಥ ಸೂಚನೆ ಶ್ರೀಮದ್ ಭಾಗವತ ಹೇಳುವಾಗ. ಮತ್ತು ಅವನು ಆ ಪ್ರೇಮ ವಿರಹದಲ್ಲಿ ಬೆಂದು ಬೂದಿ ಆಗ್ತಾನೆ ಅಂತ ಗೊತ್ತಾದಾಗ ನೀನು ಈ ಅಗ್ನಿಯನ್ನು ಉಪಾಸನೆ ಮಾಡು, ಈ ಅಗ್ನಿಯಲ್ಲೇ ಅವಳಿದ್ದಾಳೆ, ಅವಳೇ ನಿನ್ನನ್ನು ಇದರಲ್ಲಿ ಬಂದು ರಕ್ಷಿಸ್ತಾಳೆ ಅಂದಾಗ ಅಗ್ನಿ ಮೊದಲ ಬಾರಿಗೆ ಅವನಿಗೆ ಒಂದು ಅಗ್ನಿ ಸಾಲಲಿಲ್ಲ. ಅವನಾಗ ದಕ್ಷಿಣ ಅಗ್ನಿ, ಆಮೇಲೆ ಅದನ್ನು ಗಾರ್ಹಪತ್ಯ ಅಗ್ನಿ, ಆಹವನೀಯ ಅಗ್ನಿ ಅಂತ 3. ನಿಮಗೆ ಗೊತ್ತು, ದಕ್ಷಿಣಾಗ್ನಿ ಅಂದರೆ ಸುಡುವುದಕ್ಕೆ ಇರುವಂಥದ್ದು, ನಮ್ಮನ್ನು ಮುಕ್ತಾಯದ ಹಂತದ ಅಗ್ನಿ. ಗಾರ್ಹಪತ್ಯ ಅಂದರೆ ನಾವು ಅಡುಗೆ ಗಿಡುಗೆ ಮಾಡಲಿಕ್ಕೆ ಇರುವಂಥದ್ದು. ಆಹವನೀಯ ಅಂದರೆ ಹೋಮ ಹವನಕ್ಕೆ ಇರುವಂಥದ್ದು. ಈ ಥರದ 3 ಅಗ್ನಿಯ ಭೇದಗಳನ್ನು ಮತ್ತು ಏಕಕಾಲಕ್ಕೆ ಭಗವಂತ ಅಂದರೆ ಆಕಾರ ರೂಪದಲ್ಲೇ ಉಪಾಸಿಸಬೇಕು ಅನ್ನುವ ತಹತಹವನ್ನು ಪುರೂರವನ ಪ್ರೇಮ ಪ್ರಕರಣದ ಭಂಗ ವಿರಹ ಅವನಿಗೆ ಉನ್ನತವಾದ ಉತ್ಕಟವಾದ ಅವಸ್ಥೆಗೆ ದೂಡಿ ಅವನು ದೇವರನ್ನು ಆಕರ್ಷಿಸಿ ಕರೆದು ಪೂಜಿಸ್ತಾನೇನೋ ಅನ್ನುವ ಹಾಗೆ ಊರ್ವಶಿಯನ್ನು ಕರೆದು ಪೂಜಿಸುವಾಗ ಕಾಲಾಂತರದಲ್ಲಿ ದೇವರಿಗೆ ಆಕಾರ ಬಂತು ಅಂತ. ಹಾಗಾಗಿ ಯಾರಾದರೂ ನಿಮಗೆ ಏನ್ರಿ ನಿಮ್ಮ ಧರ್ಮದಲ್ಲಿ ಬೇಕಾದಷ್ಟು ದೇವರು, ನಮ್ಮಲ್ಲಿ ಒಬ್ಬರೇ ದೇವರು, ಆರಾಮಿದ್ದೀವಿ ಅಂದರೆ ಗಮನಿಸಬೇಕು, ನಮಗೂ ಕೂಡ ದೇವರು ಒಬ್ಬನೇ. ಆಕಾರದ ದೃಷ್ಟಿಯಿಂದ ಬೇರೆ ಬೇರೆ ರೂಪದಲ್ಲಿ ನಾವು ಉಪಾಸಿಸಿದರೂ ಅದು ಸಲ್ಲುವುದು ಅವನಿಗೆ ಅನ್ನುವ ಭಾವ. ಮತ್ತು ಈ ಆಕಾರಗಳು ಯಾಕೆ ಇಷ್ಟು ವಿಭಿನ್ನವಾದ ಆಕಾರ ತಳೆಯಿತು ಕಾಲಾಂತರದಲ್ಲಿ ಅಂದರೆ, ಸ್ವಲ್ಪ ಯಾವುದೇ ಧರ್ಮದವರನ್ನು ನೀವೇ ಗಮನಿಸಿ, ಯಾವುದೇ ಪೂರ್ವಗ್ರಹ ಇಲ್ಲದೆ ಯಾವ ಆಕಾರವೇ ಇಲ್ಲ ಅನ್ನುವ ಧರ್ಮಕ್ಕೆ ಚಂದ್ರ ನಕ್ಷತ್ರ ಆಕಾರ ಆಗ್ತಾ ಬಂದಿದೆ ನೋಡಿ ಕಾಲಾಂತರದಲ್ಲಿ. ಆಗುತ್ತೆ. ಮನುಷ್ಯನಿಗೆ ಆಕಾರ ಇಲ್ಲದೆ ಪೂಜಿಸ್ಲಿಕ್ಕೆ ಬರೋಲ್ಲ. ಅವರದು ಇತ್ತೀಚೆಗೆ ಹುಟ್ಟಿದ ಧರ್ಮ. ಹಾಗಾಗಿ ಈಗ ನಿಧಾನಕ್ಕೆ ಒಂದೊಂದು ಆಕಾರ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದು ಇನ್ನೂ ಮುಂದುವರೆದು ಇನ್ನೂ ಸಹಸ್ರ ವರ್ಷ ಹೋದಾಗ ಅದಕ್ಕೆ ಆಕಾರ ಬರುತ್ತೆ, ಇದರಲ್ಲಿ ಸಂಶಯ ಇಲ್ಲ. ಯಾಕೆ ಅಂದರೆ ದೂರದ ಉದಾಹರಣೆಗಳು ಬೇಡ. ಬಸವಣ್ಣ ಲಿಂಗ ಬಿಟ್ಟು ಬೇರೆ ಪೂಜಿಸಬೇಡಿ ಅಂದಿದ್ರು. ಎಲ್ಲಿ ಉಳಿದಿದೆ ಲಿಂಗ ಮಾತ್ರ? ಕಾಲಾಂತರದಲ್ಲಿ ಶಿವ, ಪಾರ್ವತಿ, ಗಣೇಶ ಎಲ್ಲ ಅವರ ದೇವರುಗಳಾಗಿ ಅವರು ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ? ಮನುಷ್ಯನಿಗೆ ಒಂದು ಆಕಾರವಿಲ್ಲದ ಯಾವುದೋ ಒಂದನ್ನು ಪೂಜಿಸಿ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಗಿಲ್ವಾ? ಮಗು ಕೃಷ್ಣನ ವೇಷ ಹಾಕಿ ನೋಡಬೇಕು, ಮಗು ಒಂದು ದಿವಸ ಹೆಣ್ಣಿನ ವೇಷ ರಾಧೆ ಆಗಬೇಕು, ಮತ್ತೊಂದು ದಿವಸ ಎಲ್ಲ ಬಿಟ್ಟ ಭೈರಾಗಿಯ ಹಾಗೆ ಅಕ್ಕ ಮಹಾದೇವಿ ಮಾಡಬೇಕು, ಮತ್ತೊಂದು ದಿವಸ ಅದೂ ಕಾಣಲಿಲ್ಲ ಚಂದದ ಅಪ್ಸರೆಯರ ವೇಷ ಹಾಕಬೇಕು. ಯಾಕೆ? ಮನುಷ್ಯನ ತೃಪ್ತಿ, ಮನಸ್ಸು ಕಾಣುವ ತೃಪ್ತಿಯ ಭಾಗ. ನಮಗೆ ಏನು ಅಂದರೆ ಉಪಾಸನೆ ನಮ್ಮ ತೃಪ್ತಿಯನ್ನು ಹೆಚ್ಚಿಸಬೇಕು.
ಅದಕ್ಕಾಗಿ ಆಕಾರಗಳು. ಹಾಗಾಗಿ ಒಂದು ಲಿಂಗಾಯತ ಧರ್ಮ, ಮಠ ಬೇಡ, ದೇವಸ್ಥಾನ ಬೇಡ, ಯಾವ ದೇವರು ಬೇಡ, ಕೈಯಲ್ಲಿ ಲಿಂಗವಿಟ್ಟುಕೊಳ್ಳಿ, ಅದನ್ನು ಕೊರಳಿಗೆ ಕಟ್ಟಿಕೊಳ್ಳಿ, ಅದೇ ಅಂತಿಮ ಸತ್ಯ ಅಂದ ಬಸವಣ್ಣ ಈಗ 800 ವರ್ಷಗಳ ಹಿಂದೆ ಹೇಳಿದವರು. ಈ 800 ವರ್ಷಗಳ ಮುಂದೆ ನಮ್ಮ ಕಣ್ಮುಂದೆನೇ ಏನು ನಡೆಯಿತು ನಾವು ನೋಡಿದ್ದೇವೆ. ಧರ್ಮ ಬೇಕಾಯಿತು, ದೇವಸ್ಥಾನ ಬೇಕಾಯಿತು, ಮಠ ಬೇಕಾಯಿತು, ಕಾವ್ಯಶಾಟಿಯ ಸಂಸಾರಿ ಅಲ್ಲದ ಸನ್ಯಾಸಿಗಳು ಬೇಕಾಯಿತು. ಎಲ್ಲಿತ್ತು ಬಸವಣ್ಣನ ಆದೇಶದಲ್ಲಿ? ಬೇಕಾಗತ್ತೆ ಧರ್ಮ ಸಂಸ್ಥಾಪನೆ, ಧರ್ಮ ರಕ್ಷಣೆ, ಧರ್ಮ ನಡೆಸ್ಲಿಕ್ಕೆ ಬೇಕಾಗತ್ತೆ ಅಂತ ಅವರೇ ಮಾಡಿಕೊಂಡ್ರು. ಇದು ಬಸವಣ್ಣನ ತತ್ವಕ್ಕೆ ವಿರುದ್ಧವಾದ್ದು ಅಂತ ನಾವು ಹೇಳಿದರೆ ಅಪಚಾರ. ನಾವು ಮಾತಾಡ್ತೇವೆ ವೈದಿಕರು ಅಂತ ಭಾವಿಸ್ತಾರೆ. ಸತ್ಯ ಸತ್ಯವೇ ಅಲ್ವಾ? ನಮ್ಮ ಧರ್ಮದವರು ಮಾಡಿದ್ರು ತಪ್ಪು ತಪ್ಪೇ. ತಪ್ಪುಗಳನ್ನು ಸತ್ಯಗಳನ್ನು ಹೇಳುವುದಕ್ಕೆ ಹಿಂಜರಿಕೆ ಯಾಕೆ? ಯೇಸು ಕ್ರಿಸ್ತನ ಧರ್ಮದಲ್ಲಿ ಪ್ರೊಟೆಸ್ಟೆಂಟ್ಸ್ ಮತ್ತು ಕ್ಯಾಥೋಲಿಕ್ಕಿನಲ್ಲಿ ಅವರು ಮೇರಿಯಮ್ಮನನ್ನು ಮಾತ್ರ ಪೂಜಿಸುವುದು. ಅವರಿಗೆ ಮೇರಿಯಮ್ಮ ದೇವರು. ನೀವು ಪ್ರೊಟೆಸ್ಟೆಂಟ್ಸ್ಗೆ ಬಂದರೆ ಅವರ ಪ್ರಕಾರ ಆಕಾರ ಪೂಜೆ ಇಲ್ಲ. ಆದರೆ ನೋಡಿ, ಅವರು ಕ್ರಾಸ್ ಅನ್ನುವ ಆಕಾರಕ್ಕೆ ಬಂದರು. ಧರ್ಮಕ್ಕೆ ಏನೂ ಇಲ್ಲದೆ, ಆಕಾರವಿಲ್ಲದೆ ಪೂಜಿಸ್ಲಿಕ್ಕಾಗಲ್ಲ. ಅದನ್ನೇ ಕೃಷ್ಣ ಹೇಳೋದು, ಅವ್ಯಕ್ತ ರೂಪದಲ್ಲಿ, ಅಕ್ಷರ ರೂಪದಲ್ಲಿ ನನ್ನನ್ನು ಪೂಜಿಸುವುದು ಕಷ್ಟವಪ್ಪ. ಯಾಕೆಂದರೆ ಮನುಷ್ಯನಿಗೆ ಇಂದ್ರಿಯ ಗ್ರಾಹ್ಯವಾದ ಒಂದು ಭಾವದಲ್ಲಿ ಇದ್ದಾನೆ ಅವನು. ಅವನಿಗೆ ಅದು ಅನಿವಾರ್ಯವಾಗಿ ಅವನು ಆ ಒಂದು ಆಕಾರವನ್ನು ನೋಡಿಯೇ ಪೂಜಿಸ್ತಾನೆ. ಆದ್ದರಿಂದ ಈ ಎರಡನ್ನು ನೀನು ನೋಡಿದರೆ ತಪಸ್ವಿ ಒಂದು ತಪಸ್ಸಿನ ದಾರಿಯಲ್ಲಿ ಜ್ಞಾನ ಶ್ರೇಷ್ಠ. ಜ್ಞಾನಕ್ಕಿಂತ ಧ್ಯಾನಾತ್ ಶ್ರೇಯ. ಧ್ಯಾನಕ್ಕಿಂತ ಯಾವುದು ಶ್ರೇಷ್ಠ ಅಂತ ಕೇಳಿದರೆ ಅವನು ಹೇಳ್ತಾನೆ, ಭಕ್ತಿ ಮಾಡುವ ಈ ಭಕ್ತಿ ಉಂಟಲ್ಲ, ಅದು ತುಂಬ ನಿನ್ನನ್ನು ಆ ಕರ್ಮಫಲದ ಹತ್ರ ಕರ್ಕೊಂಡು ಹೋದರೆ ಆ ಕರ್ಮಫಲದ ತ್ಯಾಗವೇ ಶ್ರೇಷ್ಠ. ಕರ್ಮ ಅಂದರೆ ಧ್ಯಾನಾತ್ ತ್ಯಾಗ ಶ್ರೇಷ್ಠ. ತ್ಯಾಗಾತ್ ಶಾಂತಿ ಅಧಿಗಚ್ಚತಿ. ನೀನು ತ್ಯಾಗದಿಂದ ಶಾಂತಿಯನ್ನು ಪಡೀತಿ. ಆದ್ದರಿಂದ ಯಾವ ತಪಸ್ಸುಂಟು ಅದಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ. ಅಂದರೆ ಕರ್ಮಫಲ ತ್ಯಾಗ ಯಾಕೆ ಹೇಳಿದ? ನಿನಗೆ ಒಂದು ವೇಳೆ ಅಭ್ಯಾಸದಿಂದ ಭಕ್ತಿ ಮಾಡೋಕ್ಕಾಗಲ್ವಾ? ಕರ್ಮ ಮಾಡು ಅಂತಾನೆ ಕೃಷ್ಣ. ಕೆಲಸ ಮಾಡ್ತಾ ಇರು. ಸಮಾಜ ಸೇವೆ ಅಂತ ಒಂದು ದೊಡ್ಡ ಹೆಸರಿದೆಯಲ್ಲ, ಮಾಡಿ. ಕೃಷ್ಣ ಹೇಳ್ತಾನೆ, ಕೆಲವರಿಗೆ ಹೆಸರು ಬೇಕು ಅನ್ನೋರಿಗೆಲ್ಲ ಒಳ್ಳೆ ಜಾಗ ಅದು. ಸಮಾಜ ಸೇವೆ ಮಾಡಬೇಕು, ಹೆಸರು ಇರುತ್ತೆ. ಕೃಷ್ಣ ಹೇಳ್ತಾನೆ, ನಿನಗಲ್ಲಿ ಕರ್ಮ ಮಾಡುವಾಗ ಫಲತ್ಯಾಗ ಮಾಡಲಿಕ್ಕಾಗಲ್ವ? ಮಾಡಬೇಡ ಮರೆಯ. ಕರ್ಮ ಮಾಡುವಾಗ ಅಟ್ಲೀಸ್ಟ್ ನನ್ನನ್ನು ನೆನೆದು ಮಾಡು. ಆಗಲಿಲ್ವಾ? ಕರ್ಮ ಮಾಡುವಾಗ ನಿನ್ನನ್ನು ನನಗೆ ನೆನೆದು ಮಾಡಲಿಕ್ಕಾಗೋದಿಲ್ಲ. ಫಲತ್ಯಾಗ ಆದರೂ ಮಾಡು, ಬರಬೇಕಾದ ರಿಸಲ್ಟನ್ನಾದರೂ ನನಗೆ ಬಿಡು. ನೀನು ಕೆಲಸ ಮಾಡುವಾಗಲೂ ನೀನೇ ಮಾಡಿದ್ದು ಅಂತ ಹೇಳು, ತೊಂದರೆ ಇಲ್ಲ. ಅದು ಕೆರೆ ನಾನು ಕಟ್ಟಿಸಿದ್ದು, ಈ ರೋಡು ನನ್ನಿಂದ ಆದದ್ದು, ಅದು ಬಿಲ್ಡಿಂಗ್ ನಾನು ಹೇಳು ಮಾರಾಯ. ಒಂದು ವೇಳೆ ರೋಡ್ ಮಾಡುವಾಗ ರೋಡ್ ಆಗಲಿಲ್ಲ, ಆಗ ಮೊದಲು ಹೇಳ್ತೇವೆ ಅದು ಅವನು ಮಾಡಿಸಿಕೊಡಲಿಲ್ಲ ಅಂತ. ರೋಡ್ ಆಯಿತು, ನನ್ನಿಂದ ಅಲ್ಲ ಅವನಿಂದ ಆದದ್ದು, ನಾನು ಪ್ರಯತ್ನಪಟ್ಟೆ, ಅಷ್ಟಾದರೂ ಹೇಳು. ಕರ್ಮಫಲ ತ್ಯಾಗ ಮಾಡು, ಫಲವನ್ನು ತ್ಯಾಗ ಮಾಡು. ಅಂದರೆ ಅವನಿಗೆ ಒಪ್ಪಿಸು. ನಾನಿವತ್ತು ದೊಡ್ಡ ಜನ ನಾನಲ್ಲಪ್ಪ, ಅವನು ಒಂದು ದಿನ ಹಿಸುಕಿ ಹಾಕಿದರೆ ಏನೋ ನೊಣವೋ ನಾನು ಅಂತ ಹೇಳು. ಅಟ್ಲೀಸ್ಟ್ ದೊಡ್ಡ ಜನ ನಾನು ಅಂತ ತಿಳಿಬೇಕಿದ್ರೆ ಅಟ್ಲೀಸ್ಟ್ ಅದಲ್ಲ, ನಾನು ಅವನ ಕೈಯ ಮುಂದೆ ಕಣ್ಣ ಮುಂದೆ ಒಂದು ದಿನ ನಾನು ಬೇಡ ಅನಿಸಿದರೆ ಒಂದು ಸಣ್ಣ ಸೊಳ್ಳೆ ನಾನು, ಅಷ್ಟಾದರೂ ಎಚ್ಚರ ಇಟ್ಕೋ. ಅವನಿಗೆ ಕೊಡು, ಕ್ರೆಡಿಟ್ ಅವನಿಗೆ ಕೊಡು ಅಂತ. ನಮ್ಮ ಕ್ರೆಡಿಟ್ ಕಾರ್ಡ್ ಎಲ್ಲ ನಮಗೆ ಬಡ್ಡಿಗೆ ಮಾತ್ರ. ಅವನಿಗೆ ಕ್ರೆಡಿಟ್ ಕೊಟ್ಟರೆ ಯಾವ ಬಡ್ಡಿ ಗೊತ್ತೇ ಇಲ್ಲ, ನಮಗೆ ಯೋಚನೆ ಮಾಡಲಿಲ್ಲ. ಅದನ್ನು ಹೇಳ್ತಾ ಕೃಷ್ಣ ಹೇಳ್ತಾನೆ, ಈ ಕಾರಣಕ್ಕಾಗಿ ಕರ್ಮಫಲ ತ್ಯಾಗ ಮಾಡುವ ಗುಣ ಬರುವುದು ಯಾವುದರಿಂದ? ಧ್ಯಾನಾತ್, ಭಕ್ತಿಯಿಂದ. ಆದ್ದರಿಂದ ಭಕ್ತಿ ಶ್ರೇಷ್ಠ, ಭಕ್ತನು ಶ್ರೇಷ್ಠ. ಎಂಥ ಭಕ್ತ? ಭಕ್ತ ಅಂದರೆ ಯಾರು? ಸಂತುಷ್ಟ ಸತತಂ ಯೋಗಿ. ಇವನು ಒಂದೊಂದು ಹೇಳುವಾಗ ಆ ಗುಣಗಳನ್ನು ನೀವು ಗಮನಿಸಬೇಕು. ಸಂತುಷ್ಟ ಸತತಂ ಯೋಗಿ, ಯಥಾಚಿತ ದೃಢ ನಿಶ್ಚಯ. ಯಾವತ್ತೂ ಕೂಡ ಒಂದು ಕಠಿಣ ನಿರ್ಧಾರ ಮಾಡಿದರೆ ಅಲ್ಲಾಡಲ್ಲ. ಸಂಕಲ್ಪ ಅಂದರೆ ಸಂಕಲ್ಪ. ಮೈ ಅರ್ಪಿತ ಮನೋಬುದ್ಧಿ,
ಆಮೇಲೆ ಶುಚಿ ದಕ್ಷ, ಯಾವ್ಯಾವ ಗುಣಗಳನ್ನು ಲಿಸ್ಟ್ ಮಾಡಿ ನೀವು. ಶುಚಿ ದಕ್ಷ ಉದಾಸೀನ ಗತವ್ಯತಃ ಅನಪೇಕ್ಷಿತ, ಎಲ್ಲ ಗುಣಗಳನ್ನುಳ್ಳವನು. ಸರ್ವಾರಂಭ ಪರಿತ್ಯಾಗಿ, ಯಾವ ಒಂದು ಕ್ರೆಡಿಟನ್ನು ತನಗಿಟ್ಕೊಳ್ಳಲ್ಲ, ಅವನಿಗೆ ಅರ್ಪಿಸ್ತಾನೆ. ತುಲ್ಯ ನಿಂದ ಸ್ತುತಿರ್ಮೌನಿ, ಅವನು ಯಾವತ್ತೂ ಕೂಡ ಒಂದಿಷ್ಟು ಹೊಗಳಿ ಒಂದಿಷ್ಟು ಬೈರಿ, ಎರಡಕ್ಕೂ ಸ್ತುತಿ ನಿಂದೆಗಳಿಗೆ ಹೋಲಿಸಲಿಕ್ಕೆ ಹೋಗಲ್ಲ. ಸ್ತುತಿರ್ಮೌನಿ ಸಂತುಷ್ಟ ಏನ ಕೇನಚಿತ್, ಏನೂ ಇಲ್ಲದೆ ಆನಂದಿ. ಸಂತುಷ್ಟ ಏನ ಕೇನಚಿತ್ ಅನಿಕೇತಃ, ಮನೆ ಕಟ್ಕೊಳ್ಳಲ್ಲ. ಸ್ಥಿರಮತಿ, ಪಕ್ಕ ಚೇಂಜ್ ಮಾಡೋದು ಚಂಚಲ. ಸ್ಥಿರಮತಿ ಭಕ್ತಿಮಾನ್ ಸಮೇ ಪ್ರಿಯ. ಕೃಷ್ಣ ಪದೇ ಪದೇ ಹೇಳ್ತಾನೆ, ಆ ಭಕ್ತ ನನಗೆ ಇಷ್ಟ, ಆ ಭಕ್ತನನ್ನು ನಾನು ಪ್ರೀತಿಸ್ತೇನೆ, ಆ ಭಕ್ತ ನನಗೆ ಇಷ್ಟ, ಆ ಭಕ್ತನನ್ನು ಪ್ರೀತಿಸ್ತೇನೆ. ಪ್ರತಿ ಕಡೆ ಹೇಳ್ತಾನೆ. ಸಮ ಶತ್ರೋಚ ಮಿತ್ರೇಚ ಸುಖ ದುಃಖ, ಯಾವುದೇ ಬರಲಿ ಸಮಸಂಗ ವಿವರ್ಜಿತ, ಯಾವುದೇ ಸುಖ ದುಃಖ ಶತ್ರು ಮಿತ್ರ ಎಲ್ಲರ ಜೊತೆಗೂ ಒಂದೇ. ನಮಗೆ ಒಳಗೆ ಹೋಗಿ ಮನೆಯೊಳಗಾರು ಮಾತಾಡಬೇಕು, ಅವ್ರನ್ನ ಕಂಡ್ರೆ ನಮಗಾಗಲ್ಲ ಅಂತ. ನಮಗೊಂದು ಇದ್ದೇ ಇರುತ್ತೆ. ಶತ್ರುತ್ವ ಅನ್ನೋದು ಅದು ಬಾರ್ನ್ ಕ್ವಾಲಿಟಿ, ನಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ. ಎದುರು ಚಂದ ಮಾತಾಡಿದ್ರು ಅವ್ರು ಯಾಕೇನು ಅವ್ರನ್ನ ಕಂಡ್ರೆ ಆಗಲ್ಲ ಅಂತ ಒಂದು ಒಳಗೆ ಹುಟ್ಟಿಬಿಡುತ್ತಲ್ಲ, ಇದೆಲ್ಲ ಇಲ್ಲ. ಎಷ್ಟು ಕಠಿಣ ಇರ್ಬೋದು ಭಕ್ತರಾಗೋದು ಅಂತ, ಎಷ್ಟು ಕಠಿಣ ಇರ್ಬೋದು ಅವನು ಹೇಳುವ ಕ್ವಾಲಿಟೀಸ್ ನೋಡಿದ್ರೆ. ಆಮೇಲೆ ಯಸ್ಮಾನ್ನೋ ದ್ವಿಜತೆ ಲೋಕೋ, ಯಾರು ಲೋಕವನ್ನು ಉದ್ವೇಗಕ್ಕೆ ಒಳಪಡಿಸುವುದಿಲ್ಲವೋ, ಲೋಕೋ ಒಂದು ಲೋಕವನ್ನು, ಇನ್ನೊಂದು ಲೋಕವನ್ನು ತಾನು ಉದ್ವೇಗಪಡಿಸದಿರುವುದು ಮಾತ್ರ ಅಲ್ಲ, ಲೋಕದಲ್ಲೊಂದು ಉದ್ವೇಗಕರ ಘಟನೆ ನಡೆಯಿತು, ತಾನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಲೋಕೋ ನೋ ಉದ್ವಿಜೀಯತೆ ಅಂದರೆ ತಾನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಅಲ್ಲಿದ್ದು ನೋಡಿ. ಮತ್ತು ಅಷ್ಟು ಮಾತ್ರ ಹೇಳೋದಿಲ್ಲ, ಸಾಕಷ್ಟು ಗುಣಲಕ್ಷಣಗಳನ್ನು ಪಟ್ಟಿ ಮಾಡುವಾಗ ನೀವು ಶೀತೋಷ್ಣ ಸುಖ ದುಃಖೇಶು ಎಲ್ಲ ನೋಡಬೇಕು. ಯಾವ ನಮಗೊಂಚೂರು ಜ್ವರ ಬಂದರೆ, ಒಂಚೂರು ಶೀತ ಬಂದರೆ ದೇವ್ರು ಮರ್ತು ಹೋಗ್ಬಿಡ್ತಾನೆ, ಯಾಕಾರು ನನ್ನನ್ನು ಕಾಡ್ತಾನೆ ಅಂತ ಸಿಟ್ಟು ಬಂದುಬಿಡತ್ತೆ. ಅವನಿಗೆ ಅದೆಲ್ಲ ಬಂದರೂ ಕೂಡ ಅವನೊಬ್ಬನೇ ಗೊತ್ತು. ಶೀತೋಷ್ಣ ಸುಖ ದುಃಖೇಶು, ಅಲುಗಾಡೋದಿಲ್ಲ. ಈ ಥರ ನಮಗೆ ಯಾಕೆ ಲೋಕದಲ್ಲಿ ಉದ್ವೇಗ ಉಂಟಾದಾಗ ಇವನಿಗೆ ಉದ್ವೇಗ ಆಗುವುದಿಲ್ಲ, ಮತ್ತು ಇವನು ಲೋಕವನ್ನು ಉದ್ವೇಗಕ್ಕೆ ಒಳಪಡಿಸುವುದಿಲ್ಲ, ಅವನು ನಿಜವಾದ ಭಕ್ತ. ಅಥವಾ ಈಗ ಇಷ್ಟು ಲಿಸ್ಟ್ ಹೇಳಿದೆ, ಇನ್ನೂ ಸುಮಾರಿದೆ, ಓದ್ಕೊಳ್ಬೇಕು ನಾವೆಲ್ಲರೂ ಕೂಡ. ಕಂಠಪಾಠ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಯಾಕೋ ಕಂಠಪಾಠ ಅಷ್ಟು ಇಷ್ಟದ ವಿಷಯವಾಗಲಿಲ್ಲ, ಆದ್ದರಿಂದ ನಾನು ಆ ಕಡೆಗೆ ಇಲ್ಲ. ಬಟ್ ಅದು ಆ ಭಕ್ತನ ಕುರಿತು ಹೇಳುವ ಲಕ್ಷಣಗಳನ್ನು ಸುಮ್ಮನೆ ಓದಿದ್ರೇ ಖುಷಿಯಾಗುತ್ತೆ. ಅದು ತುಂಬ ಅಂದರೆ ವಿಶೇಷವಾದ್ದು. ನೀವು ಒಂದು ಸಾರಿ ಅವನು ಹೇಳುವ ಲಿಸ್ಟ್ ನೋಡಿದರೆ, ಅವನು ಸಮ ಶೀತ ಉಷ್ಣ ಸುಖ ದುಃಖಗಳಲ್ಲಿ, ಅವನು ಶುಚಿ, ಅವನು ದಕ್ಷ, ಅವನಿಗೆ ಅಪೇಕ್ಷೆಗಳಿಲ್ಲ, ಅವನು ಎಂದೂ ಕೂಡ ಯಾರನ್ನು ಉದ್ವೇಗಕ್ಕೆ ಒಳಪಡಿಸುವುದಿಲ್ಲ, ತಾನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ, ಅವನು ಯಾರ ಜೊತೆಗೂ ಕೂಡ ಶತ್ರುತ್ವ ಇಲ್ಲ, ಯಾವ ಮಿತ್ರನ ಜೊತೆಗೂ ಅತಿ ಪ್ರಿಯತ್ವದ ಇಲ್ಲ, ಅಥವಾ ಅವನು ಯಾವ ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿದ್ದಾನೆ, ಅವನು ಸರ್ವ ಆರಂಭ ಪರಿತ್ಯಾಗಿ. ಅವನಿಗೆ ಯಾವ ನಾವು ಹೇಳುವ ಲೌಕಿಕದ ಸಾಮಾನ್ಯ ಗುಣಲಕ್ಷಣಗಳೇ ಇಲ್ಲದ ವಿಶೇಷ ಅನುಸಂಧಾನ ಸಾಧ್ಯ ಆಗಿದೆ ಅಂತ ಲಿಸ್ಟ್ ನೋಡಿದರೆ, ನನಗೆ ವೈಯಕ್ತಿಕವಾಗಿ ಸಿದ್ದೇಶ್ವರ ಶ್ರೀಗಳು ನೆನಪಾಗ್ತಾರೆ. ನೀವು ಇಷ್ಟೂ ಕ್ವಾಲಿಟೀಸನ್ನು ಅಕ್ಕಪಕ್ಕ ಇಟ್ಟು ಮನುಷ್ಯನನ್ನು ನೋಡ್ಬೋದು. ಹೇಗಿದ್ದರು ಅಂದರೆ, ಒಬ್ಬ ಮನುಷ್ಯ ಹೇಗಿರ್ಲಿಕ್ಕೆ ಸಾಧ್ಯ, ಭಗವಂತ ಹೇಳಿದ ಭಕ್ತ ಹೇಗಿರ್ತಾನೆ. ಆಮೇಲೆ ಮುಂದೊಂದು 21 ಜ್ಞಾನಿಗಳ ಲಕ್ಷಣ ಕೂಡ ಬರುತ್ತೆ. ಆ ಜ್ಞಾನಿಗಳ ಲಕ್ಷಣ ಲಿಸ್ಟ್ ಮಾಡುವಾಗಲೂ ನನಗೆ ಅವರೇ ನೆನಪಾಗೋದು. ಅದು ಹೇಗೆ ಇದೆ ಅವರಲ್ಲಿ ಅಂದರೆ, ನೀನು ಹೇಳಿದ ಅಷ್ಟು ಗುಣಗಳನ್ನು ನಾನು ಯಥಾವತ್ತು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಯ್ಯ, ನನ್ನನ್ನು ಎಲ್ಲಿಡ್ತಿ ಅಂತ ಕೇಳುವ ಹಾಗಿದೆ. ದೇವರಿಗೆ ಸವಾಲು ಕೊಟ್ಟ ಹಾಗೆ, ಕೃಷ್ಣನಿಗೆ ಸವಾಲು ಕೊಟ್ಟ ಹಾಗೆ ಅವರ ಇಡೀ, ನೀವು ಉಳಿದದೆಲ್ಲ ಬೇಡ, ನಡೆಯುವುದು ನೋಡಿ. ಆ ಹೆಜ್ಜೆ ಹೇಳುತ್ತದೆ, ತಾನು ಅನ್ನೋ ಯಾವ ಗರ್ವವೇ ಇಲ್ಲದ ನಡೆಯೋದು. ಆ ನಡೆಯನ್ನು ನೋಡಿದರೆ ಗೊತ್ತಾಗುತ್ತೆ ತನ್ನನ್ನು ಆ ಗಾಳಿಗೆ ಅರ್ಪಿಸಿಕೊಂಡಿದ್ದಾರೇನೋ ಅನ್ನುವ ಹಾಗೆ ಹೆಜ್ಜೆ. ಅಷ್ಟು ಮಾತ್ರ ಅಲ್ಲ,
ಏನು ಸ್ಪಂದನ. ಅನೇಕ ಜನ ಕಿಡಿಗೇಡಿಗಳು ನಿಮಗೆ ಗೊತ್ತು. ಇವತ್ತು ನಿನ್ನೆಯೂ ಯಾರೋ ಒಬ್ಬರು ಮಾತಾಡಿದ್ದಾರೆ ಅವರ ಬಗ್ಗೆ. ಅವರು ವೈದಿಕ ಪರಂಪರೆ ಅರ್ಥ ಮಾಡಿದ್ದು ಅಲ್ಲಮನನ್ನು ಅಂತ. ಏನು ಮಾಡೋಕ್ಕಾಗಲ್ಲ. ಸಿದ್ಧೇಶ್ವರ ಶ್ರೀಗಳನ್ನು ಬಹಳ ಉನ್ನತ ಅವಸ್ಥೆಯಲ್ಲಿದ್ದರು ಅವರು. ಪುಣ್ಯ ಇತ್ತು ನಮಗೆಲ್ಲ. 20 ವರ್ಷ ನಾವು ಬೇಕಾದಷ್ಟು ಸಾರಿ ಅವರ ಹತ್ರ ಹೋಗಿ ಕೂತ್ಕೊಳ್ಳೋ ಒಂದು ಪುಣ್ಯ ಭಾಗವನ್ನು ಅನುಭವಿಸಿದ್ದೇವೆ. ಆದರೆ ಸಿದ್ಧೇಶ್ವರ ಶ್ರೀಗಳ ಒಂದು ಮನಸ್ಥಿತಿ ಹೇಗೆ ನೋಡಿ, ಭಾಳ ದೊಡ್ಡ ಗಲಾಟೆ ನಡೀತಿತ್ತು. ವೀರಶೈವ ಲಿಂಗಾಯತ ಪ್ರತ್ಯೇಕ ಆಗಬೇಕು ಅಂತ ಭಾರಿ ದೊಡ್ಡ ಗಲಾಟೆ. ನಿಮ್ಗೆ ಗೊತ್ತು, ಈಗ ಪೂರ್ವದ ಒಂದು ಸರ್ಕಾರದ ಹೊತ್ತಿನಲ್ಲಿ ಭಾರಿ ದೊಡ್ಡ, ವಿಶೇಷವಾಗಿ ಇನ್ನೇನು ವೀರಶೈವರು ಲಿಂಗಾಯತರು ಬೇರೆ ಆಗ್ತಾರೆ ಅನ್ನುವ ತುತ್ತು ತುದಿಯಲ್ಲಿ ಪರಾಕಾಷ್ಠೆಯಲ್ಲಿ ಜಗಳ ಇತ್ತು. ಅನೇಕರಿಗೆ ಒಂದು ಕಿಡಿಗೇಡಿತನ, ಈ ಸಿದ್ಧೇಶ್ವರ ಶ್ರೀಗಳು ಏನು ಅವರ ಅಭಿಪ್ರಾಯ ನೋಡುವ ಅಂತ. ಒಂದು ದಿವಸ ವಾಕಿಂಗ್ ಹೋಗುವಾಗ ಬೆನ್ನು ಹತ್ತಿದ್ರಂತೆ ಕೆಲವರು ಇಂಥ ಕಿಡಿಗೇಡಿಗಳು. ಗುರುಗಳೇ, ಅಪ್ಪ ಅವರೇ, ಈಗ ಭಾಳ ನಡೆದದಲ್ಲ ವೀರಶೈವರು ಮತ್ತು ಲಿಂಗಾಯತರಂತ, ಹ್ಯಾಂಗೆ ರೀ ಅಪ್ಪ, ಅವರು ಬೇರೆ ಬೇರೆ ಇರಬೇಕು ಒಂದಾಗಬೇಕು ಅಂತ. ಅಂದರೆ ಒಬ್ಬನನ್ನು ಇಕ್ಕಟ್ಟಿಗೆ ಸಿಕ್ಕಿಸುವ ಪ್ರಶ್ನೆ ಅಲ್ವ ಇದು. ಅಪ್ಪ ಅವರು ಎಷ್ಟು ಮುಕ್ತ ಹೃದಯ ಅಂದರೆ, ನಿಮಗೆ ಹ್ಯಾಂಗೆ ಬೇಕೋ ಹಾಗಿರಬೇಕು. ಯಾರಾದರೂ ಒಬ್ಬ ಸಮಚಿತ್ತದವನಲ್ಲದೆ ಇನ್ಯಾರೂ ಈ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೇನು ಸಿಕ್ಕಿ ಬೀಳಬಾರ್ದು, ಭಯ ಗಿಯ ಏನೂ ಇರಲಿಲ್ಲ. ಆದರೆ ಅವ್ರು ಸಮಚಿತ್ತ, ಬೇಕು ಅನ್ನೋರು ಹೋಗಿ, ಬೇಡ ಅನ್ನೋರು ಬಿಡಿ, ಯಾರ್ಯಾರಿಗೆ ಹೆಂಗೆ ಇರಬೇಕೋ ಹಂಗಂಗೆ ಇರಬೇಕು. ಈ ಥರ ಅವರ ಸಮಚಿತ್ತತೆ ಒಂದೆರಡು ಸಂದರ್ಭಗಳಲ್ಲೆಲ್ಲ ನಾವು ಇದನ್ನು ನೋಡಿದ್ದು. ಅವರ ಅನೇಕ ಲಕ್ಷಣಗಳನ್ನು ಬದುಕಿನಲ್ಲಿ ಉಪಾಸಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಹೋದಾಗೆಲ್ಲ ಅಂದ್ಕೊಂಡಿದ್ದೇವೆ. ಒಂದು ಸಭಾಂಗಣ, ಬೆಳಿಗ್ಗೆ ಮುಂಜಾನೆ 10 ಗಂಟೆಗೆ ಅವ್ರಿಗೆ ಬನ್ನಿ ಅಂತ ಹೀಗೆ ಆಯೋಜಕರು ಹೇಳಿದ್ದಾರೆ. ಸ್ವಾಮೀಜಿ ಹೇಗೆ ಅಂದರೆ 10 ಗಂಟೆಗೆ 1 ನಿಮಿಷ ಇರುವಾಗ ಅವರು ಅಲ್ಲಿ ಇರ್ತಾರೆ. ಅವರಿಗೆ ನೀವು 10 ರಿಂದ 11 ಮಾತು ಅಂದರೆ 10 ರಿಂದ 11 ಗಂಟೆ ಹೊಡೆದಾಗೆ ನಿಲ್ಲಿಸ್ತಾರೆ ಅವರು. ಸಪೋಸ್ ನೀವು 10 ರಿಂದ 11 ಮಾತು ಅಂತ ಕರೆದಿದ್ದೀರಿ, ಮೊದಲಿನವರು ಮಾತಾಡ್ಕೊಂಡು 11ಕ್ಕೆ 10 ನಿಮಿಷ ಇರುವಾಗ ಬಿಟ್ಟರು. ಅವ್ರು 11ಕ್ಕೆ 10 ನಿಮಿಷ ಇರುವಾಗ ಅವ್ರು ಮುಗಿಸಿಬಿಡ್ತಾರೆ. 10 ನಿಮಿಷ ಮಾತಾಡ್ತಾರೆ ಅವರು 11ರ ಮೇಲಿನ 1 ಗಂಟೆ ಹಿಡಿಯಲ್ಲ. ಅವರದ್ದು ಟೈಮ್ 50 ನಿಮಿಷ ಮೊದಲಿನವ ತಗೊಂಡಿದ್ದಾನೆ, ತನ್ನದು 10 ನಿಮಿಷ. ಈ ಥರ ಎಲ್ಲ ಯಾರನ್ನು ನೋಯಿಸೋದಿಲ್ಲ, ಬಹಳ ಶಾಂತವಾಗಿ ಗಲಾಟೆ ಮಾಡಿ ಇದು ನನಗೆ ಹೀಗೆ ಟೈಮ್ ತಗೊಂಡು ಏನು ಹೇಳಲ್ಲ, ಮಾತು ಮುಗಿಸಿ ಕೂತ್ಬಿಡ್ತಾರೆ. ಒಂದು ಬಾರಿ ಜಮಖಂಡಿಯ ಒಂದು ಸಭಾಂಗಣಕ್ಕೆ ಸಿದ್ಧೇಶ್ವರ ಶ್ರೀಗಳು 10 ಗಂಟೆಗೆ ಸಭೆ ಅಂತ ಕರೆದದ್ದರಿಂದ ಸರಿಯಾಗಿ 1 ನಿಮಿಷ ಇರುವಾಗ ಬಂದರಂತೆ. ಇನ್ನೂ ಸಭಾಂಗಣ ಗುಡಿಸುವವರು ಬಂದಿರಲಿಲ್ಲ. 10 ರಿಂದ 11 ಗಂಟೆಯವರೆಗೆ ಸಿದ್ಧೇಶ್ವರ ಅಪ್ಪ ಅವರು ಅಲ್ಲಿ ಕೂತಿದ್ದಾರೆ. ಕೆಲವರು ಸಿದ್ಧೇಶ್ವರ ಅಪ್ಪ ಅವರ ಶಿಷ್ಯರು ತುಂಬ ಬಲ್ಲವರವರನ್ನು ಇವತ್ತು ಅಪ್ಪ ಅವರು ಬರ್ತಾರೆ ಅಂತ ಹೋಗಿ ಕೂತಿದ್ದಾರೆ. ಅಪ್ಪ ಅವರು 1 ಗಂಟೆ ತುಂಬ ಸುಂದರವಾಗಿ ಅವರ ಜೊತೆಗೆ ಮಾತಾಡಿ, ಹೆಂಗದಿರಿ, ಏನು ಮಾಡ್ಲಿಕ್ಕತ್ತೀರಿ, ಚಲೋ ನಡೆದದೇನು, ಇದೇ ಅವರ ಪ್ರಶ್ನೆಗಳೆಲ್ಲ. ಆರಾಮದಿರೇನು, ಕೆಲಸ ಬರೋಬ್ಬರಿ ಅದ ಇಲ್ಲೋ, ಮನೆಯೊಳಗೆ ತಾಪ ಅದೇನು, ಇಂಥದ್ದೆಲ್ಲ ಕೇಳಿ 11 ಆದ ಕೂಡಲೇ ಎದ್ದು ಹೋಗಿದ್ದಾರೆ. ಒಂದು ಗೊಣಗುಟ್ಟಿಲ್ಲ, ಆಯೋಜಕರು ಎಲ್ಲಿ ಕೇಳಲಿಲ್ಲ, ಸಭೆ ಯಾಕೆ ಹೀಗೆ ಮಾತಾಡಲಿಲ್ಲ. ಒಬ್ಬ ಭಕ್ತ ಕೃಷ್ಣ ಹೇಳುವ ಇಷ್ಟು ಗುಣಗಳನ್ನು ತನ್ನೊಳಗೆ ತಾನು ಪೂರ್ತಿಯಾಗಿ ಅಂತರ್ಗತ ಮಾಡಿಕೊಳ್ಳಬೇಕಾದ್ರೆ ಅದು ಎಷ್ಟು ದೊಡ್ಡ ಹಠ ಸಾಧನೆಯೋ ಗೊತ್ತಿಲ್ಲ. ಅಪ್ಪ ಅವರಂತೂ ಮಹಾ ಕಠಿಣವಾಗಿ ಕಠೋರವಾಗಿ ತನ್ನನ್ನು ದಂಡಿಸಿ ಹಾಗೆ ಇದ್ದರು ಅಂತ ನನಗೆ ಎಷ್ಟೋ ಸಾರಿ ಅನ್ನಿಸಿದೆ. ಅಂಥ ಸಿದ್ಧೇಶ್ವರ ಅಪ್ಪ ಅವರು ಅಥವಾ ನಮ್ಮ ಜೊತೆಗೆ ಹಾಗೆ ನಡೆದ ಆ ಭಕ್ತರ ಆ ಗುಣಲಕ್ಷಣಗಳು ನಮಗೂ ಸ್ವಲ್ಪ ಅನುಗ್ರಹ ಆಗಿ ನಮಗೆ ಶ್ರೀಕೃಷ್ಣ ಹೇಳುವ ಅವನು ಒಂದು ದಿವಸ ಸಚ ಮೇ ಪ್ರಿಯ ಅಂತ ಹೇಳುವ ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.